ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ಗೆ ಸ್ವಾಗತ. ಇವತ್ತಿನ ದಿನದ ಎಲ್ಲಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರೆಫರೆನ್ಸ್ಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ಗಳನ್ನ ನಾವಿಲ್ಲಿ ಹಾಕ್ತೀವಿ. ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪರೇಜ್ ಆ್ಯಪ್ ಅಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ. ಈ ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ. ಈ ಕಾಪರ್ ಕಟ್ಟಿಂಗ್ಸ್ ಅಲ್ಲಿ ನಿಮಗೆ ಎಲ್ಲ PDF ಸಿಗುತ್ತೆ. ಇವತ್ತಿನ ನ್ಯೂಸ್ ಪೇಪರು June 5th, 2022 ಸಂಡೇ. ಇವತ್ತು UPSC ಪ್ರಿಲಿಮ್ಸ್ನ ಮುಗಿಸ್ ಬಂದಿದ್ದಾರೆ. ಸೊ ಹಾಗಾಗಿ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಯಾವ ಅನ್ವಾಂಟೆಡ್ ಎಲಿಮಿನೇಷನ್ ಟೆಕ್ನಿಕ್ಕು, ಬಲ್ಕ್ ನೋಟ್ಸ್ಗಳು ಇಂಥವೆಲ್ಲ ಯಾವುದು ಉಪಯೋಗ ಆಗಲ್ಲ. ಕಾಮನ್ ಸೆನ್ಸ್ ಆ್ಯಂಡ್ ಡೈಲಿ ನ್ಯೂಸ್ ಪೇಪರ್ ರೀಡಿಂಗ್ ಮಾತ್ರ ಇಂಪಾರ್ಟೆಂಟು. ಅದು ಇವತ್ತು ಬರ್ದಿರೋಂಥ ಎಲ್ಲ ಪ್ರಿಲಿಮ್ಸ್ ಬರ್ದಿರೋರಿಗೂ, UPSC ಪ್ರಿಲಿಮ್ಸ್ ಬರ್ದಿರೋರಿಗೂ ಚೆನ್ನಾಗಿ ಪಾಠ ಆಗಿದೆ. ಸೊ ಹಾಗಾಗಿ ಅದಕ್ಕೆ ಹೇಳುವಂಥದ್ದು. ಈಗ ಉದಾಹರಣೆಗೆ ನೋಡ್ರಿ, ಒಂದು ಕ್ವಶನ್ನು ಬ್ಯಾಂಕ್ ಬೋರ್ಡ್ ಬ್ಯೂರೋ ಬಂದಿತ್ತು. ಎಷ್ಟೋ ಬ್ಯಾಂಕ್ ಬೋರ್ಡ್ ಬ್ಯೂರೋದು ನ್ಯೂಸ್ ಪೇಪರ್ ನಾವು ಓದ್ಬೇಕಾದ್ರೆ ಆಲ್ರೆಡಿ ನೋಡಿದೀವಿ. ಬ್ಯಾಂಕ್ ಬೋರ್ಡ್ ಬ್ಯೂರೋಗೆ ಇತ್ತೀಚೆಗೆ ಒಬ್ರು ಚೇರ್ಮನ್ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಇತ್ತೀಚೆಗೆ ಒಬ್ರು ಚೇರ್ಮನ್ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಅದರ ಅರ್ಥ ಹಂಗಂದ್ರೆ RBI ಗವರ್ನರ್ ಚೇರ್ಮನ್ ಅಲ್ಲ. ಮುಗಿತಾ? ಇಷ್ಟೇ ಸಿಂಪಲ್. ನ್ಯೂಸ್ ಪೇಪರ್ ಬಂದಿತ್ತಾ, ಆ ಒಂದು ಆಪ್ಷನ್ ತೆಗೆದು ಬಿಟ್ರೆ ಮುಗದೆ ಹೋಯ್ತು. ನಾ ಮೊನ್ನೆಯಿಂದ ಅರ್ಮೇನಿಯಾ ಅಜರ್ಬೈಜಾನ್ ಇಂದು ಗಲಾಟೆ ಹೇಳಿದ್ದೀನಿ. ಅರ್ಮೇನಿಯಾ ಅಜರ್ಬೈಜಾನ್ ಗಲಾಟೆನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ವಿ ಯಾವ್ದು ಟರ್ಕಿಕ್ ಸ್ಟೇಟ್ ಬರುತ್ತೆ, ಯಾವ ಟರ್ಕಿಕ್ ಸ್ಟೇಟ್ ಬರಲ್ಲ ಅಂತ ಅಂದ್ಬಿಟ್ಟು. ಸೊ ನಮಗೆ ಅದರಲ್ಲೂ ಅರ್ಮೇನಿಯಾ ಆಬ್ವಿಯಸ್ಲಿ ಇಟ್ ಇಸ್ ಎ ನಾನ್ ಮುಸ್ಲಿಂ ಕಂಟ್ರಿ. ಅದೊಂದು ನಿಮಗೆ ಅಷ್ಟು ವಿಚಾರ ಗೊತ್ತಿದ್ರು ನೀವು ಅದನ್ನು ಸಾಲ್ವ್ ಮಾಡ್ಬೋದಿತ್ತು. ಸೊ ಈ ಥರ ಎಷ್ಟೊಂದು ಪ್ರಶ್ನೆಗಳಿದಾವೆ. ಅದನ್ನ ಡೈಲಿ ಬೇಸಿಕ್ ನ್ಯೂಸ್ ಪೇಪರ್ ರೀಡಿಂಗ್ ಅಲ್ಲೇ ನೀವು ಮುಗಿಸ್ಬೋದು. ಹಾಗಾಗಿ ಅನ್ವಾಂಟೆಡ್ ಆಗಿ ಎಕ್ಸ್ಟ್ರಾ ಓದಿ ಪ್ರೆಷರ್ ಮಾಡಿಕೊಂಡು ಈಗ ಎಕ್ಸಾಮಿನ್ ಚೆನ್ನಾಗ್ ಆಗ್ತಿಲ್ಲ ಅಂತಂದ್ರೆ ಯಾರು ನಿಮಗೆ ಹೆಲ್ಪ್ ಮಾಡಕ್ ಬರಲ್ಲ. ಹಾಗಾಗಿ ಮುಂದಿನ 1 ವರ್ಷ ಆದ್ರೂ ದಿನನಿತ್ಯ ಈ ಒಂದು ಅರ್ಧ ಗಂಟೆ ನ್ಯೂಸ್ ಪೇಪರ್ ಅನಾಲಿಸಿಸ್ ಆದ್ರೂ ಕೇಳ್ರಿ, ನೀವು ಎಷ್ಟೋ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಓಕೆ, ಇವತ್ತಿನ ನ್ಯೂಸ್ ಪೇಪರ್ ಒನ್ಸ್ ಅಗೇನ್ ಇಟ್ ಇಸ್ ದ ಮೋಸ್ಟ್ ಲೆಂಥಿಯೆಸ್ಟ್ ನ್ಯೂಸ್ ಪೇಪರ್ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಯಾಕಂದ್ರೆ ತುಂಬಾ ಟಾಪಿಕ್ಸ್ಗಳ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಹಾಗಾಗಿ ಫಾಸ್ಟ್ ಆಗಿ ನಾವು ಇನಿಷಿಯಲಿ ಏನು ನ್ಯೂಸ್ ಪೇಪರ್ ಓವರ್ವ್ಯೂ ನೋಡ್ತೀವಿ, ಆ ನ್ಯೂಸ್ ಪೇಪರ್ ಓವರ್ವ್ಯೂ ನೋಡ್ಕೊಂತ ಬಂದ್ಬಿಡೋಣ. ಅದಾದ್ಮೇಲೆ ಅನಂತರ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಇವತ್ತಿನ ಆರ್ಟಿಕಲ್ಸ್ ಮಾಡ್ತೀನಿ. ಫಸ್ಟ್ ಪೇಜಲ್ಲಿ JNK ಗೌರ್ಮೆಂಟ್ ಪೋಸ್ಟ್ಸ್ ಪಂಡಿತ್ ಟೀಚರ್ ಟು ಸೇಫರ್ ಝೋನ್. ಅಫ್ಕೋರ್ಸ್ ಕಾಶ್ಮೀರಿ ಪಂಡಿತ್ಸ್ ಏನಿದ್ದಾರೆ ಅವ್ರನ್ನ ನೀವು ಸೇಫರ್ ಝೋನ್ ಹಾಕ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಕಾಶ್ಮೀರಿ ಪಂಡಿತ್ಸ್ ಮೇಲೆ ತುಂಬಾ ಅಟ್ಯಾಕ್ಗಳು ನಡೀತಿದೆ ಜಮ್ಮು ಕಾಶ್ಮೀರಲ್ಲಿ. ಇತ್ತೀಚೆಗೆ ನಾವು ನೋಡ್ಕೊಂತಾನೆ ಬಂದಿದ್ದೀವಿ. ಯಾವಾಗ ಜಮ್ಮು ಕಾಶ್ಮೀರ್ ಏರಿಯಾನ ಯೂನಿಯನ್ ಟೆರಿಟರಿ ಮಾಡ್ಬಿಟ್ಟು ಅದಾದ್ಮೇಲೆ ಮೂವಿ ಬೇರೆ ಸುಮ್ಮನೆ ತೆಗೆಸಿದ್ರಿ. ಇದಕ್ಕೆ ಬೇಕಿತ್ತು ಮೂವಿ ತೆಗೆಸ್ಬಿಟ್ಟು ಎಲ್ಲಾ ಕಾಶ್ಮೀರಿ ಪಂಡಿತ್ಗಳನ್ನು ಇದು ನಿಮ್ ಜಾಗ, ವಾಪಸ್ ಬರ್ರಿ ಅಂತ ಅಂದ್ಬಿಟ್ಟು ಅವ್ರನ್ನ ಫೋರ್ಸ್ಫುಲ್ ಆಗಿ ವಾಪಸ್ ಕರ್ಕೊಂಡ್ ಬರ್ತಿದ್ದೀರಾ. ಮತ್ತೆ ಅಲ್ಲಿದ್ದಂತ ಜನ ಆಬ್ವಿಯಸ್ಲಿ ಕಾಶ್ಮೀರಿ ಪಂಡಿತ್ಗಳಿಗೆ ಅಟ್ಯಾಕ್ ಮಾಡ್ತಿದ್ದಾರೆ. ಈ ಅಟ್ಯಾಕ್ ಅಲ್ಲಿ ಸಾವು ನೋವುಗಳು ಆಗ್ತಿದ್ದಾವೆ. ಎಷ್ಟೊಂದು ಜನದ್ದು ಡೆತ್ ಆಗಿದೆ. ಈಗ ಇಷ್ಟೆಲ್ಲ ಡೆತ್ ಆಗ್ತಿದೆ. ಸೊ ಇವಾಗ ಹೊಣೆಗಾರರು? ಸೊ ಈಗ ಸೇಫರ್ ಝೋನಿಗೆ ಹಾಕ್ಲೇಬೇಕಿತ್ತು, ಅದು ನಿಮ್ ಕರ್ತವ್ಯ, ಹಾಕಿದ್ದೀರಾ. ಓಕೆ, ನೆಕ್ಸ್ಟ್ ಸೆಂಟರ್ ಯೆಟ್ ಟು ಪೇ ಏರ್ಲೈನ್ಸ್ ಫಾರ್ ಆಪರೇಷನ್ ಗಂಗಾ ಇವ್ಯಾಕ್ಯುಯೇಷನ್. ಆಪರೇಷನ್ ಗಂಗಾ ಇವ್ಯಾಕ್ಯುಯೇಷನ್ ಅಂದ್ರೆ ರಷ್ಯಾ ಉಕ್ರೇನ್ ಹೋರಾದಾಗ ಉಕ್ರೇನ್ ಅಲ್ಲಿ ಇಂಡಿಯನ್ಸ್ ಸಿಗಾಕೊಂಡಿದ್ರಲ್ಲ, ಆ ಇಂಡಿಯನ್ಸ್ ನ ವಾಪಸ್ ತರೋದಕ್ಕೆ ಮಾಡಿದಂತ ಒಂದು ಆಪರೇಷನ್ ಗಂಗಾ ಇವ್ಯಾಕ್ಯುಯೇಷನ್ ಅಂತ. ಇದಕ್ಕೆ ಬರೀ ಗವರ್ಮೆಂಟ್ ಏರ್ಲೈನ್ಸ್ ದಟ್ ಈಸ್ ಏರ್ ಇಂಡಿಯಾ ಇಷ್ಟೇ ಅಲ್ಲದೆ ಪ್ರೈವೇಟ್ ಏರ್ಲೈನ್ಸ್ ಗಳಿಗೂ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ನಮಗೆ ಅವೆಲ್ಲ ಗೊತ್ತಿಲ್ಲ, ನೀವು ವರ್ಕ್ ಮಾಡ್ಲೇಬೇಕಂತ ಅಂದ್ಬಿಟ್ಟು ಇಲ್ಲ ಲೈಸೆನ್ಸ್ ಕೊಡಲ್ಲ, ಕ್ಯಾನ್ಸಲ್ ಮಾಡ್ತೀವಿ ಎಂದು ಕರೆಸ್ಕೊಂಡಿದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ ಬಟ್ ಇವಾಗ ಅವ್ರಿಗೆ ಪೇಮೆಂಟ್ ಮಾಡ್ಬೇಕಾ? ಪಾಪ ಆ ಪೇಮೆಂಟ್ ಆಗಿಲ್ಲಂತೆ. ಇದ್ರ ಜೊತೆಗೆ ಯಾವ್ಯಾವ ಇನ್ನ ಇವ್ಯಾಕ್ಯುಯೇಷನ್ಸ್ ಇದ್ವು ಲಾಸ್ಟ್ ಒಂದು 2-3 ವರ್ಷದಲ್ಲಿ ಬೇರೆ ಬೇರೆ ಕಡೆ ತೊಂದರೆ ಆದಾಗ ಯಾವ್ಯಾವ ಒಂದು ಆಪರೇಷನ್ಸ್ ಮತ್ತು ಇವ್ಯಾಕ್ಯುಯೇಷನ್ಸ್ ಮಾಡಿದರೆ ಅದ್ರ ಬಗ್ಗೆ ನಾನು ನಿಮಗೊಂದು ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್ ಫಸ್ಟ್ ಶೀಟ್ ಅಲ್ಲಿ ಕಾರ್ಬೋವ್ಯಾಕ್ಸ್ ಗೆಟ್ಸ್ ನೋಡ್ ಆಸ್ COVID-19 ಬೂಸ್ಟರ್ ಡೋಸ್ ಅಂತ ಕೊಟ್ಟಿದ್ದಾರೆ. ಇದು ಕಾರ್ಬೋವ್ಯಾಕ್ಸ್ ಇದೆಯಲ್ಲ, ಇಟ್ ಈಸ್ ದ ಫಸ್ಟ್ ಅಪ್ರೂವ್ಡ್ ಹೆಟ್ರೋಲೋಗಸ್ ಕೋವಿಡ್ ಬೂಸ್ಟರ್. ಹಾಗಾಗಿ ನಿಮಗಿದು ಟಿಟ್ ಪಾಯಿಂಟ್ ಗೊತ್ತಿರಲಿ. ಈಗ ನಾವು ಕೋವಿಡ್ ರಿಲೇಟೆಡ್ ಇಂದು ನೋಡಿ, ಇವತ್ತು UPSC ನಲ್ಲಿ ಕ್ವಶನ್ ಬಂದಿದೆ, ಹೌದಾ? ಈ ಕೋವಿಡ್ ರಿಲೇಟೆಡ್ ಅಲ್ಲೂ ನೋಡಿದ್ರೆ ನಾನು ಎಷ್ಟೊಂದು ಆರ್ಟಿಕಲ್ಸ್ ಅಲ್ಲಿ ಬರ್ಕೊಂಡಿದ್ದೀನಿ. mRNA ವ್ಯಾಕ್ಸಿನ್ಗಳಿಗೆ ಇವಾಗ ಟ್ರಯಲ್ ಕೊಡ್ತಿದ್ದಾರೆ, ಟ್ರಯಲ್ ಪರ್ಮಿಷನ್ ಇವಾಗ ಬರ್ತಿದೆ. ದೆನ್ ಇದೇನಾರ ಅಪ್ರೂವ್ ಆಯ್ತು ಅಂದ್ರೆ ದಿಸ್ ವಿಲ್ ಬಿ ದ ಫಸ್ಟ್ mRNA ವ್ಯಾಕ್ಸಿನ್. ಆ ಥರ ಎಷ್ಟೊಂದು ಡಿಸ್ಕಷನ್ ಮಾಡ್ತಿದ್ದೀವಿ. ಇಲ್ಲಿ ಕೊಟ್ಟಿದ್ದಾರೆ UPSC ನಲ್ಲಿ ಫಾಲೋಯಿಂಗ್ ವಾಸ್ ದಿ mRNA ವ್ಯಾಕ್ಸಿನ್ ಅಂತ. ಇನ್ನ ಬಂದೇ ಇಲ್ಲ. ಅದೊಂದು ಆಪ್ಷನ್ ನೀವು ತೆಗೆದಿದ್ರೆ ಆರಾಮಾಗಿ ಎಲಿಮಿನೇಟ್ ಆಗಿರೋದು. ಸೊ ಬೇಸಿಕ್ ನ್ಯೂಸ್ ಪೇಪರ್ ಕಾಮನ್ ಸೆನ್ಸ್ ಬೆಳೆಸ್ಕೊಳ್ರಿ. ನೀವು ನ್ಯೂಸ್ ಪೇಪರ್ ಅಥವಾ ಕರೆಂಟ್ ಅಫೇರ್ಸ್ ಓದಂದ್ರೆ ಏನ್ ಮಾಡ್ತೀರಾ? ರಟ್ಟ ಹೊಡೆದ್ಬಿಡ್ತೀರಾ. ಅನ್ವಾಂಟೆಡ್ ಆಗಿ ರಟ್ಟ ಹೊಡೆದ್ಬಿಡೋದು. ಹಂಗೆ ರಟ್ಟ ಹೊಡೆದ್ರೆ ಆಗಲ್ಲ. ಯು ಹ್ಯಾವ್ ಟು ಅನಲೈಸ್. ಆ ಕಾರಣದಿಂದನೇ ಡೈಲಿ ನಾನು ನಿಮಗೆ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡ್ತಿದ್ದೀನಿ, ಮಿಸ್ ಮಾಡಂಗಿಲ್ಲ ಇದು. ಸೊ ಏನ್ ಹೇಳ್ತಿದ್ದಾರೆ? ಕಾರ್ಬೋವ್ಯಾಕ್ಸ್ ಇಸ್ ದ ಫಸ್ಟ್ ಅಪ್ರೂವ್ಡ್ ಹೆಟ್ರೋಲೋಗಸ್ ಕೋವಿಡ್ ಬೂಸ್ಟರ್. ಹೆಟ್ರೋಲೋಗಸ್ ಕೋವಿಡ್ ಬೂಸ್ಟರ್ ಅಂತಂದ್ರೆ ಈಗ ಫಸ್ಟ್ 2 ಡೋಸ್ ಅಂತ ಕೊಟ್ಟಿದ್ದಾರೆ. ಕೆಲವರು ಕೋವ್ಯಾಕ್ಸಿನ್ ತಗೊಂಡಿದ್ದಾರೆ, ಕೆಲವರು ಕೋವಿಶೀಲ್ಡ್ ತಗೊಂಡಿದ್ದಾರೆ. 3ನೇದು ಬೇಕಾದ್ರೆ ಕಾರ್ಬೋವ್ಯಾಕ್ಸ್ ತಗೊಬಹುದು. ಅಂದ್ರೆ ಫಸ್ಟ್ 2 ಯಾವುದೇ ಇದ್ರೂ 3ನೇ ತಗೊಬಹುದು. ಎಷ್ಟೊಂದು ಸತಿ ಹೇಳ್ತಾರಲ್ಲ, ನೀವು ಕೋವ್ಯಾಕ್ಸಿನ್ ತಗೊಂಡಿದ್ದೀರಾ ಫಸ್ಟ್ ಡೋಸು, ಹಂಗಾರೆ ಸೆಕೆಂಡ್ ಡೋಸು ಅದೇ ತಗೊಬೇಕು, ಥರ್ಡ್ ಡೋಸು ಅದೇ ತಗೊಬೇಕು. ಇದು ಹಂಗಿಲ್ಲ. ಹೆಟ್ರೋಲೋಗಸ್ ಕೋವಿಡ್ ಬೂಸ್ಟರ್ ಇದು ನೀವು ಕೋವ್ಯಾಕ್ಸಿನ್ ತಗೊಂಡಿದ್ರು ತಗೊಬಹುದು, ಕೋವಿಶೀಲ್ಡ್ ತಗೊಂಡಿದ್ರು ತಗೊಬಹುದು.
ಹಾಗಾಗಿ ಇದು ಫಸ್ಟ್ ಹೆಟ್ರೋಲಾಗಸ್ ವ್ಯಾಕ್ಸಿನ್. ನೆಕ್ಸ್ಟ್ ಜೂನ್ ಫಿಫ್ತ್ ಅಂತೂ ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಈ ಕಡೆ ನೋಡ್ರಿ, ಈ ಕಡೆ ಜನ ಒಂದ್ ಕಡೆ ಪೇಪರ್ ಆಯ್ತಿದ್ದಾರೆ, ಈ ಕಡೆ ಪಕ್ಷಿಗಳು ಬಂದು ಅವು ಕಸ ತಿಂತಿದ್ದಾವೆ. ಇನ್ನು ಏನು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮಾಡ್ತಿದೀವಿ ನಾವು? ಓಕೆ, ಇಷ್ಟು ವಿಚಾರಗಳು ಫಸ್ಟ್ ಶೀಟಲ್ಲಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಯಾವುದು ಇಷ್ಟು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಇದು ನೋಡಿ, ಜಸ್ಟ್ ಫಾರ್ ದ ಸೇಕ್ ಆಫ್ ಕೇಸ್ ಸ್ಟಡಿಗಾಗಲಿ ಅಥವಾ ಆಸ್ ಎನ್ ಎಕ್ಸಾಂಪಲ್ ಆಗಲಿ ನೀವು ಇದು ಬಳಸ್ಕೊಳೋದಕ್ಕೆ ಯೂಸ್ ಮಾಡಿ. ಏನಂದ್ರೆ ಸಶಕ್ತಿ, ಇದು ಡೆಲ್ಲಿ ಪೊಲೀಸು ವುಮೆನ್ನಿಗೆ, ಅಂದ್ರೆ ದಟ್ ಈಸ್ ಸ್ಕೂಲು, ಕಾಲೇಜು, ವರ್ಕಿಂಗ್ ವುಮೆನ್, ಹೌಸ್ ವೈಫ್ಸ್, ಇವರಿಗೆ ಸೆಲ್ಫ್ ಡಿಫೆನ್ಸ್ ಇನ್ ಸಮ್ಮರ್ ಕ್ಯಾಂಪ್ ಮಾಡ್ತಿದ್ದಾರೆ. ಅದ್ರ ಹೆಸರು ಸಶಕ್ತಿ ಅಂತ ಅಂದ್ಬಿಟ್ಟು. ಇದು ಗೊತ್ತಿರಲಿ, ಈ ತರ ಒಂದು ಇನಿಷಿಯೇಟಿವ್ ಡೆಲ್ಲಿ ಪೊಲೀಸ್ ತಗೊಂಡಿದ್ದಾರೆ ಅಂತ. ಓಕೆ, ದೆನ್ ಅದು ಬಿಟ್ರೆ ಮತ್ತೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವುದು ಇಂಪಾರ್ಟೆಂಟ್ ಇಲ್ಲ. ಎಸ್, ಇಲ್ಲಿ ಇಂಪಾರ್ಟೆಂಟು IISc ಸೈಂಟಿಸ್ಟ್ ರಿಪೋರ್ಟ್ಸ್ ಮಿನಿ ಪ್ರೋಟೀನ್ ದಟ್ ಕ್ಯಾನ್ ಫೈಟ್ ಕೋವಿಡ್. ಹಾಗಾದ್ರೆ ಮಿನಿ ಪ್ರೋಟೀನ್ ಅಂದ್ರೆ ಏನು, ಹೆಂಗೆ ಕೋವಿಡ್ನ ಫೈಟ್ ಮಾಡುತ್ತೆ, ಬೇರೆ ಆಂಟಿ ವೈರಲ್ ಡ್ರಗ್ಸ್ಗಳಿಗಿಂತ ಇದು ಹೆಂಗೆ ಸ್ಪೆಷಲ್ಲು ಅಂತ ಅಂದ್ಬಿಟ್ಟು ನಾವು ನೋಡಬೇಕು. ಬಿಕಾಸ್ ಸೈನ್ಸಿನ ಕ್ವಶನ್ಸ್ ಜಾಸ್ತಿ ಬಂದಿದೆ, UPSC ನಲ್ಲಿ ಬರ್ತಾ ಇದೆ. ಹಾಗಾಗಿ ಆ ಕಾರಣದಿಂದ ಯು ಶುಡ್ ಬಿ ಶ್ಯೂರ್ ದಟ್ ಸೈನ್ಸ್ ಟಾಪಿಕ್ಸ್ನ ನೀವು ಸರಿಯಾಗಿ ಒಂದು ಲಾಜಿಕ್ ಪ್ರಕಾರ ನೀವು ಅರ್ಥ ಮಾಡ್ಕೊಳ್ಳೋದು ಅತ್ಯವಶ್ಯಕ. ಇದು ನಾನು ನಿಮಗೆ ಡೀಟೇಲ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಡ್ಬಿಟ್ರಿ. ನೆಕ್ಸ್ಟ್, ಏನ್ ರವಾ ಅಷ್ಟು ಕೋಲ್ ಹಿಡ್ಕೊಂಡಿದ್ದೀರಾ, ಏನ್ ವಿಚಾರ, ಏನ್ ಸ್ಪೆಷಾಲಿಟಿ ಅಂತಂದ್ರೆ, ತಿರುಮಲ ಟೆಂಪಲ್ ಇತ್ತಲ್ಲ, ಅದೇ ತರದ್ದು ಇವಾಗ ಅಮರಾವತಿ, ಇವಾಗ ಆಂಧ್ರದ ಹೊಸ ಕ್ಯಾಪಿಟಲ್ ಅಮರಾವತಿನಲ್ಲೂ ಆ ತರ ತಿರುಮಲ ಸ್ಟೈಲಲ್ಲೇ ಒಂದು ಇಲ್ಲಿ ಟೆಂಪಲ್ ಮಾಡಿದಾರಂತೆ. ಸೊ ಹಾಗಾಗಿ ಸೂಪರ್. ಈಗ ದೇವರನ್ನ ಇಲ್ಲೂ ಪ್ರತಿಷ್ಠಾಪನೆ ಮಾಡಿದಿರಾ ಅಂದ್ರೆ, ಇವಾಗ ನಾವು ತಿರುಪತಿ ಬಂದ್ಮೇಲೆ ಈಗ ಅಮರಾವತಿಗೂ ಬರ್ಬೇಕಾ, ಅದೊಂದು ರೂಲ್ಸ್ ಮಾಡ್ಬಿಡ್ರಿ. ತಿರುಪತಿಗೆ ಬಂದವರು ಅಮರಾವತಿಗೆ ಬಂದ್ರೆ ಅವರಿಗೆ ಪುಣ್ಯ ಜಾಸ್ತಿ. ತಿರುಪತಿನಲ್ಲಿ ದೇವರನ್ನು ನೋಡ್ಬಿಟ್ಟು ಅಮರಾವತಿನಲ್ಲಿ ಲಡ್ಡು ತಿಂದ್ರೆ ಅವರಿಗೆ ಪುಣ್ಯ ಜಾಸ್ತಿ. ಓಕೆ, ಸ್ಟಾರ್ಟ್ ಮಾಡ್ತಾರೆ, ಜನ ಬಿಡಲ್ಲ, ಹಂಗೇನಾರ ಹಚ್ತಾರೆ. ಓಕೆ, ದೆನ್ ಸುಪ್ರೀಂ ಕೋರ್ಟ್ ಆರ್ಡರ್ ಆನ್ ಫಾರೆಸ್ಟ್ ಟ್ರಿಗರ್ ಕನ್ಫ್ಯೂಷನ್. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಎಕೋ ಸೆನ್ಸಿಟಿವ್ ಝೋನ್ ಬಗ್ಗೆ ಏನ್ ಕೊಟ್ಟಿತ್ತು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ, 4th ಜೂನ್ ಅಲ್ಲಿ ಎಕೋಲಜಿನಲ್ಲಿ ಇಲ್ಲಿ ಎಕೋ ಸೆನ್ಸಿಟಿವ್ ಝೋನ್ಸ್ ಅಂತ ಅಂದ್ಬಿಟ್ಟು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಹೋಗ್ಬಿಟ್ಟು ಆ ವಿಡಿಯೋ ನೋಡಿ. ಆ ವಿಡಿಯೋ ನೋಡಿದ್ಮೇಲೆ ಆ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗುತ್ತಿದೆ. ಏನ್ ಹೇಳ್ತಿದ್ದಾರೆ, ಏನೇ ಪ್ರೊಟೆಕ್ಟೆಡ್ ಏರಿಯಾಸ್ ಇದ್ರೂ ಕೂಡ ಪ್ರೊಟೆಕ್ಟೆಡ್ ಏರಿಯಾ ಸುತ್ತಮುತ್ತಲು 1 ಕಿಲೋಮೀಟರ್ ನೀವು ಬಫರ್ ಝೋನ್ ಬಿಡಬೇಕು ಅಂತ. ಕೆಲವು ಕಡೆ ಹಂಗಾರೆ ನಾವು 5 ಕಿಲೋಮೀಟರ್ 6 ಕಿಲೋಮೀಟರ್ ಬಿಟ್ಟಿದೀವಲ್ಲ, ಹಾಗಾದ್ರೆ ಅದನ್ನ 1 ಕಿಲೋಮೀಟರ್ ಇಳಿಸ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಿದೆ, ನೀವೇನಾದ್ರೂ 1 ಕಿಲೋಮೀಟರ್ ಮೇಲ್ ಬಿಟ್ಟಿದ್ರೆ ಅದು ಹೆಂಗಿದೆಯೋ ಹಂಗೆ ಇದ್ ಬಿಡ್ಲಿ. 1 ಕಿಲೋಮೀಟರ್ಗಿಂತ ಕಮ್ಮಿ ಇತ್ತು ಅಂದ್ರೆ 1 ಕಿಲೋಮೀಟರ್ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ಕೇರಳ ಬೇಜಾರಾಗ್ಬಿಟ್ಟಿದೆ. ಅಯ್ಯೋ, ಕೆಲವು ಕಡೆ ನಾವಿಲ್ಲಿ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಲ್ಲಿ 9.8 ಕಿಲೋಮೀಟರ್ ಬಿಟ್ಟಿದೀವಿ. ದೆನ್ ಆಮೇಲೆ ಚಿಮ್ನಾಯಲ್ಲಿ 9.5 ಬಿಟ್ಟಿದೀವಿ, ಶರನ್ದುರಾಯಲ್ಲಿ 6.5 ಬಿಟ್ಟಿದೀವಿ, ವಯನಾಡಲ್ಲಿ 4 ಬಿಟ್ಟಿದೀವಿ. ತಪ್ಪು ಮಾಡ್ಬಿಟ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ದೆನ್ ಇಲ್ಲಿ ಈ ಬಫರ್ ಝೋನ್ ಅಲ್ಲಿ ಏನೇ ಕನ್ಸ್ಟ್ರಕ್ಷನ್ಸ್, ಏನೇ ಆಕ್ಟಿವಿಟೀಸ್ ಮಾಡಬೇಕಾದ್ರೂ ಟು ಟೇಕ್ ದಿ ಪರ್ಮಿಷನ್ ಫ್ರಮ್ ದಿ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ದಿ ಫಾರೆಸ್ಟ್. ಅಂದ್ರೆ ಒಂದು ಸ್ಟೇಟ್ ಅಲ್ಲಿ ಇರುವಂತಹ IAS ಚೀಫ್ ಸೆಕ್ರೆಟರಿ ವರ್ಗೂ ಹೋಗ್ತಾರಲ್ಲ, ಆತರ ಒಂದು ಸ್ಟೇಟ್ ಅಲ್ಲಿ ಪೋಸ್ಟ್ ಆಗಿರುವಂತ IFOS ಇವರು ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ವರ್ಗೂ ಹೋಗ್ತಾರೆ. ಅವರಿಂದ ಪರ್ಮಿಷನ್ ಇಲ್ಲಿ ತಗೊಬೇಕು. ಓಕೆ, ನೆಕ್ಸ್ಟ್, ಪ್ಲಾನ್ ಟು ಕವರ್ ಹಾಫ್ ದಿ ವರ್ಲ್ಡ್ ಇನ್ 377 ಡೇಸ್. ಏನಂದ್ರೆ ಈ ವ್ಯಕ್ತಿ ಫಯಾಜ್ ಅಸ್ರಫ್ ಅಲ್ಲಿ ಈತ 35 ಕಂಟ್ರಿಗಳನ್ನ ಬೈಸಿಕಲ್ ಅಲ್ಲಿ ಅಡ್ಡಾಡ್ತಾನಂತೆ. ಅಡ್ಡಾಡಪ್ಪ, ಒಳ್ಳೇದು, ಏನೋ ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ಯಾ, ಅಡ್ಡಾಡು. ಇನ್ನ 377 ದಿನ ಅಂದ್ರೆ ಹೆಚ್ಚು ಕಮ್ಮಿ KS ಮೇನ್ಸ್ ಬರದ ತಕ್ಷಣ ನಮ್ಮವು ಒಂದು 2,000 ಜನ ಆಸ್ಪಿರೆಂಟ್ಸ್ ಇದ್ರು. ಅವು ಈಗ ಹೆಚ್ಚು ಕಮ್ಮಿ 377 ದಿನನೇ ಆಯ್ತು, ರಿಸಲ್ಟ್ ಬಿಟ್ಟಿಲ್ಲ, ಖಾಲಿ ಕುಂತಾರೆ. ಅವ್ರಾದ್ರೂ ಕರ್ಕೊಂಡು ಹೋಗ್ಬೋದಿತ್ತ, ಅವರು ಬರ್ತಿದ್ರು. 1 ವರ್ಷ ಆಯ್ತು, ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಶಬಾಷ್. ನೆಕ್ಸ್ಟ್, ಜಮ್ಮು ಆಲ್ಸೋ ಸೀಸ್ ಎ ರಿವೈವಲ್ ಇನ್ ದ ಮಿಲಿಟೆನ್ಸಿ ಮತ್ತು ರಿವೈವಲ್ ಆಗೇ ಆಗುತ್ತೆ. ವೆನ್ ಎವರ್ ಯು ಟಾಕ್ ವಿತ್ ಗನ್ ಆರ್ ಯು ಟಾಕ್ ವಿತ್ ಫೋರ್ಸ್, ದೆನ್ ಅದಕ್ಕೆ ಆಪೋಸಿಟ್ ಆಗಿ ಫೋರ್ಸೇ ಬರುತ್ತೆ. ಆ ಕಾರಣದಿಂದ ಇಲ್ಲಿ ಮತ್ತೆ ಈಗ ಕಾಶ್ಮೀರಿ ಪಂಡಿತ್ಗಳನ್ನ ವಾಪಸ್ ಜಮ್ಮು ಕರ್ಕೊಂಡ್ಬರ್ಬೇಕಾದ್ರೆ ಮತ್ತೆ ಅಲ್ಲಿ ಕೆಲವರು ಸಪರೇಟಿಸ್ಟ್ ಮೂವ್ಮೆಂಟ್ ಅವ್ರು ಇರ್ಬೋದು ಅಥವಾ ಕೆಲವು ಟೆರರಿಸ್ಟ್ ಗ್ರೂಪ್ಗಳಿರ್ಬೋದು ಮತ್ತೆ ಅಟ್ಯಾಕ್ ಮಾಡ್ತಿದ್ದಾರೆ. ಹಾಗಾಗಿ ಮಿಲಿಟೆನ್ಸಿ ಮತ್ತೆ ಬರ್ತಿದೆ. ಹಾಗಾಗಿ ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ನ ಈಗ ನಾವು ಯೂನಿಯನ್ ಟೆರಿಟರಿ ಮಾಡಿದ್ರು ಮತ್ತೆ ಲಾಫ್ಸ್ಪಾ ಹಾಕ್ಬೇಕಾ ನೋಡ್ರಿ, ಏನು ಅಷ್ಟೇ ಮಾಡ್ತೀರಾ. ಅದು ಬಿಟ್ರೆ ಮತ್ತೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಯಾವುದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್, ಇಲ್ಲಿ ಯಾವುದು ನಮಗೆ ಅಂತ ಇಂಪಾರ್ಟೆಂಟ್ ಇಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಎಸ್, ಹೌಸಿಂಗ್ ಸ್ಕೀಮ್ಸ್ ಲ್ಯಾಕ್ಸ್ ಇನ್ ಅರ್ಬನ್ ಏರಿಯಾ. ಆಕ್ಚುಲಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಸ್ಕೀಮ್ ಇದು, ಆಯ್ತಾ. ಪ್ರಧಾನಮಂತ್ರಿ ಆವಾಸ್ ಯೋಜನಾ ರೂರಲ್ ಕಾಂಪೊನೆಂಟು ಇದೆ, ದೆನ್ ಅರ್ಬನ್ ಕಾಂಪೊನೆಂಟು ಇದೆ. ಅರ್ಬನ್ ಅಲ್ಲಿ ಅರ್ಬನ್ ಪುವರ್, ಸ್ಲಮ್ ಪೀಪಲ್ ಅವರಿಗೆ ಮನೆ ಕಟ್ಸ್ಕೊಡೋದಕ್ಕೋಸ್ಕರ. ಹಾಗಾಗಿ ರೂರಲ್ ಇಂದ ಚೆನ್ನಾಗಿ ನಡೀತಿದೆ ಅಂತೆ, ಅರ್ಬನ್ ಇಂದು ಲ್ಯಾಗ್ ಇದೆ ಅಂತೆ. ಹಾಗಾದ್ರೆ ಏನೇನು ಸ್ಕೀಮ್ಗಳಿದಾವೆ, ಆ ಸ್ಕೀಮಿಂದು ಇಂಟರ್ನಲ್ ಕಾಂಪೊನೆಂಟ್ಸ್ ಏನು ಎತ್ತ ಅವಷ್ಟು ನಾವು ಸ್ಕೀಮ್ಸ್ ಅಲ್ಲಿ ತಿಳ್ಕೊಬೇಕು. ಹಾಗಾಗಿ ಅದ್ರ ಬಗ್ಗೆ ನಾನು ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್,
ಅನ್ಸರ್ಟಿನಿಟಿ ಓವರ್ ಅಕ್ಸೆಸಬಲ್ ಇಂಡಿಯಾ ಕ್ಯಾಂಪೇನ್. ಅಕ್ಸೆಸಬಲ್ ಇಂಡಿಯಾ ಕ್ಯಾಂಪೇನ್ ಅಂತಂದ್ರೆ ಗೌರ್ಮೆಂಟ್ ಬಿಲ್ಡಿಂಗ್ಸು, ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಯಾರೇ ಡಿಸೇಬಲ್ ಪೀಪಲ್ ಇದ್ರೂ ಆರಾಮಾಗಿ ಅಕ್ಸೆಸ್ ಮಾಡಬೇಕು, ಆ ರೀತಿಯಾಗಿ ಒಂದು ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು ಮಾಡಿದ್ರು. 2022 ಡೆಡ್ಲೈನ್ ಇಟ್ಕೊಂಡಿದ್ರು. ಬಟ್ ಈಗ ಗಿಡ್ಲೈನ್ ಎಲ್ಲ ಮೀರ್ ಹೋಗ್ಬಿಟ್ಟಿದೆ. ಇದನ್ನ ವರ್ಕ್ ಆಗಿಲ್ಲ. ಹಾಗಾಗಿ ಇದೇನಿದು, ಇದ್ರ ಬಗ್ಗೆ ಯಾಕೆ ಇದು ವರ್ಕ್ ಆಗಿಲ್ಲ, ಅದೆಲ್ಲದ್ರ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ನಾನು ಇವತ್ತು ನ್ಯೂಸ್ ಪೇಪರ್ ಓವರ್ವ್ಯೂ ಮಾಡಿದ್ಮೇಲೆ ಪ್ರೊವೈಡ್ ಮಾಡ್ತೀನಿ. ಇನ್ನು ಸರೋಗಸಿ ಲಾ ಫೇಸ್ ಚಾಲೆಂಜಸ್. ಆಬ್ವಿಯಸ್ಲಿ ಸರೋಗಸಿ ಲಾ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ, ಅದನ್ನ ಪ್ರೀವಿಯಸ್ ಅಲ್ಲೂ ನಾನು ಹೇಳಿದ್ದೆ. ಹಾಗಾಗಿ 28th ಮೇ ನೀವು C³ ಕ್ಲಾಸ್ ಅನ್ನ ತಗೊಂಡ್ರೆ ಅದರಲ್ಲಿ ಹೆಲ್ತ್ ಅಲ್ಲಿ ಸರೋಗಸಿನ ಎಕ್ಸ್ಪ್ಲೇನ್ ಮಾಡಿದೀನಿ. ಒಂದ್ಸತಿ ನೀವು ಆ ವಿಡಿಯೋ ನೋಡ್ಕೊಂಡ್ಬಂದು ಇದೇನು ಇಲ್ಲಿ ಬಾಕ್ಸ್ ಇದೆಯಲ್ಲ ಟೇಬಲ್, ಈ ಬಾಕ್ಸ್ ಅಷ್ಟೇ ಓದ್ಕೊಳ್ರಿ. ಈ ನ್ಯೂಸ್ ಪೇಪರ್ ನಿಮಗೆ ಅವತ್ತಿನ ಸಿಕ್ಕಿಲ್ಲ ಅಂತಂದ್ರೆ ನೀವು ಕಾಪರೇಜ್ ಆ್ಯಪ್ ಡೌನ್ಲೋಡ್ ಮಾಡ್ರಿ. ಅದರಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಇದೆ. ಆ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂಡರ್ ಕಾಪರ್ ಕಟ್ಟಿಂಗ್ಸ್ ಹೋಗ್ರಿ. ಕಾಪರ್ ಕಟ್ಟಿಂಗ್ಸ್ ಅಲ್ಲಿ ನೀವು ಹೋದ್ರೆ ಇದೇನು ಇದೆಯಲ್ಲ ಇದು ನೀಟಾಗಿ ಹಿಂಗೆ ಕಟ್ ಮಾಡ್ಬಿಟ್ಟು ಹಾಕಿದೀನಿ. ನೀವು ಯಾರಾದ್ರೂ ಓದ್ತೀರಾ ಅನ್ನೋರಿದ್ರೆ ನಿಮಗೆ ರೆಫರೆನ್ಸಿಗೆ ಇರಲಿ ಅಂತ. ಮತ್ತೆ ನ್ಯೂಸ್ ಪೇಪರ್ ಏನು ಬೈ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ಎಸ್, ಟಿಯಾನ್ಮನ್ ಡೇ ಮ್ಯೂಟೆಡ್ ಇನ್ ಹಾಂಗ್ಕಾಂಗ್. ಟಿಯಾನ್ಮನ್ ಡೇ ಅಂತಂದ್ರೆ 1989 ಅಲ್ಲಿ ಚೈನಾ ಗೌರ್ಮೆಂಟ್ ಅಗೇನೆಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಪ್ರೋ ಡೆಮೋಕ್ರಸಿಗೋಸ್ಕರ ಪ್ರೊಟೆಸ್ಟ್ ಮಾಡಿರ್ತಾರೆ. ಈ ಪ್ರೋ ಡೆಮೋಕ್ರಸಿ ಪ್ರೊಟೆಸ್ಟ್ ಮಾಡಿದಾಗ ಚೈನಾ ತನ್ನ ಮಿಲಿಟರಿ ಫೋರ್ಸ್ನ ಹಾಕ್ಬಿಟ್ಟು ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಅದರಿಂದ ಎಷ್ಟೊಂದು ಜನದ ಡೆತ್ ಕೂಡ ಆಗುತ್ತೆ. ಹಾಗಾಗಿ ಇದು ಒಂದು ಮಸಾಕರ್. ಇದನ್ನ ನಾವು ಪ್ರತಿ ವರ್ಷನೂ ಇದನ್ನ ವಿ ವಿಲ್ ಕೋಮೆಮೊರೇಟ್ ದಿಸ್ ಡೇ. ಇದೊಂದು ಕರಾಳ ದಿನ ಅಂತ ಅಂದ್ಬಿಟ್ಟು ನಾವು ಬ್ಲ್ಯಾಕ್ ಫ್ಲಾಗ್ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ ಅಂತ ಈ ತರದೊಂದನ್ನ ಅಂದ್ರೆ ಗೌರ್ಮೆಂಟ್ ಅಗೇನೆಸ್ಟ್ ಧಿಕ್ಕಾರಕ್ಕೋಸ್ಕರ ಇದನ್ನ ಸೆಲೆಬ್ರೇಟ್ ಮಾಡ್ತಿದ್ರು. ಈ ಸೆಲೆಬ್ರೇಟಿನ ಮೇನ್ ಲ್ಯಾಂಡ್ ಚೈನಾದಲ್ಲಿ ಮಾಡ್ತಿರ್ಲಿಲ್ಲ. ಮೇನ್ ಚೈನಾದಲ್ಲಿ ಮಾಡಿದ್ರೆ ಬಡಿಸ್ಕೊಂತಿದ್ರು ಅವರು. ಹಾಗಾಗಿ ಮೇನ್ ಚೈನಾದಲ್ಲಿ ಮಾಡ್ತಿರ್ಲಿಲ್ಲ. ಚೈನಾದಲ್ಲಿ 2 ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ಸ್ ಅಂತ ಇದೆ. ಒಂದು ಬಂದು ಹಾಂಗ್ಕಾಂಗು, ಇನ್ನೊಂದು ಬಂದು ಮಕ್ಯಾವ್. ಅರ್ಥ ಆಗ್ತಿದೆಯಾ? ಹಂಗಾರೆ ಹಾಂಗ್ಕಾಂಗ್ ಅಂದ್ರೆ ಎಲ್ಲಿ, ಮೆಕ್ಯಾಂಗ್ ಅಂದ್ರೆ ಎಲ್ಲಿ ಅಂತಂದ್ರೆ 31st ಮೇ ನ್ಯೂಸ್ ಪೇಪರ್ ಅನಾಲಿಸಿಸ್ ಅಲ್ಲಿ ಹಾಂಗ್ಕಾಂಗ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಅದೊಂದ್ಸತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಹಾಂಗ್ಕಾಂಗ್ ಅಲ್ಲೂ ಕೂಡ ಸಿಚುವೇಶನ್ ತುಂಬಾ ಟಫ್ ಆಗ್ಬಿಟ್ಟಿದೆ. ಹಾಂಗ್ಕಾಂಗ್ ಅಲ್ಲೂ ಕೂಡ ಚೈನಾ ತನ್ನ ಒಂದು ಕಂಟ್ರೋಲ್ ಅನ್ನ ತುಂಬಾ ಸಿವಿಯರ್ ಆಗಿ ಹಾಂಗ್ಕಾಂಗ್ ಅಲ್ಲಿ ಇಟ್ಕೊಂತಿದೆ. ಸೊ ಅಂತ ಸಿಚುವೇಶನ್ ಅಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈಗ ಇವರು ರೆಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಅವರು ಚೈನಾ ಅಥಾರಿಟೀಸ್ಗಳು ರೀಸನ್ ಕೊಡ್ತಿದ್ದಾರೆ, ಇಲ್ಲ ಕೋವಿಡ್ ಇದೆ ಹಂಗಿಂಗೆ ಅಂತ ಅಂದ್ಬಿಟ್ಟು. ಬಟ್ ಕೋವಿಡ್ ಅಲ್ಲ, ಎಲ್ಲಿ ಹಾಂಗ್ಕಾಂಗ್ ಅಲ್ಲಿ ಆಂಟಿ ಚೈನಾ ಅಥವಾ ಮೇನ್ ಲ್ಯಾಂಡ್ ಚೈನಾ ಅಗೇನೆಸ್ಟ್ ವೇವ್ ಎದ್ಬಿಡ್ತೋ ಅನ್ನೋ ಭಯಕ್ಕೋಸ್ಕರ. ನೆಕ್ಸ್ಟ್, ಇದು ಒಂದು June 5 ಕೊಟ್ಟಿದ್ದಾರೆ. ಇದು ನಿಮಗೆ ಸಾಧ್ಯವಾದ್ರೆ ಇದನ್ನ ಓದ್ರಿ. ಎಷ್ಟು ಚೆನ್ನಾಗಿ ಮುಖ ಕುಗ್ದಿದ್ದಾರೆ ಅಂತಂದ್ರೆ ಏನ್ ಹೇಳಿದ್ದಾರೆ, ಈ ಪ್ಲಾನೆಟ್ ಯಾಕೆ ಬಿಡ್ರಿ, ಆಯ್ತು ಸಾಕು, ಈ ಪ್ಲಾನೆಟ್ ಕಷ್ಟ ಬಿದ್ದು ಈ ಪ್ಲಾನೆಟ್ ಅಲ್ಲಿ ನಾವು ಆಲೆ ಎಲ್ಲ ಹಾಳು ಮಾಡಿದ್ದಾಯ್ತು, ಏನು ಒಂದ್ ಸ್ವಲ್ಪ ನಾವೇನು ಯೂಸ್ ಮಾಡಂಗಿಲ್ಲ, ಪ್ಲಾನೆಟ್ ಹಾಳಾಗುತ್ತೆ ಅಂತ. ಯಾವ್ದು ಸೆನ್ಸಿಟಿವ್ ಪ್ಲಾನೆಟ್, ಹಂಗಾಗಿ ಬೇಡ, ನಾವೆಲ್ಲರೂ ಮನೆಯಲ್ಲಿ ಇನ್ಮೇಲೆ ಏರ್ ಕ್ರಾಫ್ಟ್ ಅನ್ನ ಬಿಲ್ಡ್ ಮಾಡ್ಬಿಟ್ಟು ನಾವು ಸೋಲಾರ್ ಸಿಸ್ಟಮ್ ಇಂದ ಆಚೆ ಹೋಗ್ಬಿಟ್ಟು ಬೇರೆ ಯಾವ್ದಾರ ಒಂದು ಒಳ್ಳೆ ಪ್ಲಾನೆಟ್ ಅಲ್ಲಿ ಹೊಸದಾಗಿ ಜೀವನ ನಡೆಸೋಣ, ಸಾಕ್ ಬಿಡ್ರಿ ಈ ಪ್ಲಾನೆಟ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಂದ್ರೆ ಅದರ ಅರ್ಥ ನಿಮಗೆ ಅರ್ಥ ಆಗಿದೆ ಬಿಡ್ರಿ ಏನಂತ. ಓಕೆ, ನೆಕ್ಸ್ಟ್, ಮಂಕಿ ಪಾಕ್ಸ್ ವೈರಸ್ ಮುಟೇಟ್ಸ್ ಅಟ್ ಹೈಯರ್ ರೇಟ್. ಮ್ಯುಟೇಷನ್ ಆಗ್ತಿದೆಯಾ ಮಂಕಿ ಪಾಕ್ಸ್ ವೈರಸ್? ಹೌದು, ಹೈ ಮ್ಯುಟೇಷನ್ ಆಗ್ತಿದೆ. ಅದರಿಂದ ಮನುಷ್ಯನಿಗೆ ತೊಂದರೆ ಇದೆಯಾ? ಮನುಷ್ಯನಿಗೇನು ತೊಂದರೆ ಇಲ್ಲ. ಸೊ ಹಾಗಾಗಿ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಮಂಕಿ ಪಾಕ್ಸ್ ವೈರಸ್ ಅಂದ್ರೆ ಏನು, ಎತ್ತ, ಇದ್ರ ಬಗ್ಗೆ ಎಲ್ಲಾ ಡೀಟೇಲ್ ಇಂದು ನಿಮಗೆ 22nd ಮೇ ಅಲ್ಲಿ ಹೆಲ್ತ್ ಅಲ್ಲಿ ಮಂಕಿ ಪಾಕ್ಸ್ ಅಂಡರ್ ನಲ್ಲಿ ಹಾಕಿದೀನಿ. ಒಂದ್ಸತಿ ಬೇಗ ಅದನ್ನ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಇಲ್ಲಾಂದ್ರೆ ಅಟ್ಲೀಸ್ಟ್ ನಾನು ಇಲ್ಲಿ ಐ ಬಟನ್ ಹಾಕ್ತಿದೀನಿ ನೋಡ್ರಿ, ಇಲ್ಲಿ ಐ ಬಟನ್ ಬರ್ತಿದೆ. ಆ ಬಟನ್ ಆದ್ರೂ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ವಿಡಿಯೋ ಕರ್ಕೊಂಡು ಹೋಗುತ್ತೆ, ಇದನ್ನ ನೋಡ್ಕೊಂಡ್ ಬನ್ನಿ. ನೆಕ್ಸ್ಟ್, ಸ್ಟಾರ್ ಟೆಂಪರೇಚರ್. ಆಕ್ಚುಲಿ ಸ್ಟೆಲ್ಲಾರ್ ಎವಲ್ಯೂಷನ್ ಅಂದ್ರೆ ಯಾವುದು, ವೈಟ್ ಡ್ವಾರ್ಫು, ರೆಡ್ ಸೂಪರ್ ಗೆಂಟು, ಸೂಪರ್ ನೋವಾ, ನ್ಯೂಟ್ರಾನ್ ಸ್ಟಾರು, ಬ್ಲ್ಯಾಕ್ ಹೋಲು, ಇವೆಲ್ಲದ್ರ ಬಗ್ಗೆನೂ ನಾನು ಡೀಟೇಲ್ ಸ್ಟ್ಯಾಟಿಕಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಥದ್ರಲ್ಲಿ ಒಂದು ಏನಾಗುತ್ತೆ, ಒಂದು ಯಾವ್ದಾದ್ರು ಸ್ಟಾರ್ ದೊಡ್ಡದಿರುವಂಥದ್ದು, ಯಾವಾಗಲೂ ಸ್ಟಾರ್ ನಮಗೆ ನ್ಯೂಕ್ಲಿಯರ್ ಫ್ಯೂಷನ್ ಇಂದ ಅದರಿಂದ ಎನರ್ಜಿ ಬರುವಂಥದ್ದು. ಅಂದ್ರೆ ಯಾವ್ದಾದ್ರು ಒಂದು ಸ್ಟಾರ್ ಅಂದ್ರೆ ಇನಿಷಿಯಲಿ ಒಂದು ಕ್ಲೌಡ್ ಆಫ್ ಗ್ಯಾಸ್ ಇರುತ್ತೆ. ಆ ಕ್ಲೌಡ್ ಆಫ್ ಗ್ಯಾಸ್ ಅಲ್ಲಿ ಹೈಡ್ರೋಜನ್ ಮತ್ತೆ ಹೀಲಿಯಂ ಇರುತ್ತೆ. ಇದರಲ್ಲಿ ಹೈಡ್ರೋಜನ್ ಫ್ಯೂಷನ್ ಆಗ್ಬಿಟ್ಟು ಎನರ್ಜಿ ಕೊಟ್ಬಿಟ್ಟು ಅವು ಹೀಲಿಯಮಿಗೆ ಕನ್ವರ್ಟ್ ಆಗುತ್ತೆ. ಯಾವಾಗ ಎಲ್ಲಾ ಹೈಡ್ರೋಜನ್ ಹೀಲಿಯಮಿಗೆ ಕನ್ವರ್ಟ್ ಆಗುತ್ತೋ ಅವಾಗ ಆ ಸ್ಟಾರ್ ಅಲ್ಲಿ ಇರುವಂತ ಎನರ್ಜಿ ಮುಗ್ದಿದೆ ಅಂತ ಅರ್ಥ. ಆ ಸ್ಟಾರ್ ಅಲ್ಲಿ ಇರುವಂತ ಎನರ್ಜಿ ಮುಗಿದ ಮೇಲೆ ದೆನ್ ಅದೇನಾಗುತ್ತೆ, ರೆಡ್ ಸೂಪರ್ ಗೇಂಟ್ ಅಥವಾ ರೆಡ್ ಗೇಂಟ್ ಅಂತ ಅಂದ್ಬಿಟ್ಟು ಆಗುತ್ತೆ. ಎಲ್ಲ ಎನರ್ಜಿ ಒಳಗಡೆ ಅಂದ್ರೆ ಎಲ್ಲಾ ಹೈಡ್ರೋಜನ್ ಹೀಲಿಯಮಿಗೆ ಕನ್ವರ್ಟ್ ಆದ್ಮೇಲೆ ಈ ತರ ರೆಡ್ ಸೂಪರ್ ಗೇಂಟ್ ಆದ್ಮೇಲೆ ಅದೇನು ಕಲರ್ ಬ್ರೈಟ್ನೆಸ್ ಇರುತ್ತಲ್ಲ ಸಡನ್ ಆಗಿ ಡಿಮ್ ಆಗುತ್ತದು. ಸೊ ಆ ತರ ಎಕ್ಸಾಕ್ಟ್ಲಿ ನಾವು ತೇರಿನಲ್ಲಿ ಏನು ಓದಿದ್ವಲ್ಲ ಆ ತೇರಿನಲ್ಲಿ ಓದಂತದ್ದೇ ಇವಾಗ ಇಲ್ಲಿ ಜಾಪನೀಸ್ ಅವರು ಅಬ್ಸರ್ವ್ ಮಾಡಿದ್ದಾರೆ. ಒಂದು ರೆಡ್ ಸೂಪರ್ ಗೇಂಟ್ ಸ್ಟಾರು ಬೆಟಾಲಿಗ್ವಿಸ್ ಅಂತ ಅಂದ್ಬಿಟ್ಟು ಇದರಲ್ಲಿ ಇದೇ ತರ ಒಂದು ಫಿನಾಮಿನನ್ನ ನೋಡಿದ್ದಾರೆ. ಹಾಗಾಗಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಸಿಕ್ಬಿಟ್ಟಿದೆ. ದೆನ್ ಅದು ಬಿಟ್ರೆ ಚೈನಾ ಟು ನಾಟ್ ಗಿವ್ ಅಡ್ವಾನ್ಸ್ಡ್ ಸೇಫ್ಟಿ ಟು ಎಂಪರರ್ ಪೆಂಗ್ವಿನ್. ಹಾಗಾಗಿ ಇದು ಎಂಪರರ್ ಪೆಂಗ್ವಿನ್ ಅಂದ್ರೆ ಏನು, ನಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು.
ಅದ್ರ ಜೊತೆಗೆ ಇಲ್ಲಿ ಅಂಟಾರ್ಟಿಕಾ ಟ್ರೀಟಿ ಬಗ್ಗೆ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಏನಂತ ಗೊತ್ತಿರ್ಬೇಕು. ಬೇಕಾದ್ರೆ ಎಂಪರರ್ ಪೆಂಗ್ವಿನ್ ಬಗ್ಗೆ ನಾವು ಇನ್ನೊಂದ್ಸತಿ ನೋಡಿದ್ರೆ ನಮಗೆ ತಪ್ಪಿಲ್ಲ. ಬಟ್ ಇದು ಅಂಟಾರ್ಟಿಕಾ ಟ್ರೀಟಿ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡ್ತೀನಿ. ಅದಕ್ಕೆ ನಾನು ಹೇಳ್ತಿರೋದು, ಇವತ್ತಿನ ನ್ಯೂಸ್ ಪೇಪರ್ ತುಂಬಾ ಲೆಂತ್ ಇದೆ, ಇವ್ರು ಭಾನುವಾರನೂ ನಮಗೆ ರೆಸ್ಟ್ ಮಾಡಕ್ ಬಿಡಲ್ಲ. ಓಕೆ, ನೆಕ್ಸ್ಟ್ ಇಂಡಿಯಾಸ್ ರೋಲ್ ಇನ್ ಗ್ಲೋಬಲ್ ಹೆಲ್ತ್ ಡಿಪ್ಲೊಮಸಿ. ಈ ಗ್ಲೋಬಲ್ ಹೆಲ್ತ್ ಡಿಪ್ಲೊಮಸಿ ಏನಂತ ಹೇಳ್ತಾರೆ ಅಂದ್ರೆ, ಈಗ ನೋಡಿ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳು, ಈ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳು ಆಬ್ವಿಯಸ್ಲಿ ಡೆವಲಪ್ಡ್ ಕಂಟ್ರೀಸು, US, ಯುರೋಪ್ ಅಲ್ಲಿ ಇರುವಂತ ದೇಶಗಳು. ಈ ಕಂಪ್ನಿಗಳು ಇವು ಯಾವ್ದಾದ್ರು ಒಂದು ಡ್ರಗ್ ಅಥವಾ ಯಾವ್ದಾದ್ರು ಒಂದು ವ್ಯಾಕ್ಸಿನ್ ಅನ್ನ ಕಂಡುಹಿಡಿತವೆ. ಈ ವ್ಯಾಕ್ಸಿನ್ ಅನ್ನ ಅವರು ಜನಕ್ಕೆ ಮಾರ್ತಾರೆ, ಜನದಿಂದ ದುಡ್ಡನ್ನ ಪಡ್ಕೊಂತಾರೆ. ನೆಕ್ಸ್ಟ್ ಬೇರೆ ಯಾವ್ದಾದ್ರು R&Dಗೆ ದುಡ್ಡು ಬೇಕಾದಾಗ ಈ ದುಡ್ಡನ್ನ ಅದರಲ್ಲಿ ಹಾಕ್ತಾರೆ, ಮತ್ತೆ ವ್ಯಾಕ್ಸಿನ್ ಕಂಡಿದ್ದಾರೆ. ಇದು ಕಂಪನಿ ಆಂಗಲ್ ಇಂದ ಮಾತಾಡ್ತಿದೀವಿ, ವೆಲ್ ಅಂಡ್ ಗುಡ್. ಆದ್ರೆ ಜನದ ಆಂಗಲ್ ಇಂದ ಮಾತಾಡ್ರಿ. ಜನದ ಆಂಗಲ್ಲು ಆಲ್ರೆಡಿ ಜನ ಸಾಯ್ತಿದ್ದಾರೆ, ಒಂದು ಪ್ಯಾಂಡಮಿಕ್ ಇದೆ, ಅವ್ರ ಹತ್ರ ದುಡ್ಡೇ ಇಲ್ಲ, ಅಂತವರಿಗೆ ಇಲ್ಲಿ ಡ್ರಗ್ ಇದೆ, ನಿಮಗಿದು ಈ ಡ್ರಗ್ ನ ನೀವು ಕುಡಿದ್ರೆ ನೀವು ಇದು ಬಚಾವ್ ಆಗ್ತೀರಾ, ನೀವು ಸಾಯಲ್ಲ. ಆದ್ರೆ ಒಂದು ಡ್ರಗ್ 38,000 ರೂಪಾಯಿ ಅಂತ ಅಂದ್ಬಿಟ್ಟು ನೀವು ಹಾಕ್ಬಿಟ್ರೆ ದೆನ್ ಈ ಜನ ಆ ರೇಟ್ ಕೇಳೇ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಮಾನವೀಯತೆ ಎಲ್ಲೋಯ್ತು? ನೀವಿಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರಲ್ಲ, ದುಡ್ಡಿಗಾಗಿ ನಿಂತ್ರೆ ಹೆಂಗೆ? ಆ ಕಾರಣದಿಂದ ಹೆಲ್ತ್ ವಿಚಾರಗಳು ಬಂದಾಗ ಅಂತ ಟೈಮಲ್ಲಿ ಸ್ವಲ್ಪ ನಿಮ್ಮ ಪ್ರಾಫಿಟಿನ ಸೈಡಲ್ಲಿ ಇಡ್ರಿ. ಪ್ರಾಫಿಟಿನ ಸೈಡಲ್ಲಿ ಇಟ್ಬಿಟ್ಟು ನೀವು ಜನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಇದನ್ನ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಅಲ್ಲಿ ಇಂಡಿಯಾ ಸಪೋರ್ಟ್ ಮಾಡ್ತಾನೆ ಇದೆ. ಅದಕ್ಕೆ ಟರ್ಮ್ ಇರುವಂತದ್ದು ಇಲ್ಲಿದೆ ನೋಡ್ರಿ, ಪಬ್ಲಿಕ್ ಇಂಟ್ರೆಸ್ಟ್ ಸ್ಟ್ಯಾಂಡರ್ಡ್. ಅಂದ್ರೆ ವೆನ್ ಎವರ್ ದೇರ್ ಇಸ್ ಸಮಥಿಂಗ್ ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಟೈಮಲ್ಲಿ ನೀವು ಇದೇನು ರೆಸ್ಟ್ರಿಕ್ಷನ್ಸ್ ಇದೆಯಲ್ಲ, ಅಂದ್ರೆ ಕಂಪ್ನಿಗಳದ್ದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಇರುತ್ತೆ. ಆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇರೋದ್ರಿಂದ ಬೇರೆಯವ್ರು ಯಾರು ಅದನ್ನು ಪ್ರೊಡ್ಯೂಸ್ ಮಾಡಂಗಿಲ್ಲ. ಆ ಮಾತ್ರೆ ತಗೊಂಡ್ಬಿಟ್ಟು ಅದೇ ತರದನ್ನ ಇಲ್ಲಿ ರಾನ್ ಬ್ಯಾಕ್ಸಿ ಇವರೆಲ್ಲ ಮಾಡ್ತಾರಲ್ಲ ಜನರಿಕ್ ಡ್ರಗ್, ಆ ತರ ಪ್ರೊಡ್ಯೂಸ್ ಮಾಡಂಗಿಲ್ಲ. ಅದು WTO ರೂಲ್ಸ್ ಇರುತ್ತೆ. ಆ ರೂಲ್ಸ್ಗೆ ವೇವಿಯರ್ ಕೊಡಿ ಅಂತ ಅಂದ್ಬಿಟ್ಟು ಇಂಡಿಯಾ ಕೇಳ್ತಿತ್ತು. ಸರಿ, ವೇವಿಯರ್ ಕೊಡಿ ಅಂತಂದಾಗ ಅಫ್ಕೋರ್ಸ್ ಅದರಿಂದ ವೇವಿಯರ್ ಕೊಡ್ತಾರೆ. ಆದ್ರೆ ವೇವಿಯರ್ ಇದಕ್ಕೆ, ಆ ವೇವಿಯರ್ನ ಬರೀ ಟೆಂಪರರಿ ವೇವಿಯರ್ ಅಷ್ಟೇ ಕೊಡ್ತಾರೆ. ಬಿಕಾಸ್ ಯಾಕಂದ್ರೆ ಇದು ಪರ್ಮನೆಂಟ್ ವೇವಿಯರ್ ಕೊಟ್ಬಿಟ್ರೆ ಕಷ್ಟ ಬಿದ್ದ ಕಂಪ್ನಿ ಕಂಡಿಡಿದಕ್ಕೂ ಏನು ಉಪಯೋಗ? ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಕಂಪ್ನಿದು ಇಂಟ್ರೆಸ್ಟ್ ನಾವು ನೋಡ್ಬೇಕಾ, ಬರೀ ಜನದಷ್ಟೇ ಎಲ್ಲ. ಇಲ್ಲಿ ವೇವಿಯರ್ ಟೆಂಪರರಿ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಯಾವುದಕ್ಕೆ ಇಟ್ ಇಸ್ ದಟ್ ವೇವಿಯರ್ ಅಥವಾ ಅದು ಆ ಒಂದು ಲೀನಿಯನ್ಸ್ ಕೊಟ್ಟಿರೋದು ಬರೀ ವ್ಯಾಕ್ಸಿನಿಗೆ ಮಾತ್ರ, ಬೇರೆ ಯಾವ್ದಾರ ಥೆರಪಿ ಅಥವಾ ಬೇರೆ ಮೆಡಿಕಲ್ ಪ್ರಾಡಕ್ಟ್ಸ್ ಯಾವುದಕ್ಕೂ ಕೊಟ್ಟಿಲ್ಲ. ವ್ಯಾಕ್ಸಿನಿಗೆ ಮಾತ್ರ ಏನ್ ಮಾಡಿದ್ದಾರೆ, ಆ ತರ ನೀವು ಇದನ್ನ ಚೀಪಾಗಿ ಕೊಡ್ಬೋದು ಅಥವಾ ಲೋಕಲ್ ನಿಮ್ದು ಕಂಪ್ನಿಗಳು ಯಾವ್ಯಾವ ಇದ್ರೆ ಅವು ಇವ್ರು ಪ್ರೊಡ್ಯೂಸ್ ಮಾಡ್ಬೋದು, ಜನರಿಕ್ ಡ್ರಗ್ ಅನ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಓಕೆ. ಈಗ ಹೆಂಗೋ ಈ ತರ ಸಿಚುವೇಶನ್ ಬಂದಾಗ ಈ ಕಡೆ ಒಂದ್ ಕಡೆ ಮನುಷ್ಯನ್ ಹೆಲ್ತ್, ಇನ್ನೊಂದ್ ಕಡೆ ಕಂಪನಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದೆ. ಆದ್ರೆ ಇಂಡಿಯಾ ಹೇಳ್ತಿರೋದು ಏನಂದ್ರೆ, ಈ ತರ ಲಿಮಿಟೆಡ್ ಕೊಟ್ರಿ ಅಂತಂದ್ರೆ ಉಪಯೋಗ ಆಗಲ್ಲ. ಈಗಿನ ಕಾಲದಲ್ಲಿ ಮತ್ತೆ ಇನ್ನೊಂದೆಲ್ಲ ಮಂಕಿ ಪಾಕ್ಸ್ ಬಂತು, ಮತ್ತೆ ಅದಕ್ಕೆ ವ್ಯಾಕ್ಸಿನ್, ಮತ್ತೆ ಅದಕ್ಕೂ ಮತ್ತೆ ಬೇಡ್ಕೊಬೇಕು. ಎಲ್ಲಾದ್ರೂ WTO ಬೇಡ್ಕೊಳೋದಕ್ಕಿಂತ ನಾವ್ ಏನ್ ಮಾಡ್ಬೋದು ಅಂತಂದ್ರೆ, ಒಂದು ಕಾಮನ್ಸ್ ಅಪ್ರೋಚ್ ಮಾಡೋಣ ಅಂತ ಕೇಳ್ತಿದ್ದಾರೆ. ಕಾಮನ್ಸ್ ಅಪ್ರೋಚ್ ಅಂದ್ರೆ ಏನು ಅಂತಂದ್ರೆ, ಈಗ ಈ ಕಂಪನಿಗೆ ಫಂಡಿಂಗ್ ಯಾವ್ದೋ ಒಂದು ಕಂಟ್ರಿ 2 ಕಂಟ್ರಿ ಮಾಡೋದಕ್ಕಿಂತ ಎಲ್ಲಾ ಕಂಟ್ರಿಗಳು ಸೇರ್ಕೊಂಡ್ಬಿಟ್ಟು ಯಾವ್ದಾರ ಒಂದು ಒಳ್ಳೆ ಕಂಪ್ನಿಗೆ ಫಂಡಿಂಗ್ ಮಾಡೋಣ. ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದ್ಮೇಲೆ ಆ ಡ್ರಗ್ ನ ಎಲ್ಲಾ ಜನಕ್ಕೂ ಅತಿ ಕಮ್ಮಿ ದರದಲ್ಲಿ ಕೊಡೋಣ. ಇಲ್ಲಿ ಕಂಪ್ನಿ ಲಾಸ್ ಆಗುವಂಥದ್ದು ಏನೂ ಇಲ್ಲ. ಇವ್ ಯಾವ್ಯಾವ ಕಂಟ್ರಿಗಳಿದಾವಲ್ಲ ಎಲ್ಲಾ ಕಂಟ್ರಿಗಳು ಫಂಡಿಂಗ್ ಮಾಡ್ಬಿಟ್ಟು ಈ ಕಂಪ್ನಿಗೆ ಲಾಸ್ ಆಗದಿರೋ ತರ ನೀವು ಫಂಡಿಂಗ್ ಮಾಡೋಣ. ನೀವು ಜನದ ಕೈಯಲ್ಲಿ ಏನ್ ಮಾಡ್ಬೇಕು, ಆ ಡ್ರಗ್ಗಳನ್ನ ಫ್ರೀಯಾಗಿ ಕೊಡಬೇಕು. ಅದು ಕಾಮನ್ಸ್ ಅಪ್ರೋಚ್. ಇದೇನಾಗುತ್ತೆ, ಯಾವುದೇ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬ್ಯಾರಿಯರ್ಸ್ ಇಲ್ದಂಗೆ ಜನದ ಒಂದು ಹೆಲ್ತಿಗೋಸ್ಕರನೇ ನಾವು ಗಮನ ಹರಿಸಿ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಇವ್ ಯಾವ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಇದಾವೆ ಇವಕ್ಕೂ ಕೂಡ ಲಾಸ್ ಆಗಲ್ಲ ಅನ್ನೋದು ಇಂಡಿಯಾ ಪ್ರಮೋಟ್ ಮಾಡ್ತಿರುವಂಥದ್ದು. ಇಷ್ಟೆಲ್ಲ ಇಂಡಿಯಾ ಮಾತಾಡ್ತು. ದೆನ್ ಗಪ್ಪು ಕುಂತು ಬಿಟ್ರಾಗಲ್ಲ ಇಂಡಿಯಾ. ಈಗ ನೆಕ್ಸ್ಟ್ ಏನು ರಷ್ಯಾ ವಿಚಾರದಲ್ಲಿ ಗಪ್ಪು ಕುಂತಿರಲ್ಲ, ಹಂಗ್ ಕುಂತ್ರಾಗಲ್ಲ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಮಿನಿಸ್ಟೀರಿಯಲ್ ಮೀಟಿಂಗ್ ಇದೆ WTO, ಅಲ್ಲಿ ಮಾತಾಡ್ರಿ, ಬಾಯ್ ಬಿಡ್ರಿ ಅಂತ ಹೇಳ್ತಿರೋದು. ನೆಕ್ಸ್ಟ್ ಯುರಾನಿಯಮ್ಮು ನೆಪ್ಚ್ಯೂನು ಯಾಕೆ ಬೇರೆ ಕಲರ್ ಇದೆ ಅಂತ ಅಂದ್ಬಿಟ್ಟು ಇದೊಂದು ಅಟ್ಮಾಸ್ಫಿಯರಿಕ್ ಮಾಡೆಲ್ ಹೇಳ್ತಿದ್ದಾರೆ. ಆಕ್ಚುಲಿ ನಾವಿಲ್ಲಿ ನೋಡಿದ್ವಿ ಅಂತಂದ್ರೆ ನೆಪ್ಚ್ಯೂನು ಮತ್ತೆ ಯುರಾನಿಯಸ್, ಸೊ ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟ್ರನ್, ಯುರಾನಸ್, ನೆಪ್ಚ್ಯೂನು. ಹೌದಾ? ಇಲ್ಲಿ ನೆಪ್ಚ್ಯೂನು ಬ್ಲೂ ಕಲರ್ ಇದೆ. ಈ ಒಳಗಡೆ ಇರುವಂತ ಯುರಾನಮ್ ಒಂದು ರೀತಿಯಾದ ಸಿಯಾನ್ ಅಥವಾ ಒಂಥರ ಆರೆಂಜಿಶ್ ಕಲರ್, ಪೇಲ್ ಶೇಡ್ ಆಫ್ ಸಿಯಾನ್ ಕಲರ್ ಇದೆ. ಅರ್ಥ ಆಗ್ತಿದ್ಯಾ? ಸೊ ಯಾಕೆ ಈ ಕಲರ್ ಇದೆ ಅಂತಂದ್ರೆ ಇವರಿಲ್ಲಿ ಹೇಳ್ತಿದ್ದಾರೆ, ಬಿಕಾಸ್ ಯಾಕಂದ್ರೆ ದರ್ ಇಸ್ ಎನ್ ಹೇಸ್ ಅಂದ್ರೆ ನೀವು ಸದ್ಯಕ್ಕೆ ಇಷ್ಟು ತಿಳ್ಕೊಳ್ರಿ, ಜಿಯೋಗ್ರಫಿ ನಿಮ್ದು ಬೇಸಿಕ್ಸ್ ನೀವು ಸರಿಯಾಗಿ ಓದಿಲ್ಲ ಅಂದ್ರೆ. ಬಿಕಾಸ್ ಹೇಸ್ ಇಸ್ ಡಿಫ್ರೆಂಟ್ ಫ್ರಮ್ ಫಾಗ್, ಇಸ್ ಡಿಫ್ರೆಂಟ್ ಫ್ರಮ್ ಸ್ಮಾಗ್, ಇಸ್ ಡಿಫ್ರೆಂಟ್ ಫ್ರಮ್ ಮಿಸ್ಟ್. ಈ ಸದ್ಯಕ್ಕೆ ಹೇಸ್ ಅಂದ್ರೆ ಮಂಜು ಅಂತ ತಿಳ್ಕೊಳ್ರಿ. ಅದು ಏನಿದೆ ಆ ಮಂಜು, ಇಟ್ ಇಸ್ ಥಿಕ್ಕರ್ ಆನ್ ದಿ ಯುರಾನಿಯಂ ಮೇಲೆ ಆ ಮಂಜು ತುಂಬಾ ತಿಕ್ಕಿದೆ. ಆ ಕಾರಣದಿಂದ ಅದು ಒಂಥರ ವೈಟಿಶ್ ನಮಗೆ ಅಪಿಯರ್ ಆಗುತ್ತೆ ಯುರಾನಿಯಂ ಅಲ್ಲಿ. ಅರ್ಥ ಆಗ್ತಿದ್ಯಾ? ಅದೇ ನೆಪ್ಚ್ಯೂನಲ್ಲಿ ಆ ತರ ಯಾವುದೇ ರೀತಿಯಾದಂತಹ ಹೇಸ್ ಇಲ್ಲದೆ ಇರೋ ಕಾರಣದಿಂದ ನೆಪ್ಚ್ಯೂನ್ ಅಪಿಯರ್ಸ್ ಬ್ಲೂ ಅಂಡ್ ಬ್ರೈಟ್. ಆಯ್ತಾ? ಇದು ಇತ್ತೀಚೆಗೆ ಬಂದಿರೋ ಅಟ್ಮಾಸ್ಫಿಯರಿಕ್ ಮಾಡೆಲ್, ಅದ್ರ ಬಗ್ಗೆ ನಾವಿಲ್ಲಿ ಹೇಳ್ತಿದೀವಿ. ನೆಕ್ಸ್ಟ್ ಈ ಶೀಟಲ್ಲಂತೂ
ಈಗ ನೋಡಿ ಇಲ್ಲಿ ಟೆಕ್ಸ್ಟ್ ಬುಕ್ ಕಾಂಟ್ರವರ್ಸಿ ಆಗಿದೆ. ಏನು ಟೆಕ್ಸ್ಟ್ ಬುಕ್ ಕಾಂಟ್ರವರ್ಸಿ ಆಗಿದೆ? ಕನ್ನಡ ಲಿಟ್ರೇಚರ್ ಇಂದು ಎಷ್ಟೋ ಒಳ್ಳೊಳ್ಳೆ ಟಾಪಿಕ್ಸ್ ಗಳನ್ನ ಬಿಟ್ಬಿಟ್ಟು ಇಲ್ಲಿ RSS ಫೌಂಡರ್ ಹೆಗಡೆವಾರ್ ಅವ್ರದ್ದು ಸ್ಪೀಚ್ ಹಾಕಿದ್ರಲ್ಲ ಸರಿನಾ ಅಂತ ಅನ್ಬಿಟ್ಟು ಇದೊಂದು ರಿವಿಷನ್ ಕಮಿಟಿ ಇದೆಯಲ್ಲ, ರೋಹಿತ್ ಚಕ್ರತೀರ್ಥ ಇವರಿಗೆ ಸರ್ರ ಕ್ಲಾಸ್ ತಗೊಂಡಿದ್ದಾರೆ. ಹಾಗಾಗಿ ಅದು ಕರ್ನಾಟಕ ಟೆಕ್ಸ್ಟ್ ಬುಕ್ ಕಾಂಟ್ರವರ್ಸಿ. ನೆಕ್ಸ್ಟ್, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂದ್ರೆ ಏನು? ಇವ್ರು ಯಾಕೆ ಇಂಡಿಯಾದಿಂದ ಎಕ್ಸಿಟ್ ಆಗ್ತಿದ್ದಾರೆ? ಇದರಿಂದ ನಮಗೆ ಆಗುವಂತ ತೊಂದರೆ ಏನು? ಇವೆಲ್ಲದ್ರ ಬಗ್ಗೆ ಇಂಪಾರ್ಟೆಂಟ್ ನೋಡಿ. ಎಕನಾಮಿದು ಡೀಟೇಲ್ಡ್ ಅನಾಲಿಸಿಸ್ ಭಾರಿ ಇಂಪಾರ್ಟೆಂಟ್. ಈ ಸತಿ ಯಾರು UPSC ಬರ್ದಿದ್ದೀರಾ ನಿಮಗೆ ಗೊತ್ತಾಗಿದೆ. ಎಕನಾಮಿದು 2 ಕ್ಲಾಸು 3 ಕ್ಲಾಸು ಎಕನಾಮಿ ಓದ ತಕ್ಷಣ ಸಾಧ್ಯನೇ ಇಲ್ಲ. ಎಕನಾಮಿ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದ್ರ ಬಗ್ಗೆ ನಾನು ಡೀಟೇಲ್ಡ್ ಅನಾಲಿಸಿಸ್ ನಿಮಗೆ ಪ್ರೊವೈಡ್ ಮಾಡ್ತೀನಿ. ನೆಕ್ಸ್ಟ್, ಆರ್ ಫಿಯರ್ಸ್ ಆಫ್ ಸ್ಟ್ಯಾಗ್ಫ್ಲೇಷನ್ ಇಂಪ್ಯಾಕ್ಟಿಂಗ್ ಮಾರ್ಕೆಟ್? ಸ್ಟ್ಯಾಗ್ಫ್ಲೇಷನ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಒನ್ಸ್ ಅಗೇನ್ ಎಕನಾಮಿ, ಇದನ್ನ 18th ಮೇ ಅಲ್ಲಿ ನಾನು ಎಕನಾಮಿ ಅಂಡರ್ ಸ್ಟ್ಯಾಗ್ಫ್ಲೇಷನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ಕಾರಣದಿಂದ ನಿಮಗಿದು ಗೊತ್ತಿರಬೇಕು. ಸ್ಟ್ಯಾಗ್ಫ್ಲೇಷನ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ದಯವಿಟ್ಟು ನೋಡಿ. ಬಿಕಾಸ್ ಎಕನಾಮಿ 30+ ಕ್ವಶನ್ಸ್ ಈ ಸತಿ UPSC ನಲ್ಲಿ ಬಂದಿರೋದು. ಅರ್ಥ ಆಗ್ತಿದೆ? ಹಂಗಾರೆ KPSC ನಲ್ಲಿ ಬರ್ತಾವ ಸರ್? KPSC ನಲ್ಲಿ ಕ್ವಶನ್ಸ್ ಬರ್ತಾವ ಬಿಡ್ರಿ. ಫಸ್ಟ್ KPSC KS ಎಕ್ಸಾಮೇ ಬರ್ತಾವ ಅಂತ ಕ್ವಶನ್ ಮಾರ್ಕ್ ಐತಿ. ಅರ್ಥ ಆಗ್ತಿದ್ಯಾ? KS ಎಕ್ಸಾಮೇ ನಡೆಸ್ತಾರ ಅಂತ ಕ್ವಶನ್ ಮಾರ್ಕ್ ಇದೆ. ಅಂಥದ್ರಲ್ಲಿ ನೀವು KS ಅಲ್ಲಿ ನಮಗೆ ಎಕನಾಮಿ ಬರುತ್ತೆ ಅಂತ ಕೇಳಕ್ ಹೋಗ್ಬೇಡ್ರಿ. ಸೊ ಬಾಯಿ ಮುಚ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀರಿ. ಇಲ್ಲ ಅಂತಂದ್ರೆ KS ಬರೆದ್ರೆ ನಿಮ್ ಎಲ್ಲಾ ಯೂತ್ ಪವರ್ನು ಹೋಗ್ಬಿಟ್ಟು ಅಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡೋದಾಗ್ತೈತಿ. ಹಂಗಾಗಿ ಬಿಟ್ಟು ಬಿಡ್ರಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀರಿ. ನೆಕ್ಸ್ಟ್, ಮಂಕಿ ಪಾಕ್ಸ್ಗೆ ಡೆಡ್ ಲೈನ್ ವಿಚಾರವಾಗಿ ಮಾತಾಡ್ತಿದ್ದಾರೆ. ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸದ್ಯಕ್ಕಂತೂ ಇಂಡಿಯಾದಲ್ಲಿ ಒಂದು ಕೇಸು ಮಂಕಿ ಪಾಕ್ಸ್ ಬಂದಿಲ್ಲ. ವಿ ಆರ್ ಹ್ಯಾಪಿ, ಟಚ್ ವುಡ್, ಹಂಗೆ ಇರಲಿ. ಬಟ್ ಹಂಗಂದ್ರೆ ಮಂಕಿ ಪಾಕ್ಸ್ ಏನಂದ್ರೆ ಅದ್ರ ಬಗ್ಗೆ ನಮಗೆ ಬೇಸಿಕ್ಸ್ ಆಲ್ರೆಡಿ ನಾನು 22 ಮೇ ಅಲ್ಲಿ ಹೆಲ್ತ್ ಅಂಡರ್ ಮಂಕಿ ಪಾಕ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಬನ್ನಿ. ನೆಕ್ಸ್ಟ್, ದ ಕಾರ್ಟಲ್ ಅಂಡ್ ಇಟ್ಸ್ ಅಲ್ಲೀಸ್ ದಟ್ ಕೀಪ್ ಆಯಿಲ್ ಆನ್ ದಿ ಬಾಯ್ಲ್. ವೆರಿ ಇಂಪಾರ್ಟೆಂಟ್. OPEC ಕಂಟ್ರೀಸ್ ಅಂತಿದ್ದಾವೆ. OPEC ಅಂದ್ರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಈ OPEC ಇರುವಂತದ್ದು ನೆಕ್ಸ್ಟ್ ಕಾರಣಾಂತರಗಳಿಂದ OPEC ಪ್ಲಸ್ ಆಗುತ್ತೆ. ಹಂಗಾರೆ OPEC ಅಲ್ಲಿ ಯಾವುದು, OPEC ಪ್ಲಸ್ ಅಲ್ಲಿ ಯಾವುದು, ಇದು ನಮಗೆ ಗೊತ್ತಿರಬೇಕು. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ನ ಪ್ರೊವೈಡ್ ಮಾಡ್ತೀನಿ. ಇನ್ನ ಅದು ಬಿಟ್ರೆ ಮತ್ತೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಯಾವ್ದಂತ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಶೋರ್ ಆಫ್ ಸ್ಯಾಂಡ್. ಇಲ್ಲಿ ಏನಂದ್ರೆ ಆಂಧ್ರ ಪ್ರದೇಶಲ್ಲಿ ಒಂದು ವಿಲೇಜ್ ಇದೆ. ವಿಲೇಜ್ ಏನಂದ್ರೆ ಅವರಲ್ಲಿ ಮುನ್ನೇರು ಅಂತ ರಿವರ್ ಇದೆ. ಆ ಮುನ್ನೇರು ರಿವರ್ ಇಂದ ಈ ತರ ಮರಳನ್ನ ತಂದು ಮರಳು ಸಾಗಾಣಿಕೆ ಮಾಡ್ತಿದ್ದಾರೆ. ಅವ್ರ ಜೀವನ ಕಷ್ಟ ಇದೆ. ಅವೆಲ್ಲ ಕತೆ ಓಕೆ. ನಮ್ ಜೀವನ ಹೆಂಗ್ ಕಷ್ಟ ಇಲ್ಲಿ UPSC KPSC ಪಾಯಿಂಟ್ ಆಫ್ ವ್ಯೂ ಇಂದ. ಮುನ್ನೇರು ರಿವರ್ ಅಂತ ನ್ಯೂಸ್ ಅಲ್ಲಿ ಇದೆಯಾ? ಮುನ್ನೇರು ರಿವರ್ ಯಾವುದು ಅಂತಂದ್ರೆ ಇಟ್ ಈಸ್ ದ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ದಿ ಕೃಷ್ಣಾ ರಿವರ್. ಅಷ್ಟು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಗೊತ್ತಿರಲಿ. ದೆನ್ ಅದಾದ್ಮೇಲೆ ಮತ್ಯಾವುದು ನಮಗೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂತ ಇಂಪಾರ್ಟೆಂಟ್ ಇಲ್ಲ. ದೆನ್ ಕನ್ನಡ ರಿಲೇಟೆಡ್ ಪ್ರಜಾವಾಣಿನಲ್ಲಿ ಯಾವ್ದಾರ ಇಂಪಾರ್ಟೆಂಟ್ ಆರ್ಟಿಕಲ್ ಇದಾವ ಸಾರ್, ಓದಬೇಕಾ ಸಾರ್ ಅಂತಂದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಹಿಂದಿನಲ್ಲಿರುವಂತವೆ ಹೆಚ್ಚು ಕಮ್ಮಿಯಲ್ಲಿ ಬಂದಿರ್ತವೆ. ಅವನ್ನಂತೂ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಇನ್ನ ಸಣ್ಣ ಪುಟ್ಟ ಲೋಕಲ್ಗಳು ಇರ್ತಾವೆ, ಒನ್ಲೈನರ್ಗಳು. ಆ ಒನ್ಲೈನರ್ ಇಂದು ಕಟ್ ಮಾಡ್ಬಿಟ್ಟು ಆ ನ್ಯೂಸ್ ಪೇಪರ್ ಎಡಿಟೋರಿಯಲ್ನ ಅಥವಾ ಆರ್ಟಿಕಲ್ನ ಕಟ್ ಮಾಡ್ಬಿಟ್ಟು ಹಾಕಿರ್ತೀನಿ. ಇಲ್ಲಿ ನೀವು ಕಾಪರೇಜ್ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಕಾಪರ್ ಕಟ್ಟಿಂಗ್ಸ್ ಅಲ್ಲಿ ನಿಮಗೆ ಸಿಗುತ್ತೆ, ಅದನ್ನ ನೀವು ನೋಡಿ. ದೆನ್ ಇವಾಗ ನಾನು ಇಲ್ಲಿ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನ, ಇದೆಲ್ಲ ನೀವು ಬರ್ಕೊಳಕ್ಕಾಗಲ್ಲ. ಬರ್ದಿರೋದು ರೆಡಿ ಮ್ಯಾಗ್ಝಿನ್ ನಿಮಗೆ ಬೇಕು ಅಂದ್ರೆ 1 ವರ್ಷದ ಮ್ಯಾಗ್ಝಿನ್ ಸಬ್ಸ್ಕ್ರಿಪ್ಷನ್. ಇದನ್ನ ಕೇವಲ ನಾವು 500 ರೂಪಾಯಿ ಪ್ರೊವೈಡ್ ಮಾಡ್ತಿದ್ದೀವಿ 1 ವರ್ಷದ್ದು. ಬೇಕಾದ್ರೆ ನೀವು ತಗೊಳ್ಳಿ, ಬೇಡ ಅಂದ್ರೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇಷ್ಟು ವಿಚಾರಗಳು ನಮಗೆ ನ್ಯೂಸ್ ಪೇಪರ್ ಓವರ್ ವ್ಯೂ ಎಂದು ನಾ ಏನು ಹೇಳಿದ್ನಲ್ಲ ಅದು. ಈ ಆರ್ಟಿಕಲ್ನ ದ ಹಿಂದೂ 5th ಜೂನ್ ಡಿಫೆನ್ಸ್ ಅಂಡರ್ ಇವ್ಯಾಕ್ಯುಯೇಷನ್ ಆಪರೇಷನ್ಸ್ ಅಂಡರ್ ಹಾಕಿದೀವಿ. ಈ ಆರ್ಟಿಕಲ್ ಅಲ್ಲಿ ಆಪರೇಷನ್ ಗಂಗಾ ಇವ್ಯಾಕ್ಯುಯೇಷನ್ ಅಂತ ಬಂದಿದೆ. ಆಪರೇಷನ್ ಗಂಗಾ ಇವ್ಯಾಕ್ಯುಯೇಷನ್ ಬಂದ್ಬಿಟ್ಟು ಉಕ್ರೇನ್ ಮತ್ತೆ ರಷ್ಯಾ ವಾರ್ ನಡಿಬೇಕಾದ್ರೆ ಇಂಡಿಯನ್ಸ್ ಏನಲ್ಲಿ ಸಿಗಾಕೊಂಡಿದ್ರಲ್ಲ ಅವ್ರನ್ನ ವಾಪಸ್ ತರೋದಕ್ಕೆ ಇರುವಂತದ್ದು ಆಪರೇಷನ್ ಗಂಗಾ ಇವ್ಯಾಕ್ಯುಯೇಷನ್. ಆಯ್ತಾ? ಅದ್ರ ಜೊತೆ ಹಂಗಾರೆ ಬೇರೆ ಯಾವ್ಯಾವ ಇವ್ಯಾಕ್ಯುಯೇಷನ್ ಆಗಿದಾವೆ ಇತ್ತೀಚೆಗೆ ಅಂದಾಗ ಅದೆಲ್ಲದ್ರ ಬಗ್ಗೆನೂ ನಮಗೊಂದು ಗೊತ್ತಿರಲಿ. ಮ್ಯಾಚ್ ದ ಫಾಲೋಯಿಂಗ್ ಇದಕ್ಕೆ ಬರ್ಬೋದು. ಇನ್ ಮ್ಯಾಚ್ ದ ಫಾಲೋಯಿಂಗ್ ಅಂತಂದ್ರೂ ಕೂಡ ನಮಗೆ 2022 ಪ್ರಿಲಿಮ್ಸ್ ನೋಡಿದೀವಲ್ಲ ಹೆಂಗ್ ಬರುತ್ತೆ ಅಂತ. 1 ಪೇರು 2 ಪೇರು ಎಲ್ಲ ಬರುತ್ತಲ್ಲ. ಹಾಗಾಗಿ ಭಾರಿ ಹುಷಾರಾಗಿರ್ಬೇಕು. ಪಕ್ಕಾ ಆನ್ಸರ್ ಗೊತ್ತಿದ್ರೆ ಮಾತ್ರ ಅದನ್ನ ಅಟೆಂಪ್ಟ್ ಮಾಡಬೇಕು. ಸೊ ಆಪರೇಷನ್ ಗಂಗಾ ಏನಂತ ಅಂದ್ಬಿಟ್ಟು ನಮಗೆ ಗೊತ್ತಿದೆ. ನೆಕ್ಸ್ಟ್ ಆಪರೇಷನ್ ರಹಾತ್. ಆಪರೇಷನ್ ರಹಾತ್ ಯಮನ್ ನಲ್ಲಿ ಯಮನ್ ಗೌರ್ಮೆಂಟ್ ವರ್ಸಸ್ ಹೌತೀಸ್ ರೆಬಲ್ಸ್ ಗಲಾಟೆ ಆಗ್ಬೇಕಾದ್ರೆ ಅಲ್ಲಿ ಸಿಕ್ಕಾಕೊಂಡಂತ ಇಂಡಿಯನ್ಸ್ ವಾಪಸ್ ಕರ್ಕೊಂಡ್ ಬರ್ಬೇಕಾದ್ರೆ ಮಾಡಿದಂತ ಆಪರೇಷನ್ ರಹಾತ್. ಆಪರೇಷನ್ ಸಂಕಟ್ ಮೋಷನ್ ಅಂತಿದೆ, ಅದು ಸೌತ್ ಸುಡಾನ್. ಸೊ ಸೌತ್ ಸುಡಾನ್ ಡಿವೈಡ್ ಆದಾಗ ಅದ್ರ ಮಧ್ಯದಲ್ಲಿ ಗಲಾಟೆ ಆಗ್ಬೇಕಾದ್ರೆ ಸಿಕ್ಕಾಕೊಂಡಿದ್ರಲ್ಲ ಇಂಡಿಯನ್ಸ್, ಅವ್ರನ್ನ ವಾಪಸ್ ತರೋದಕ್ಕೆ ಮಾಡಿರುವಂತದ್ದು ಸಂಕಟ್ ಮೋಷನ್. ಒಂದೇ ಭಾರತ್ ಅಂತಂದ್ರೆ ಕೋವಿಡ್ ಟೈಮಲ್ಲಿ ಏನು ಇವ್ಯಾಕ್ಯುಯೇಷನ್ಸ್ ಗಳನ್ನ ಮಾಡಿದ್ರಲ್ಲ ಅದ್ರ ಟೈಮಲ್ಲಿ ಇದ್ದಂಥದ್ದು ಅದು ಒಂದೇ ಭಾರತ್. ಆ ಒಂದೇ ಭಾರತಲ್ಲಿ ಇರುವಂತಹ ಒನ್ ಮೋರ್ ಪಾಯಿಂಟ್ ಅಂದ್ರೆ ಇದು ಇವ್ಯಾಕ್ಯುಯೇಷನ್ಸ್ ಇರ್ಬೋದು ಅಥವಾ ಬೇರೆ ದೇಶಗಳಲ್ಲಿ ಏನಾದರೂ ಸಪ್ಲೈಗಳು ಮಾಡೋದಕ್ಕೆ, ಡ್ರಗ್ ಸಪ್ಲೈ ಮಾಡೋದಕ್ಕೆ ಅಥವಾ ಬೇರೆ ಫುಡ್ ಸಪ್ಲೈ ಮಾಡೋದಕ್ಕೆ, ಇವೆಲ್ಲವೂ ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ ಮಾಡಿರುವಂಥದ್ದು ಒಂದೇ ಭಾರತ್.
ಅದರಲ್ಲಿ ಆಪರೇಷನ್ ಸಮುದ್ರ ಅಂತಿದೆ. ಅದರಲ್ಲಿ ಆಪರೇಷನ್ ಸಮುದ್ರ ಏನಂತಂದ್ರೆ ಇದೇ ಆಪರೇಷನ್ ಒಂದೇ ಭಾರತಲ್ಲಿ ಫ್ಲೈಟು ಗೀಟ್ ಎಲ್ಲ ಯೂಸ್ ಮಾಡಿರ್ತಾರಲ್ಲ, ಕೇವಲ ನೇವಲ್ ಆಪರೇಷನ್ಸ್ಗಳು ವಿತ್ ಇನ್ ದಟ್ ಮಾಡೋದನ್ನ ಆಪರೇಷನ್ ಸಮುದ್ರ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ತರ ಆಪರೇಷನ್ ಮೈತ್ರಿ ಮಾಡಿದ್ರು, ನೇಪಾಳಲ್ಲಿ ಅರ್ಥಬೇಕಾದಾಗ ಅದಕ್ಕೆ ಹೆಲ್ಪ್ ಮಾಡೋದಕ್ಕೋಸ್ಕರ. ಆಪರೇಷನ್ ಸುಕೂನ್ ಅಂತ ಮಾಡಿತ್ತು, ಲೆಬನಾನ್ ಮತ್ತೆ ಇಸ್ರೇಲ್ ಗಲಾಟೆ ಆದಾಗ ಆ ಟೈಮ್ನಲ್ಲಿ. ದೆನ್ ಆಪರೇಷನ್ ಸೇಫ್ ಹೋಮ್ ಕಮಿಂಗ್ ಅಂತ ಮಾಡಿದ್ರು, ಲಿಬಿಯಾದಲ್ಲಿ ಗಲಾಟೆ ಆದಾಗ ಅಲ್ಲಿಂದ ಇಂಡಿಯನ್ಸ್ ಕರ್ಕೊಂಬರಕ್ಕೆ. ಸೊ ಹಾಗಾಗಿ ದೀಸ್ ಆರ್ ದಿ ಸಮ್ ಆಫ್ ದಿ ಇಂಪಾರ್ಟೆಂಟ್ ಆಪರೇಷನ್ಸ್ ದಟ್ ಹ್ಯಾಸ್ ಬೀನ್ ಡನ್ ಬೈ ಇಂಡಿಯಾ. ಇದು ನಿಮಗೆ ಗೊತ್ತಿರಲಿ, ಮ್ಯಾಚ್ ದ ಫಾಲೋವಿಂಗ್ಗೆ ಇಂಪಾರ್ಟೆಂಟ್. ಈ ಆರ್ಟಿಕಲ್ ನ ದ ಹಿಂದೂ 5th ಜೂನ್ ಹೆಲ್ತ್ ಮಿನಿ ಪ್ರೋಟೀನ್ ಅಂಡರ್ ಹಾಕಿದ್ದೀನಿ. ಸೊ ಇಲ್ಲಿ ಮಿನಿ ಪ್ರೋಟೀನ್ ಏನು ಅಂತಂದ್ರೆ ನೋಡ್ರಿ, ಇದು ಕೋವಿಡ್ ಅಗೇನೆಸ್ಟ್ ಫೈಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಈಗ ತಗೊಳ್ಳೋಣ. ಸದ್ಯಕ್ಕೆ ನಾನೊಂದು ಕೊರೋನಾ ವೈರಸ್ ತಗೊಂತೀನಿ. ಕೊರೋನಾ ವೈರಸ್ ಹಿಂಗಿದೆ ಅಂತ ಅನ್ಕೊಳ್ರಿ. ಓಕೆ, ಇಟ್ ಈಸ್ ಎ ಕ್ರೌನ್. ಈಗ ಈ ಕೊರೋನಾ ವೈರಸ್ ಇದೆಯಲ್ಲ, ಇದೇನು ಕ್ರೌನ್ ಇದೆಯಲ್ಲ, ಇದೇ ಬಂದ್ಬಿಟ್ಟು ಈಗ ಇದೊಂದು ನಾರ್ಮಲ್ ಸೆಲ್ ಅಂತ ತಿಳ್ಕೊಳ್ರಿ, ಹ್ಯೂಮನ್ ಸೆಲ್ ಅಂತ ತಿಳ್ಕೊಳ್ರಿ. ಇದು ಏನಿದೆಯಲ್ಲ ಈ ಒಂದು ಕ್ರೌನು, ಇದರಲ್ಲಿದೆ ಒಂದು ಪ್ರೋಟೀನು, ಎಸ್ ಪ್ರೋಟೀನ್ ಅಂತ. ಈ ಪ್ರೋಟೀನೇ ಹೋಗ್ಬಿಟ್ಟು ನಮ್ಮ ಸೆಲ್ಲಿನ ದಾಳಿ ಮಾಡಿಬಿಟ್ಟು ಅದ್ರ ಒಳಗಡೆ ಈ ಒಂದು ಕೊರೋನಾ ವೈರಸ್ ಎಂಟರ್ ಆಗೋದಕ್ಕೆ ಮಾಡುವಂಥದ್ದು. ನಾವು ನಮ್ಮ ಬಾಡಿನಲ್ಲಿ ಏನು ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತಲ್ಲ ರೋಗ ನಿರೋಧಕ, ಈ ಆಂಟಿಬಾಡೀಸು ಬಂದ್ಬಿಟ್ಟು ಇದನ್ನ ಫೈಟ್ ಮಾಡೋದಕ್ಕೆ ಅದ್ರ ಕೈಯಲ್ಲಿ ಅಷ್ಟು ಎಫೆಕ್ಟಿವ್ ಆಗಲ್ಲ. ಅಂದ್ರೆ ಫೈಟ್ ಮಾಡುತ್ತೆ, ಇದಾಗ್ಲಿ ಅಥವಾ ನಾವು ಯಾವ್ದಾರ ಡ್ರಗ್ ತಗೊಳ್ಳಿ, ಅರ್ಥ ಆಗ್ತಿದೆ. ಇವೆಲ್ಲ ಹೆಂಗೆ ಫೈಟ್ ಮಾಡುತ್ತೆ ಅಂದ್ರೆ ಅವೆಲ್ಲ ಹೋಗ್ಬಿಟ್ಟು ಈ ಒಂದು ಪ್ರೋಟೀನ್ ಯಾವುದು ಡೇಂಜರಸ್ ಇದೆಯಲ್ಲ ಇದ್ರ ಸುತ್ತಲೂ ಸಿಕ್ಕಾಕೊಳುತ್ತೆ. ಇದ್ರ ಸುತ್ತಲೂ ಹೋಗ್ಬಿಟ್ಟು ಇದಕ್ಕೆ ಫೈಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಈ ಒಂದು ಏನು ಕ್ರೌನ್ ಇದೆಯಲ್ಲ ಇದನ್ನ ಇನ್ಆಕ್ಟಿವ್ ಮಾಡಿಬಿಟ್ಟು ಮತ್ತೆ ಈ ಆಂಟಿಬಾಡಿ ಬಿದ್ದೋಗ್ಬಿಡುತ್ತೆ. ಸೊ ಒಂದೊಂದ್ಸತಿ ಏನಾಗುತ್ತೆ, ಇದು ಎಫೆಕ್ಟಿವ್ ಆಗಿ ಇನ್ಆಕ್ಟಿವ್ ಆಗಿರಲ್ಲ, ಬೇಕಾದಷ್ಟು ಆಂಟಿಬಾಡಿ ಇರಲ್ಲ, ಡ್ರಗ್ ಇರಲ್ಲ, ಮ್ಯೂಟೇಷನ್ ಆಗುತ್ತೆ. ಹಾಗಾಗಿ ಇದು ಇನ್ಆಕ್ಟಿವ್ ಆಗಿರುವಂಥದ್ದು ಒಮ್ಮೊಮ್ಮೆ ಮತ್ತೆ ಆಕ್ಟಿವ್ ಆಗಿಬಿಟ್ಟು ಬಂದು ಸೆಲ್ಲಿನ ಏನು ಮಾಡುತ್ತೆ, ಇದು ಪೆನೆಟ್ರೇಟ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಐದರ್ ಆಂಟಿಬಾಡೀಸ್ ಆಗಲಿ ಅಥವಾ ಡ್ರಗ್ ಆಗಲಿ ಇವೇನು ಮಾಡುತ್ತೆ, ಇದು ಇಂತಹ ಒಂದು ಪ್ರೋಟೀನ್ ಜಾಗಗಳು ಯಾವಿರುತ್ತೆ ಇಂಪಾರ್ಟೆಂಟು ಅಂತ ಜಾಗಗಳನ್ನ ಅದು ಅಟ್ಯಾಚ್ ಮಾಡಿಬಿಟ್ಟು ಇದನ್ನ ಇನ್ಆಕ್ಟಿವ್ ಮಾಡಿಬಿಟ್ಟು ಅದು ವಾಪಸ್ ಬಿದ್ದೋಗ್ಬಿಡುತ್ತೆ. ಅದಕ್ಕಿಂತ ಈಗ ಏನು ಮಾಡ್ಬೋದು ಅಂತ ಇವ್ರು ಹೇಳ್ತಿದ್ದಾರೆ ಅಂದರೆ ಮಿನಿ ಪ್ರೋಟೀನ್ ಅಂತಿದೆ, ಅದನ್ನ ಪೆಪ್ಟೈಡ್ಸ್ ಅಂತ ಕರಿತೀವಿ. ಹೆಂಗೆ ಅಂತಂದ್ರೆ ಒಂಥರ ಏರ್ ಪಿನ್ ಶೇಪ್ಡ್ ಪೆಪ್ಟೈಡ್ಸ್ ಇರ್ತವೆ. ಇಲ್ಲಿದೆ ನೋಡ್ರಿ, ಈ ಥರ ಹಿಂಗೆ ಏರ್ ಪಿನ್ ಶೇಪಲ್ಲಿ ಈ ಥರ ಇರ್ತವೆ. ಇವು ಎರಡು ಪೆಪ್ಟೈಡ್ ಬೇಕಾದ್ರೆ ಒಂದಕ್ಕೊಂದು ಹಿಂಗೆ ಲಿಂಕ್ ಬೇಕಾದ್ರೆ ಹಿಂಗೆ ಲಿಂಕ್ ಏರ್ ಪಿನ್ ಥರ ಎರಡೂ ಸಿಕ್ಕಾಕೊಂಡ್ಬಿಟ್ಟು ಡೈಮರ್ ಅಂತ ಮಾಡ್ತವೆ. ಈಗ ಈ ಪೆಪ್ಟೈಡ್ ನಾವು ಏನಾದರೂ ಬಾಡಿಗೆ ಇಂಜೆಕ್ಟ್ ಮಾಡಿದ್ರೆ ಈ ಪೆಪ್ಟೈಡ್ ಏನು ಮಾಡುತ್ತೆ, ಈಗ ನಾವು ಕೊರೋನಾ ಹೇಳಿದ್ವಲ್ಲ ಇಲ್ಲಿರುವಂಥ ಎಸ್ ಪ್ರೋಟೀನು, ಈ ಪೆಪ್ಟೈಡ್ ಇದ್ರ ಜೊತೆ ಹೋಗ್ಬಿಟ್ಟು ಹಿಂಗೆ ಸಿಕ್ಕಾಕೊಂಡ್ಬಿಟ್ಟು ಒಂದು ಚೈನ್ ಮಾಡ್ಕೊಂಡ್ಬಿಡುತ್ತೆ ಇದ್ರ ಜೊತೆ. ದೆನ್ ಇನ್ನೊಂದು ಯಾವುದೋ ಪೆಪ್ಟೈಡ್ ಬಂದ್ಬಿಟ್ಟು ಇದ್ರ ಜೊತೆ ಹಿಂಗೆ ಚೈನ್ ಮಾಡ್ಕೊಳುತ್ತೆ. ಈ ಥರ ಚೈನ್ ಮಾಡ್ಕೊಂಡ್ಬಿಟ್ಟು ಇದನ್ನ ಡೈಮರ್ ಅಂದ್ರೆ 2-3 ಮೊನೋಮರ್ ಸೇರ್ಕೊಂಡ್ರೆ ಅದನ್ನ ಡೈಮರ್ ಅಂತ ಕರಿತೀವಿ. ಈ ರೀತಿ ಇದನ್ನ ಒಂದಕ್ಕೊಂದು ಸಿಕ್ಕಾಕೊಂಡ್ಬಿಟ್ಟು ಇದನ್ನ ಒಂದು ಲೆಂತ್ ತರ ಒಂದು ಡೈಮರ್ ತರ ಒಂದು ಕಂಬೈನ್ ಆಗಿರುವಂತಹ ಒಂದು ಸ್ಟ್ರಕ್ಚರ್ ಮಾಡ್ಬಿಡುತ್ತೆ. ಅದಾಗ್ತಿದ್ಯಾ? ಅಂದ್ರೆ ಇದು ಹಿಡಿದಿಡ್ಕೊಂಡಿರುವಂಥದ್ದು ಇದನ್ನು ಸೇರ್ಕೊಂಡ್ಬಿಟ್ಟು ಒಂದು ಸ್ಟ್ರಕ್ಚರ್ ಆಗಿರುವಂಥದ್ದು. ಈ ತರ 2 ಡೈಮರ್ ಇದೆ ನೋಡಿ, ಅದ್ರ ಮಧ್ಯದಲ್ಲಿ ಇಲ್ಲಿ ಆ ಎಸ್ ಪ್ರೋಟೀನ್ ಇದೆ ವೈರಸ್ ಇಂದು. ಈ ತರ ಆಗೋದ್ರಿಂದ ಇದು ನಮ್ಮ ಸೆಲ್ ಒಳಗಡೆ ಪೆನೆಟ್ರೇಟ್ ಆಗೋದಕ್ಕಾಗಲ್ಲ, ದೆನ್ ಅದನ್ನ ಬಿಡಿಸೋದಕ್ಕೂ ಕೂಡ ಆಗೋದಿಲ್ಲ. ಅಂತ ಟೈಮಲ್ಲಿ ಅದು ಇನ್ಆಕ್ಟಿವ್ ಅಲ್ಲ, ಅದು ಆಕ್ಟಿವ್ ಇದ್ರು ಇನ್ಆಕ್ಟಿವ್ ಇಲ್ಲ ಅಂದ್ರೂ ಮತ್ತೆ ಮ್ಯೂಟೇಷನ್ ಆದ್ರೂ ಏನೇ ಮಾಡಿದ್ರು ಈ ಒಂದು ಪೆಪ್ಟೈಡ್ಸ್ ಅಲ್ಲೇ ಅದು ಸೇರ್ಕೊಂಡು ಒಂದು ಕಾಂಪೌಂಡ್ ಫಾರ್ಮ್ ಮಾಡೋದ್ರಿಂದ ಅದು ಡೆಫಿನೆಟ್ಲಿ ಅಟ್ಯಾಕ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಈ ರೀತಿ ಆರ್ಟಿಫಿಷಿಯಲ್ ಪೆಪ್ಟೈಡ್ಸ್ ಗಳನ್ನ ನಾವು ಯೂಸ್ ಮಾಡಿಬಿಟ್ಟು ಕೋವಿಡ್ಗೆ ಆಂಟಿವೈರಲ್ ಡ್ರಗ್ ಅನ್ನ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು IISc ಸೈಂಟಿಸ್ಟ್ಗಳು ಇವರು ವರ್ಕ್ ಮಾಡ್ತಿದ್ದಾರೆ. ದಿಸ್ ಈಸ್ ವಾಟ್ ಮಿನಿ ಪ್ರೋಟೀನ್ ಇಸ್, ದಿಸ್ ಈಸ್ ವಾಟ್ ಪೆಪ್ಟೈಡ್ ಇಸ್. ಹಾಗಾಗಿ ಇಲ್ಲಿ ಒಂಚೂರು ನೋಡಿ, ಎ ಟಿಪಿಕಲ್ ಡ್ರಗ್ ಏನ್ ಮಾಡುತ್ತೆ, ಇಟ್ ಬೈಂಡ್ಸ್ ಟು ಒನ್ ಆಫ್ ದಿ ಪ್ರೋಟೀನ್ ಆಫ್ ದಿ ಪ್ಯಾಥೋಜನ್ಸ್, ಸ್ಟೇ ಅಟ್ಯಾಚ್ ಟು ಇಟ್, ಆಫ್ಟರ್ ಸಮ್ ಟೈಮ್ಸ್ ಇಟ್ ಈಸ್ ರೆಂಡರ್ಡ್ ಇನ್ಆಕ್ಟಿವ್ ಅಂಡ್ ಡಿಸೋಸಿಯೇಟ್. ಬಟ್ ಪೆಪ್ಟೈಡ್ ಹಂಗಲ್ಲ. When this microprotein binds to target, they also dimerize target. Dimerize target ಅಂದ್ರೆ ಅದನ್ನು ಸೇರ್ಕೊಂಡ್ಬಿಟ್ಟು ಒಂದು ಕಾಂಪೌಂಡ್ ಮಾಡ್ಬಿಡುತ್ತೆ. ಓಕೆ, ಅದನ್ನ ಡಿನೇಚರ್ ಮಾಡೋದು ಕಷ್ಟ. ಹಾಗಾಗಿ ಇನ್ಸ್ಟೆಡ್ ಆಫ್ ಪ್ಯಾಥೋಜನ್ ಅಟ್ಯಾಕಿಂಗ್ ದ ಸೆಲ್ ಅಂಡ್ ಗೋಯಿಂಗ್ ಇನ್ ಸೈಡ್, ಅದೇನಾಗ್ಬಿಡುತ್ತೆ, ಆ ಒಂದು ಪ್ರೋಟೀನ್ ಅಥವಾ ಪ್ಯಾಥೋಜನ್ ಒಂದಕ್ಕೊಂದು ಲಿಂಕ್ ಆಗ್ಬಿಟ್ಟು ಕ್ಲಂಪ್ ಆಗ್ಬಿಡುತ್ತೆ, ಒಂದಕ್ಕೊಂದು ಎಲ್ಲವೂ ಸೇರ್ಕೊಂಡು ಕಟ್ಟಾಗ್ತಂಗೆ ಆಗ್ಬಿಡುತ್ತೆ. ಈ ತರ ಕ್ಲಂಪ್ ಆಗೋದ್ರಿಂದ ಇಷ್ಟು ದೊಡ್ಡ ಕ್ಲಂಪ್ ಈ ಒಂದು ಪೆಪ್ಟೈಡ್ಸ್ ಅಥವಾ ಮೈಕ್ರೋಪ್ರೋಟೀನ್ ಸೇರ್ಕೊಂಡ್ಬಿಟ್ಟು ಎಷ್ಟೋ ವೈರಸ್ಗಳನ್ನ ಈ ತರ ಕ್ಲಂಪ್ ಮಾಡೋದ್ರಿಂದ ಇದು ಸೆಲ್ಲಿಗೆ ಅಟ್ಯಾಕ್ ಆಗೋದಕ್ಕಾಗಲ್ಲ. ಇದು ಆಂಟಿಬಾಡೀಸ್ ಆಗಲಿ, ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು ಅಥವಾ ಹೊರಗಡೆಯಿಂದ ನಾವು ತಗೊಂತೀವಲ್ಲ ಡ್ರಗ್ ಅದಾಗ್ಲಿ, ಅವೆರಡು ಈ ಕೆಲಸನ ಮಾಡೋದಕ್ಕಾಗಲ್ಲ. ಹಾಗಾಗಿ ಮಿನಿ ಪ್ರೋಟೀನ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ವಿಪರೀತ ಇಂಪಾರ್ಟೆಂಟ್. ಈ ಆರ್ಟಿಕಲ್ ನ ದ ಹಿಂದೂ 5th ಜೂನ್ ಸ್ಕೀಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್, ಅದರಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂಡರ್ ಹಾಕಿರುವಂಥದ್ದು. ಯಾಕಂದ್ರೆ ಸ್ಕೀಮ್ಸ್ ಗಳನ್ನ ಡೀಟೇಲ್ ಯಾವ ಮಿನಿಸ್ಟ್ರಿ ಏನು ಎತ್ತ ಎಲ್ಲ ಗೊತ್ತಿರಬೇಕು.
ಈ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಇದೆಯಲ್ಲ, ಪ್ರಧಾನಮಂತ್ರಿ ಆವಾಸ್ ಯೋಜನಾದು ರೂರಲ್ ಕಾಂಪೋನೆಂಟು ಇದೆ, ಇದರದ್ದು ಅರ್ಬನ್ ಕಾಂಪೋನೆಂಟು ಇದೆ. ಈಗ ಇಲ್ಲಿ ಏನ್ ಹೇಳ್ತಿದ್ದಾರೆ, ಹೌಸಿಂಗ್ ಸ್ಕೀಮ್ಸ್ ಲ್ಯಾಕ್ಸ್ ಇನ್ ಅರ್ಬನ್ ಏರಿಯಾಸ್. ರೂರಲ್ ಇಂದನೂ ಚೆನ್ನಾಗಿ ನಡೀತಿದೆ ಅಂತೆ, ಅರ್ಬನ್ ಅಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಹಾಗಾದ್ರೆ ಏನಿದು ಫಸ್ಟ್ ಸ್ಕೀಮ್ ನೋಡೋಣ, ಅದ್ರಲ್ಲಿ ಯಾವ ತರದ್ ಇದೆ ನೋಡೋಣ. ದೆನ್ ಅದಾದ್ಮೇಲೆ ಇದು ವರ್ಕ್ ಆಗ್ತಿಲ್ಲ, ಹಾಗಾಗಿ ಇದನ್ನ ಸ್ಪೀಡ್ ಅಪ್ ಮಾಡಬೇಕು, ಅದ್ರ ಬಗ್ಗೆ ನೋಡೋಣ. ಈ ಸ್ಕೀಮ್ಸ್ ಬಗ್ಗೆ ನೋಡಂಗಿದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಏನ್ ಹೇಳುತ್ತೆ, ಹೌಸಿಂಗ್ ಫಾರ್ ಆಲ್ ಬೈ 2022. ಸೊ ಹಂಗಾಗಿ 2022 ಇನ್ನೊಂದು 6 ತಿಂಗಳು ಉಳಿದಿದೆ. ಅದು ಹೆಂಗೆ ಎಲ್ಲರಿಗೂ ಮನೆ ಕಟ್ಟಿಸ್ಕೊಡ್ತೀರಾ ನೋಡೋಣ, ಅದು ಪ್ಲಾನ್ ಮಾಡಿದ್ರು. ಯಾರ ಹೆಸರಲ್ಲಿ ಇರುತ್ತೆ ಮನೆ ಅಂತಂದ್ರೆ ಫೀಮೇಲ್ ಹೆಡ್ ಹೆಸರಲ್ಲಿ ಇರುತ್ತೆ, ಮನೆ ಹೆಣ್ಮಗಳ ಹೆಸರಲ್ಲಿ ಇರುತ್ತೆ, ಅಥವಾ ಜಾಯಿಂಟ್ ಗಂಡ ಹೆಂಡತಿ ಹೆಸರಲ್ಲಾದ್ರೂ ಇರುತ್ತೆ. ಯಾರ್ಯಾರಿಗೆ ಅರ್ಬನ್ ಏರಿಯಾದಲ್ಲಿ ನೀವು ಯಾರ್ಯಾರಿಗೆ ಪ್ರೊವೈಡ್ ಮಾಡ್ತೀರಾ ಅಂದ್ರೆ, ಅರ್ಬನ್ ಏರಿಯಾದಲ್ಲಿ ಒಂದು ಬರೀ EWS ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮಾತ್ರ. ಫಸ್ಟ್ ಆಫ್ ಆಲ್ ಇದು ನೋಡೋಣ ಈ ಟರ್ಮ್ಸ್ಗಳು. ಅರ್ಬನ್ ಏರಿಯಾದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಅಪ್ ಟು 3 lakhs ಆನ್ಯುವಲ್ ಇನ್ಕಮ್. ಲೋ ಇನ್ಕಮ್ ಗ್ರೂಪ್ ಅಂತಂದ್ರೆ 3 lakhs to 6 lakh. ಮಿಡ್ ಇನ್ಕಮ್ ಗ್ರೂಪ್ ನ 1-2 ಅಂತ ಮಾಡಿದರೆ 6 lakh to 12 lakh ಇತ್ತು ಅಂದ್ರೆ 12 to 18 ಇತ್ತು ಅಂತಂದ್ರೆ. ಹಾಗಾಗಿ ಯಾರ್ಯಾರಿಗೆ ನೀವು ಮನೆ ಕಟ್ಟಿಸ್ಕೊಡ್ತೀರಾ ಅಂತಂದ್ರೆ ಅರ್ಬನ್ ಪುವರ್ ಮತ್ತೆ ಸ್ಲಮ್ ಡ್ವೆಲ್ಲರ್ಸ್. ಹಂಗಾರೆ ಅರ್ಬನ್ ಪುವರ್ ಅಲ್ಲಿ ಯಾವುದು, ಓನ್ಲಿ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇದ್ರೆ ಅವ್ರಿಗೆ ಇಲ್ಲಿ 2 ಸ್ಕೀಮ್ ಇದೆ. ದೆನ್ ಇವೆಲ್ಲರೂ ಎಕನಾಮಿಕ್ ವೀಕರ್ ಸೆಕ್ಷನ್, ಲೋ ಇನ್ಕಮ್ ಗ್ರೂಪ್, ಮಿಡ್ ಇನ್ಕಮ್ ಗ್ರೂಪಿಗೆ ಒಂದು ಸ್ಕೀಮ್ ಇದೆ. ದೆನ್ ಈ ಸ್ಲಮ್ ಡ್ವೆಲ್ಲರ್ಸ್ ಇದಾರಲ್ಲ ಅವರಿಗೆ ಒಂದು ಸ್ಕೀಮ್ ಇದೆ. ಫಸ್ಟ್ ಈ ಸ್ಲಮ್ ಡ್ವೆಲ್ಲರ್ಸ್ ನೋಡೋಣ. ಸ್ಲಮ್ ಅಲ್ಲಿ ಇರೋರಿಗೆ ಏನಿದೆ ಅಂತಂದ್ರೆ ಇನ್ ಸಿಟು ಸ್ಲಮ್ ಡೆವಲಪ್ಮೆಂಟ್ ರೀಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತಿದೀವಿ. ಅಂದ್ರೆ ನೀವು ಪ್ರೈವೇಟ್ ಅವ್ರು ಯಾರಾದ್ರೂ ಬಂದ್ಬಿಟ್ಟು ಆ ಸ್ಲಮ್ಮನ್ನೆಲ್ಲ ನೀಟಾಗಿ ಹೊಡೆದಾಕ್ಬಿಟ್ಟು ಅಲ್ಲಿ ಒಳ್ಳೆ ಚೆನ್ನಾಗಿರೋ ಮನೆ ನೀವು ಕಟ್ಟಿಸ್ಕೊಡ್ತೀರಾ ಅಂತ ಪ್ಲಾನ್ ಮಾಡಿದ್ರೆ ಒಂದೊಂದು ಮನೆಗೂ ಕೂಡ ಗೌರ್ಮೆಂಟ್ ನಿಮಗೆ 1 ಲಕ್ಷ ಕೊಡುತ್ತೆ. ಆ 1 ಲಕ್ಷ ಬಳಸ್ಕೊಂಡು ನೀವು ಅದು ಹೆಂಗೆ ಕ್ರಿಯೇಟಿವ್ ಆಗಿ ಹೆಂಗೆ ಚೀಪಾಗಿ ಕಟ್ಕೊಡ್ತೀರಾ ನಿಮ್ ತರ ನಾವು. ಬಟ್ ನೀವು ಸ್ಲಮ್ ರೀಡೆವಲಪ್ಮೆಂಟ್ ಮಾಡಿದ್ರೆ ನಿಮಗೆ ಈ ಫಂಡಿಂಗ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಪ್ರೈವೇಟ್ ಅವರು ಯಾರಾದ್ರೂ ಕೂಡ ಸ್ಲಮ್ ರೀಡೆವಲಪ್ಮೆಂಟ್ ಮಾಡಿ ಇಷ್ಟು ಅಮೌಂಟ್ ನ ಬೇಕಾದ್ರೆ ತಗೊಬಹುದು. ಈ ರೀತಿಯಾಗಿ ಸ್ಲಮ್ ಡೆವಲರ್ಸಿಗೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಈಗ ಬರೀ ಎಕನಾಮಿಕಲಿ ವೀಕರ್ ಸೆಕ್ಷನ್, ಬಹಳ ಪುವರ್ ಅರ್ಬನ್ ಪುವರ್ಗೆ ಇವ್ರಿಗೆ ಏನ್ ಮಾಡ್ತೀರಾ ಅಂದ್ರೆ ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಅಂತ ಮಾಡ್ತಿದೀವಿ. ಅಂದ್ರೆ ಯಾರಾದ್ರೂ ಕೂಡ ಒಂದಿಷ್ಟು ಅಪಾರ್ಟ್ಮೆಂಟ್ಗಳು ಇದನ್ನೆಲ್ಲ ಕಟ್ಸಿದ್ರೆ ಪ್ರೈವೇಟ್ ಪ್ಲೇಯರ್ಸ್, ಆ ಅಪಾರ್ಟ್ಮೆಂಟ್ ಅಲ್ಲಿ 35% ಆಫ್ ದಿ ಹೌಸಸ್ ಗಳನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ನೀವು ಕೊಟ್ರಿ ಅಂತಂದ್ರೆ ದೆನ್ ಒಂದೊಂದು ಮನೆಗೂ ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಡೋ ಒಂದೊಂದು ಮನೆಗೂ 1.5 lakh ದುಡ್ಡನ್ನ ಗೌರ್ಮೆಂಟ್ ಕೊಡ್ತಾರಂತೆ. ಸೊ ಹಾಗಾಗಿ ನೋಡ್ರಿ, ಎಕನಾಮಿಕ್ ವೀಕರ್ ಸೆಕ್ಷನ್ ಈಗ ಹೌಸ್ ಏನಾರ ಕಟ್ಟಿಸ್ಕೊಡ್ತೀರಾ ನೋಡ್ರಿ. ಇಲ್ಲ ಅಂದ್ರೆ ಇವ್ರು ಯಾರು ಪ್ರೈವೇಟ್ ಪ್ಲೇಯರ್ಸ್ ಮುಂದೆ ಬರಲ್ಲ ಬುದ್ಧಿ, ನಾವೇ ಕಟ್ಟಿಸ್ಕೊಂತೀವಿ ಅಂತ ಇವ್ರು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಹೇಳಿದ್ರೆ, ಹೌದಾ ರಜಾ ತಗೋ, ಹಂಗಾರೆ 1.5 lakh ನಿನಗೆ ಒಂದು ಮನೆ ಕೊಡ್ತೀವಿ, ನಿನ್ನದು ಹೆಂಗ್ ಕಟ್ಟಿಸ್ಕೊಂತ ಕಟ್ಟಿಸ್ಕೊ, ಬಟ್ ನಾವು ಬಂದು ಇನ್ಸ್ಪೆಕ್ಷನ್ ಮಾಡ್ತೀವಿ, ಅಲ್ಲಿ ಮನೆ ಇರಬೇಕು. ಅರ್ಥ ಆಗ್ತಿದ್ಯಾ? ಸೊ ಹಂಗ್ ಮಾಡಂಗಿದ್ರೆ ಆ ರೀತಿ ಮಾಡ್ತಿದ್ದಾರೆ. ದೆನ್ ಅರ್ಬನ್ ಅಲ್ಲಿ ಬರೀ ಎಕನಾಮಿಕ್ ವೀಕರ್ ಸೆಕ್ಷನ್ ಅಷ್ಟೇ ಇಲ್ಲ, ಲೋ ಇನ್ಕಮ್ ಗ್ರೂಪ್, ಮಿಡ್ ಇನ್ಕಮ್ ಗ್ರೂಪ್ ಇದಾವೆ. ಹಂಗಾರೆ ಅವ್ರಿಗೆ ಏನ್ ಮಾಡ್ತಿದ್ದೀರಾ, ಅವರಿಗೆ ಪ್ರೈವೇಟ್ ಪ್ಲೇಯರ್ಸ್ ಕಟ್ಸಕ್ಕಾಗಲ್ಲ, ಯಾರು ಕಟ್ಸಕ್ಕಾಗಲ್ಲ, ನೀವೇ ಲೋನ್ ತಗೊಂಡು ಕಟ್ಟಿಸ್ಕೊಳ್ರಿ. ನೀವು ಲೋನ್ ತಗೊಂಡು ಕಟ್ಟಿಸ್ಕೊಂತಿರಲ್ಲ, ಬ್ಯಾಂಕ್ ಲೋನ್ ತಗೊಂತಿರಲ್ಲ, ನೀವು ಏನ್ ಲೋನ್ ತಗೊಂತಿರೋ ನಿಮಗೆ ಬಡ್ಡಿ ಇರುತ್ತಲ್ಲ, ಆ ಬಡ್ಡಿನಲ್ಲಿ ನಾವು ಸಬ್ಸಿಡಿ ಕೊಡ್ತೀವಿ. ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 6.5%, ಲೋ ಇನ್ಕಮ್ ಗ್ರೂಪ್ಗೆ 4%, ಮಿಡ್ ಇನ್ಕಮ್ ಗ್ರೂಪ್ಗೆ 3% ಬಡ್ಡಿನಲ್ಲಿ ಇಂಟ್ರೆಸ್ಟ್ ಅಲ್ಲಿ ಸಬ್ಸಿಡಿ ಕೊಡ್ತೀವಿ. ಹಾಗಾಗಿ ಅದನ್ನ ನೀವು ಕಟ್ಟಿಸ್ಕೊಳ್ಳಿ ಅಂತ. ಸೊ ಎಕನಾಮಿಕಲಿ ವೀಕರ್ ಸೆಕ್ಷನ್, ದಟ್ ಇಸ್ ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್, ಬೆನಿಫಿಷರಿ ಲೆಡ್ ಪ್ರೋಗ್ರಾಮ್, ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್, ಇನ್ಸ್ಟಿಟ್ಯೂಟ್ ಸ್ಲಮ್ ಡೆವಲಪ್ಮೆಂಟ್, ಇವೆಲ್ಲವೂ ಕೂಡ ಬರೀ 50% ಅಷ್ಟೇ ಕಾಮಗಾರಿ ಆಗಿದೆ ಅಂತೆ. ಈ ಎಲ್ಲಾ ಗೌರ್ಮೆಂಟ್ಗೂ ಅಷ್ಟೇ. ಯಾಕೆ ಗುರು ಇಷ್ಟು ಕಮ್ಮಿ ಮಾಡಿದಿರಾ, ಏನ್ ಮಾಡ್ತಿದ್ರಿ, ದನ ಕಾಯ್ತಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಕೋವಿಡ್ ಬಂತಲ್ಲ ವರ್ಕ್ ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಅಂತಾರೆ. ಇದ್ರ ಜೊತೆಗೆ ಕೋವಿಡ್ ಗಂತಾನೆ ಇವರು ಅಫೋರ್ಡಬಲ್ ರೆಂಟಲ್ ಹೌಸಿಂಗ್ ಕಾಂಪ್ಲೆಕ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಅಂದ್ರೆ ಮೈಗ್ರೆಂಟ್ ಮತ್ತೆ ಅರ್ಬನ್ ಪುವರ್ ಕೋವಿಡ್ ಅಲ್ಲಿ ಎಲ್ಲ ಹೋಗ್ತಿದ್ರಲ್ಲ ಅಂತವರಿಗೆ ಅಫೋರ್ಡಬಲ್ ರೆಂಟಲ್ ಹೌಸಿಂಗ್ ಕಾಂಪ್ಲೆಕ್ಸ್ ಒಂದನ್ನ ಕಟ್ಟಿಸ್ಕೊಡಿ ಅಂತಿದ್ದಾರೆ. ಯಾರು ಮುಂದೆ ಬಂದಿಲ್ಲ ಅದನ್ನ ಕಟ್ಸೋದಕ್ಕೆ. ಹಾಗಾಗಿ ಸುಮ್ಮನೆ ಟಾರ್ಗೆಟ್ಗಳು ಹಾಕೋಣದಲ್ಲ, ಟಾರ್ಗೆಟ್ಗಳನ್ನು ಪೂರೈಸಬೇಕು. ಈಗ ಪೂರೈಸಕ್ ಆಗ್ತಿಲ್ಲ, ಏನ್ ಮಾಡ್ತಾರೆ ಅದನ್ನ ನಾವು ನೋಡೋಣ. ಈ ಆರ್ಟಿಕಲ್ ನ ದ ಹಿಂದೂ 5th June ಸ್ಕೀಮ್ಸ್, ಅದರಲ್ಲಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂಡರ್ ಆಕ್ಸೆಸಬಲ್ ಇಂಡಿಯಾ ಕ್ಯಾಂಪೇನ್ ಅದನ್ನ ಮಾಡಿದೀವಿ. ಈ ಆಕ್ಸೆಸಬಲ್ ಇಂಡಿಯಾ ಕ್ಯಾಂಪೇನ್ ಯಾವುದು ಎಲ್ಲಿ ಅರ್ಥ ಆಗ್ಬೇಕಾದ್ರೆ, ಫಸ್ಟ್ ಆಫ್ ಆಲ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಲ್ಲಿ ಈ ಡಿಸೇಬಲ್ ಪೀಪಲ್ ಯಾವ್ಯಾವ ಸ್ಕೀಮ್ ಇದೆ ಫಸ್ಟ್ ನೋಡ್ಕೊಂತ ಬರೋಣ. ಅದರಲ್ಲಿ ಒಂದು ಸ್ಕೀಮ್ ಇರುವಂತದ್ದು ದೀನ್ ದಯಾಳ್ ಡಿಸೇಬಲ್ ರಿಹ್ಯಾಬಿಲಿಟೇಷನ್ ಸ್ಕೀಮ್ ಅಂತ. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ 2 ತರ ಇದೆ. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮು, ಇನ್ನೊಂದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮು. ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಅಂದ್ರೆ ಗೌರ್ಮೆಂಟ್ ಸ್ಟೇಟ್ಗಳಿಗೆ 60:40, 60 ಸೆಂಟರ್ ಕೊಡುತ್ತೆ, 40 ಸ್ಟೇಟ್ ಅಕೌಂಟ್ ಮಾಡಬೇಕು. ಬೇರೆ ನಾರ್ತ್ ಈಸ್ಟ್ ಮತ್ತೆ ಹಿಮಾಲಯನ್ ಸ್ಟೇಟ್ಸ್ಗೆ 90 ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 10 ಆ ಸ್ಟೇಟ್ಗಳು ಹಾಕೊಬೇಕು. ಇದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮು. ಸೆಕ್ಟರ್ ಸ್ಕೀಮ್ ಅಂದ್ರೆ 100% ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಕೊಡುತ್ತೆ. ಇದೇನ್ ಮಾಡ್ತಾರೆ, NGOಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್, ಸೊ ದಟ್ ಡಿಸೇಬಲ್ ಪೀಪಲ್ಗೆ ನೀವು ಏನಾದರೂ ರಿಹ್ಯಾಬಿಲಿಟೇಷನ್ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡಿ ಅಂತ. ಇದು ಒಂದು ಸ್ಕೀಮ್. 2 ಸ್ಕೀಮು. ಇನ್ನೊಂದು ಸ್ಕೀಮ್ ಇದೆ ಫಾರ್ ಡಿಸೇಬಲ್ ಪೀಪಲ್, ಅದು ಸುಗಮ್ಯ ಭಾರತ್ ಅಭಿಯಾನ್. ಸುಗಮ್ಯ ಭಾರತ್ ಅಭಿಯಾನ್ ಏನಂತಂದ್ರೆ, ಹೋಗ್ಬಿಟ್ಟು ಯುನೈಟೆಡ್ ನೇಷನ್ಸ್ ಅಲ್ಲಿ ಪ್ರಾಮಿಸ್ ಮಾಡಿ ಸೈನ್ ಮಾಡಿ ಬರ್ತಿರಲ್ಲ ಅಗ್ರಿಮೆಂಟ್ಗಳು, ಪರ್ಸನ್ ವಿತ್ ಡಿಸೇಬಿಲಿಟಿ ರೈಟ್ಸ್ ಅನ್ನು ಪ್ರೊಟೆಕ್ಟ್ ಮಾಡ್ತೀವಿ ಅಂತ,
ಅಥವಾ ಈ ಕನ್ವೆನ್ಷನ್ಸ್ಗಳು ಸ್ಟ್ರಾಟಜಿಗಳಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಿಟ್ಟಿ ಊಟ ಮಾಡ್ಕೊಂಡು ಅಲ್ಲಿ ಸೈನ್ ಮಾಡಿ ಬರ್ತಿರಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ, ಅಂಥದ್ದೊಂದು ಇಂಚ್ ಆನ್ ಸ್ಟ್ರಾಟಜಿ ಇಲ್ಲೆಲ್ಲ ಕಡೆ ಹೋಗಿ ಪ್ರಾಮಿಸ್ ಮಾಡಿ ಬಂದಿರ್ತಿರಲ್ಲ, ಅದನ್ನ ಇಂಡಿಯಾದಲ್ಲಿ ಲಾಗು ಮಾಡೋದಕ್ಕೋಸ್ಕರ ತಂದಂತ ಸ್ಕೀಮು ಸುಗಮ್ಯ ಭಾರತ್ ಅಭಿಯಾನ. ಅಂದ್ರೆ ಏನು, ಯೂನಿವರ್ಸಲ್ ಅಕ್ಸೆಸಿಬಿಲಿಟಿ ಟು ಪರ್ಸನ್ ವಿತ್ ಡಿಸಬಿಲಿಟೀಸ್. ಅಂದ್ರೆ ನಾವು ಯಾವುದೇ ಗೌರ್ಮೆಂಟ್ ಆಫೀಸಿಗೆ ಹೋದ್ರೂ ಕೂಡ ಪರ್ಸನ್ ವಿತ್ ಡಿಸಬಿಲಿಟಿ ಮೆಟ್ಲತ್ತ ಕಷ್ಟ ಬೀಳಂಗಿಲ್ಲ, ಎಲ್ಲರಿಗೂ ಲಿಫ್ಟ್ ಇರುತ್ತೆ, ಲಿಫ್ಟ್ ವರ್ಕ್ ಆಗ್ತಿರುತ್ತೆ, ಎಸ್ಕಲೇಟರ್ಸ್ ಇರುತ್ತೆ, ರ್ಯಾಂಪ್ಗಳಿರ್ತವೆ, ಇವನ್ನೆಲ್ಲ ಪ್ರೊವೈಡ್ ಮಾಡ್ತೀವಿ ಯೂನಿವರ್ಸಲ್ ಆಗಿ ಅಂತ. ನಮ್ಮೂರಲ್ಲಿ ಡಿ ಸಿ ಆಫೀಸೇ ಇನ್ನೂ ಪೂರ್ತಿ ಕಟ್ಸಿಲ್ಲ ನೀವು. ಡಿ ಸಿ ಆಫೀಸಿಗೆ ಮೆಟ್ಲಿದಾವೆ, ಹಂಗಾಗಿ ಡಿಸೇಬಲ್ ಪೀಪಲ್ ಡಿ ಸಿ ನಗರ್ ಮೀಟ್ ಆಗೋದೇ ಇಲ್ಲ. ಈ ಥರ ಸುಗಮ್ಯ ಭಾರತ್ ಅಭಿಯಾನ ಅಂತ ಮಾಡ್ಕೊಂಡಿದ್ದಾರೆ. ಓಕೆ, ಮಾಡ್ಕೊಂಡಿದ್ದೀರಾ. ಎನ್ವಿರಾನ್ಮೆಂಟನ್ನು ಬಿಲ್ಡ್ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಿಲ್ಡ್ ಮಾಡಿ, ದೆನ್ ಕೆಲವು ಕಡೆ ATM ಅಂತಿದ್ದ ಕಡೆ ಎಲ್ಲ ಪಾಪ ಕಣ್ಣು ಕಾಣದಿರೋರು ಹೋದ್ರೆ ಅವರಿಗೆ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಪ್ರಕಾರ ಎಷ್ಟು ದುಡ್ಡನ್ನು ಬಿಡಿಸಿಲ್ಲ ಅಂತ ಅದು ಅನೌನ್ಸ್ಮೆಂಟ್ ಮಾಡಿ, ಇವನ್ನೆಲ್ಲ ಹಿಡ್ಕೊಂಡು ಸುಗಮ್ಯ ಭಾರತ್ ಅಭಿಯಾನ್ ಮಾಡಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಆ ಸುಗಮ್ಯ ಭಾರತ್ ಅಭಿಯಾನ್ ಕೆಳಗಡೆ ಆಕ್ಸೆಸಬಲ್ ಇಂಡಿಯಾ ಕ್ಯಾಂಪೇನ್ ಇರೋದು. ಈ ಆಕ್ಸೆಸಬಲ್ ಇಂಡಿಯಾ ಕ್ಯಾಂಪೇನ್ ಏನಂದ್ರೆ, ಅ ಪೋರ್ಷನ್ ಆಫ್ ದಿ ಗೌರ್ಮೆಂಟ್ ಬಿಲ್ಡಿಂಗು, ಟ್ರಾನ್ಸ್ಪೋರ್ಟ್ ಮತ್ತೆ ವೆಬ್ಸೈಟ್ ಅನ್ನ ಡಿಸೇಬಲ್ ಪೀಪಲ್ಗೆ ಆಕ್ಸೆಸಬಲ್ ಸಿಗೋ ತರ ಮಾಡ್ತೀವಿ ಅಂತ. ಇಲ್ಲಿ ನೋಡ್ರಿ, ಬಾಲೇ ಜಾಣ ಗೌರ್ಮೆಂಟ್. ಪೋರ್ಷನ್ ಆಫ್ ದಿ ಗೌರ್ಮೆಂಟ್ ಬಿಲ್ಡಿಂಗ್ ಹೇಳ್ತಿರೋದು. ಎಲ್ಲಾ ಗೌರ್ಮೆಂಟ್ ಬಿಲ್ಡಿಂಗ್ಗಳಿಗೂ ನೀವು ಆರಾಮಾಗಿ ಹೋಗ್ಬೋದು ಅಂತ ಅದನ್ನ ಇಲ್ಲಿ ಸುಗಮ್ಯ ಭಾರತ್ ಹೇಳಿದ್ರಲ್ಲ, ಅದಂತೂ ಆಗ್ತಿಲ್ಲ. ಅದ್ರ ಜೊತೆಗೆ ಇಲ್ಲಿ ಪೋರ್ಷನ್ ಆಫ್ ದಿ ಇದಾದ್ರೂ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಆಕ್ಸೆಸಬಲ್ ಇಂಡಿಯಾ ಕ್ಯಾಂಪೇನ್ ಮಾಡಿದ್ದಾರೆ. ಅದನ್ನ ಮಾಡಿ ಕೂಡ ಅದು 2018 ಡೆಡ್ಲೈನ್ ಹಾಕೊಂಡಿರ್ತಾರೆ. ಆಯ್ತಾ, ಅದಾಗಲ್ಲ. 2020 ಹಾಕೊಂಡಿದ್ದಾರೆ, 2022 ಹಾಕೊಂಡಿದ್ದಾರೆ, ಅಂದ್ರೂ ಆಗಿಲ್ಲ. ಬಿಕಾಸ್ ಇದು ಇಂಪಾರ್ಟೆಂಟ್. ಎಷ್ಟೋ ಬಾರಿ ಏನಾಗುತ್ತೆ, ಬಂದು ಈಗ ಡಿ ಸಿ ಆಫೀಸಿಗೆ ಹೋಗ್ಬಿಟ್ಟು ಡಿಸೇಬಲ್ ಪೀಪಲ್ ಮಾತಾಡಕ್ಕೆ ಅವ್ರಿಗೆ ಆಪ್ಷನ್ಸ್ ಇಲ್ಲ, ಅಲ್ಲಿ ಹೋಗೋದಕ್ಕೆ ಅವ್ರಿಗೆ ಎಷ್ಟೊಂದು ಅಡಚಣೆಗಳು ಇದಾವೆ, ತೊಂದರೆಗಳಿದಾವೆ. ಅಂದ್ರೆ ಇನ್ನು ಮಿಕ್ಕಿದ್ದಿನ ಒಂದ್ಸತಿ ನೆಟ್ಟಿಗಿರೋರು ಹೋದ್ರೇನೆ ಮೀಟ್ ಆಗೋದಕ್ಕೆ 4 ದಿನ ತಗೊಂತಾರೆ. ಅನ್ಸಿದ್ರಲ್ಲಿ ಪಾಪ ಇವ್ರು 4 ಸತಿ ಹೋಗಿ ಮಾಡಿ ಮೀಟ್ ಆಗೋದಕ್ಕಾಗತ್ತಾ? ಸೊ ಇನ್ಮೇಲಿಂದ ಯಾವ ಕನ್ಸ್ಟ್ರಕ್ಷನ್ ಐದರ್ ನಿಮ್ಮ ಮನೆ ಬಿಲ್ಡಿಂಗ್ಗಳಾದ್ರೂ ಮಾಡ್ಕೊಳ್ರಿ, ಅಥವಾ ಗೌರ್ಮೆಂಟ್ ಇದು ಮಾಡ್ಕೊಳ್ರಿ, ಕಾಂಪ್ಲೆಕ್ಸ್ ಕಟ್ರಿ, ಏನೇ ಮಾಡ್ರಿ, ಅದು ಡಿಸೇಬಲ್ ಫ್ರೆಂಡ್ಲಿ ಇದೆಯಾ ಅಂತ ಅಂದ್ಬಿಟ್ಟು ಅಲ್ಲಿ ರ್ಯಾಂಪ್, ಅಟ್ಲೀಸ್ಟ್ ರ್ಯಾಂಪ್ ಹಾಕ್ಸೋವಂಥದ್ದು ಅವನ್ನೆಲ್ಲ ಒಂಚೂರು ನೋಡ್ರಲ್ಲ, ಪುಣ್ಯ ಬರುತ್ತೆ. ಈ ಆರ್ಟಿಕಲ್ನ ದ ಹಿಂದೂ 5th ಜೂನು ಎಕಾಲಜಿ ಅದರಲ್ಲಿ ಎಂಪರರ್ ಪೆಂಗ್ವಿನ್ ಅಂಡರ್ ಹಾಕಿದೀವಿ. ಫಸ್ಟ್ ಆಫ್ ಆಲ್, ಎಂಪರರ್ ಪೆಂಗ್ವಿನ್ ಅಂದ್ರೆ ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಡೀಪ್ ಡ್ರೈವಿಂಗ್ ಫ್ಲೈಟ್ಲೆಸ್, ಅಂದ್ರೆ ಹಾರಕ್ಕಾಗದೇ ಇರೋ ತರ ನೀರಲ್ಲಿ ಇದು ಚೆನ್ನಾಗಿ ಈಜಬಲ್ಲಂತಹ ಸದರನ್ ಎಮಿಸ್ಪಿಯರ್ ಅಲ್ಲಿ ಮಾತ್ರ ಇರೋದು. ಅದರಲ್ಲೂ ಎಸ್ಪೆಷಲಿ ಅಂಟಾರ್ಟಿಕಕ್ಕೆ ಮಾತ್ರ ಎಂಡೆಮಿಕ್ ಇರುವಂತಹ ನಿಯರ್ ಥ್ರೆಟನ್ಡ್ ಸ್ಪೀಸೀಸ್ ಬಂದು ಎಂಪರರ್ ಪೆಂಗ್ವಿನ್. ಅರ್ಥ ಆಗ್ತಿದ್ಯಾ? ಇದು ಎಂಪರರ್ ಪೆಂಗ್ವಿನ್. ಈಗ ಇಲ್ಲಿ ಇಶ್ಯೂ ಇರೋದು ಎಂಪರರ್ ಪೆಂಗ್ವಿನ್ ಇಂದಲ್ಲ. ಇಲ್ಲಿ ನೋಡ್ರಿ, ಚೈನಾ ಟು ನಾಟ್ ಗಿವ್ ಅಡ್ವಾನ್ಸ್ಡ್ ಸೇಫ್ಟಿ ಟು ಎಂಪರರ್ ಪೆಂಗ್ವಿನ್ಸ್. ಎಂಪರರ್ ಪೆಂಗ್ವಿನ್ಸ್ಗೆ ಪ್ರೊಟೆಕ್ಷನ್ ನಾವು ಕೊಡೋದಿಲ್ಲ, ಅಡ್ವಾನ್ಸ್ಡ್ ಪ್ರೊಟೆಕ್ಷನ್ ಕೊಡೋದಿಲ್ಲ ಅಂತ ಚೈನಾ ಹೇಳ್ತಿದ್ದಾರೆ. ಯಾಕೆ ರಜಾ ಕೊಡೋದಿಲ್ಲ, ನಿನಗೆ ಅದಕ್ಕೆ ಕೇಳಬೇಕು, ಕೊಡ್ತೀಯೋ ಕೊಡಲ್ಲ ಅಂತ, ನೀನ್ ಯಾರು ಅಂತ ಇವೆಲ್ಲ ಹೇಳಂಗಿದ್ರೆ ನಾವು ಫಸ್ಟ್ ಅಂಟಾರ್ಟಿಕಾ ಟ್ರೀಟಿ ಬಗ್ಗೆ ತಿಳ್ಕೊಬೇಕು. ಹಾಗಾಗಿ ಅಂಟಾರ್ಟಿಕಾ ಅಂದ್ರೆ ಏನು, ಅಂಟಾರ್ಟಿಕಾ ಟ್ರೀಟಿ ಏನು, ಯಾವ ತರ ಅಲ್ಲಿ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ, ಅದೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಬೇಕು. ಯಾಕಂದ್ರೆ ಮೊನ್ನೆ ಪ್ರಿಲಿಮ್ಸ್ ಅಲ್ಲಿ ಪೋಲಾರ್ ಕೋಡ್ ಅಂತ ಬಂದಿದೆ. ಪೋಲಾರ್ ಕೋಡು ಶಿಪ್ಗಳು ಮೂವ್ ಆಗ್ತಾವಲ್ಲ ನಾರ್ತ್ ಪೋಲ್, ಅದಕ್ಕೆ ಕೊಟ್ಟಿರುವಂತಹ ಒಂದು ಪೋಲಾರ್ ಕೋಡ್. ಆ ತರ ಇಲ್ಲಿ ಇದು ಕೂಡ ಕೋಡ್ಗಳು ಬರ್ಬೋದು. ಹಾಗಾಗಿ ಸ್ವಲ್ಪ ಡೀಟೇಲ್ ಆಗಿ ಇದಕ್ಕೆ ಬ್ಯಾಕ್ ಗ್ರೌಂಡ್ ನಾವು ನೋಡ್ಕೊಂತ ಬರೋಣ. ಅಂಟಾರ್ಟಿಕಾ ಟ್ರೀಟಿ ಅಂತಂದ್ರೆ ಇಟ್ ಇಸ್ ಎ ಟ್ರೀಟಿ, ಶಾಶ್ವತವಾಗಿ ಇರುವಂತಹ ಒಂದು ಇಂಪಾರ್ಟೆಂಟ್ ಟ್ರೀಟಿ, ಯಾವುದೋ ಡೆಡ್ಲೈನ್ ಇಲ್ದಿರೋಂಥ ಟ್ರೀಟಿ. ಇನಿಷಿಯಲಿ 12 ಕಂಟ್ರಿ ಸೈನ್ ಮಾಡಿರ್ತಾರೆ, ಈಗ 46 ಕಂಟ್ರಿ ಸೈನ್ ಮಾಡಿದ್ದಾವೆ. ಈ ಟ್ರೀಟಿನಲ್ಲಿ ಏನೇನಂತಂದ್ರೆ, ಏರಿಯಾ ಸೌತ್ ಆಫ್ 60 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಇದೆಯಲ್ಲ, ಅದ್ರ ಕೆಳಗಡೆ ಇರುವಂತಹ ಅಷ್ಟು ಏರಿಯಾನು ಪ್ರೊಟೆಕ್ಟ್ ಮಾಡೋದಕ್ಕೆ ಇರುವಂತಹ ಈ ಒಂದು ಅಂಟಾರ್ಟಿಕಾ ಟ್ರೀಟಿ. ಇವ್ರಿಗೆ 3 ಗೋಲ್ ಇದಾವೆ. ಒಂದು, ಅಂಟಾರ್ಟಿಕಾ ಟ್ರೀಟಿನಲ್ಲಿ ನೀವು ಅದನ್ನ ಡಂಪಿಂಗ್ ಸೈಟ್ ಮಾಡಬೇಡ್ರಿ, ನ್ಯೂಕ್ಲಿಯರ್ ಟೆಸ್ಟ್ ಮಾಡಬೇಡ್ರಿ, ಅದನ್ನ ಅಲ್ಲಿ ಗಿಲ್ಟ್ರಿನೆಲ್ಲ ಈಗ ಸಿಯಾಚಿನಲ್ಲಿ ಹಾಕಿದ್ರಲ್ಲ ಹಂಗಲ್ಲಿ ಗಡಿ ವಿರೋಧ ಮಾಡ್ಕೊಂಡು ಮಿಲಿಟರಿ ಹಾಕ್ಬೇಡ್ರಿ. ಅದನ್ನ ನೀಟಾಗಿ ಚೆಂದಾಗಿ ಸೈಂಟಿಫಿಕ್ ಕೋಆಪರೇಷನ್ಗೆ ಮಾತ್ರ ಇಡ್ರಿ. ದೆನ್ ಯಾವಾರ ಟೆರಿಟೋರಿಯಲ್ ಡಿಸ್ಪ್ಯೂಟ್ಗಳಿದ್ರೆ ಸೈಡಿಗೆ ಇಟ್ಬಿಡ್ರಿ ಅಂತಂದ್ಬಿಟ್ಟು ಹೇಳ್ತಾರೆ. ಹಂಗ ಟೆರಿಟೋರಿಯಲ್ ಡಿಸ್ಪ್ಯೂಟ್ ಇದೆಯಾ? ಎಸ್, ಅಂಟಾರ್ಟಿಕಾ ಕಾಂಟಿನೆಂಟ್ ಕೂಡ ಎಷ್ಟೊಂದು ಕಂಟ್ರಿಗಳು ನಮ್ದು ಅಂತ ಕೇಳ್ತಿದ್ದಾರೆ. ಯಾವ್ಯಾವು? ಆಸ್ಟ್ರೇಲಿಯಾ, ಅರ್ಜೆಂಟೀನಾ, ಚೈಲ್, ಫ್ರಾನ್ಸ್, ನಾರ್ವೆ, ನ್ಯೂಜಿಲ್ಯಾಂಡು, UK. ಇವು ನ್ಯೂಜಿಲ್ಯಾಂಡು, ಆಸ್ಟ್ರೇಲಿಯಾ, ಅರ್ಜೆಂಟೀನಾ, ಚೈಲ್, ಓಕೆ. ಇವ್ ನೋಡ್ರಿ, ಫ್ರಾನ್ಸ್ ನೋಡ್ರಿ, ನೀನ್ ಎಲ್ಲಿದ್ಯಾ, ನಿನಗೆ ಯಾಕೆ ಅಂಟಾರ್ಟಿಕಾ? UK ನೋಡ್ರಿ, ನೀನ್ ಎಲ್ಲಿದ್ಯಾ, ನಿನಗೆ ಯಾಕೆ ಅಂಟಾರ್ಟಿಕಾ? ಅಂದ್ರೆ ಅವುಗಳ ಕೊಲೊನಿಗಳು ಆ ಅಂಟಾರ್ಟಿಕಾ ಹತ್ರ ಇದಾವೆ, ಹಾಗೆ ನಮ್ದದು ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ಜೊತೆಗೆ ಅಂಟಾರ್ಟಿಕಾದಲ್ಲಿ ಮೇರಿ ಬರ್ಡ್ ಲ್ಯಾಂಡ್ ಅಂತ ಇದೆ, ಇದನ್ನಂತೂ ಯಾರು ಕೇಳ್ತಾನೂ ಇಲ್ಲ. ಇಲ್ಲಿ ಏನ್ ಹೇಳ್ತಿದೆ, ಆರ್ಟಿಕಲ್ 4 ಆಫ್ ದಿ ಅಂಟಾರ್ಟಿಕಾ ಟ್ರೀಟಿ, ಈಗ ಏನ್ ಕ್ಲೇಮ್ ಇದಾವೆ ಇವರಿಷ್ಟೇ ಓಡಾಡಬೇಕು, ಯಾರು ಹೊಸ ಕ್ಲೇಮ್ ಮಾಡಂಗಿಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ಯಾರಿಗೆ ಹೇಳ್ತಿದ್ದಾರೆ? ಚೈನಾಗೆ ಹೇಳ್ತಿದ್ದಾರೆ. ಮತ್ ನೀನ್ ಮತ್ತೆ ಬಂದ್ಬಿಟ್ಟು ನಂದಲ್ಲಿ ಇಡ್ಲಿ, ನಂದಲ್ಲಿ ಗೋಪಾಲ, ನಂದು ಅಂಟಾರ್ಟಿಕಾ ಅಂತ ಅಂದ್ಬಿಟ್ಟು ಅಂದ್ಗಿಂದಿಯಾ ಅಂತ ಅಂದ್ಬಿಟ್ಟು. ಸೊ ಈ ಅಂಟಾರ್ಟಿಕಾ ಟ್ರೀಟಿಗೆ ಮತ್ತೆ 3 ಟ್ರೀಟಿಗಳು ಸೇರ್ಕೊಂಡ್ಬಿಟ್ಟು ಅಂಟಾರ್ಟಿಕಾ ಟ್ರೀಟಿ ಸಿಸ್ಟಮ್ ಅಥವಾ ATS ಅಂತ ಆದವು.
ATS ಅಂತಂದ್ರೆ ಒಂದು ಅಂಟಾರ್ಟಿಕಾ ಸೀಲ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡಬೇಕು, ಮರೈನ್ ಲಿವಿಂಗ್ ರಿಸೋರ್ಸಸ್ ನ ಪ್ರೊಟೆಕ್ಟ್ ಮಾಡಬೇಕು, ದೆನ್ ಆದ್ಮೇಲೆ ಎನ್ವಿರಾನ್ಮೆಂಟ್ ನ ಪ್ರೊಟೆಕ್ಷನ್ ಮಾಡಬೇಕು. ಇದೆಲ್ಲ ಸೇರಿಸ್ಬಿಟ್ಟು ನಾವು ಕರೆಯುವಂಥದ್ದು ಅಂಟಾರ್ಟಿಕಾ ಟ್ರೀಟಿ ಸಿಸ್ಟಮ್. ಈ ಅಂಟಾರ್ಟಿಕಾ ಟ್ರೀಟಿ ಒಳಗಡೆ ಅಂಟಾರ್ಟಿಕಾ ಸ್ಪೆಷಲಿ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಮಾಡ್ಕೊಂಡಿದ್ದಾರೆ. ಸ್ಪೆಷಲಿ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತಂದ್ರೆ ಆ ಜಾಗದಲ್ಲಿ ಏನೇ ಆಕ್ಟಿವಿಟೀಸ್ ಇದ್ರೂ ಕೂಡ ಅದಕ್ಕೆ ಪರ್ಮಿಷನ್ ತಗೊಬೇಕು. ಆ ಏರಿಯಾಸು ಪ್ರೊಟೆಕ್ಟೆಡ್, ಅಲ್ಲಿ ಯಾವುದೇ ರೀತಿ ಏನೇ ನೀವು ಎಕ್ಸ್ಪೆರಿಮೆಂಟು ಮಾಡಂಗಿಲ್ಲ ವಿತೌಟ್ ಪರ್ಮಿಷನ್. ಅದು ಅಂಟಾರ್ಟಿಕಾ ಸ್ಪೆಷಲಿ ಪ್ರೊಟೆಕ್ಟೆಡ್ ಏರಿಯಾಸ್. ಕೆಲವು ಏರಿಯಾ ಅದು ಅಂಟಾರ್ಟಿಕಾದಲ್ಲಿರೋದಕ್ಕೆ ಆ ಥರ ಮಾಡಿದ್ದಾರೆ. ಅದೇ ಥರನೇ ಅಂಟಾರ್ಟಿಕಾ ಸ್ಪೆಷಲಿ ಪ್ರೊಟೆಕ್ಟೆಡ್ ಸ್ಪೀಸೀಸ್ ಅಂತಲೂ ಮಾಡಬೇಕು ಅಂತಿದ್ದಾರೆ. ಕೆಲವು ಸ್ಪೀಸೀಸ್ಗಳು ಅವು ಹೋಗ್ಬಿಟ್ರೆ ಮತ್ತೆ ಸಿಗಲ್ಲ. ಹಾಗಾಗಿ ಅಂಟಾರ್ಟಿಕಾದಲ್ಲಿ ಸ್ಪೀಸೀಸ್ಗಳಿಗೆ ಕೂಡ ನಾವು ಸ್ಪೆಷಲ್ ಪ್ರೊಟೆಕ್ಟೆಡ್ ಸ್ಪೀಸೀಸ್ ಸ್ಟೇಟಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಅಂಟಾರ್ಟಿಕಾ ಟ್ರೀಟಿ ಅಂಡರ್ ಅದನ್ನು ಮಾತಾಡ್ಕೊಂಡಿದ್ದಾರೆ. ಅರ್ಥ ಆಗ್ತಿದ್ಯಾ? ಇದು ಮಾತಾಡ್ಕೊಂಡಿದ್ದಾರೆ ಅಂತಂದ್ರೆ ಅಂಟಾರ್ಟಿಕಾ ಟ್ರೀಟಿ ಅಂಡರು ಅಂಥದ್ರಲ್ಲಿ ಇವಾಗ ಎಂಪರರ್ ಪೆಂಗ್ವಿನ್ಗಳಿಗೆ ತೊಂದರೆ ಆಗ್ತಿದೆ ಅನ್ನೋ ಕಾರಣದಿಂದ ಎಂಪರರ್ ಪೆಂಗ್ವಿನ್ ಈ ತರ ಅಂಟಾರ್ಟಿಕಾ ಸ್ಪೆಷಲಿ ಪ್ರೊಟೆಕ್ಟೆಡ್ ಸ್ಪೀಸೀಸ್ ಅಂತ ಡೆಸಿಗ್ನೇಟ್ ಮಾಡ್ಬೇಕಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅಂಟಾರ್ಟಿಕಾ ಟ್ರೀಟಿ ಏನಿದೆಯಲ್ಲ ಅದು ಯುನಾನಿಮಸ್, ಎಲ್ಲರೂ ಒಪ್ಪಿದ್ರೆ ಮಾತ್ರ. ಅದ್ರಲ್ಲಿ ಚೈನಾನು ಮೆಂಬರ್ ಇದೆ, ಇಂಡಿಯಾನು ಮೆಂಬರ್ ಇದೆ. ಎಲ್ಲರೂ ಒಪ್ಪಿದ್ರೆ ಮಾತ್ರ, ಯಾರೊಬ್ರು ವೀಟೋ ಅಂದ್ರೂ ಅದು ಮಾಡಂಗಿಲ್ಲಂತೆ. ಈಗ ಚೈನಾ ವೀಟೋ ಆಗ್ತಿದೆ. ಚೈನಾ ಯಾಕೆ ವೀಟೋ ಆಗ್ತಿದೆ? ಆ ಒಂದು ಸ್ಪೀಸೀಸಿಗೆ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಹಾಕ್ಬಿಟ್ರು ಅಂತಂದ್ರೆ, ಅಂದ್ರೆ ತುಂಬಾ ಹೈ ಪ್ರೊಟೆಕ್ಷನ್ ಕೊಟ್ಟರು ಅಂದ್ರೆ ಆ ಸ್ಪೀಸೀಸ್ ಎಲ್ಲೆಲ್ಲಿ ಮೂವ್ ಆಗುತ್ತೋ ಎಲ್ಲ ಕಡೆ ಫುಲ್ ಒಂಥರ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ದೆನ್ ಚೈನಾ ತನ್ನ ಸೈಂಟಿಫಿಕ್ ಆಕ್ಟಿವಿಟೀಸ್ ಅದು ಇದು ಮಾಡೋದಕ್ಕೆ ತೊಂದರೆ ಆಗ್ಬೋದು ಏನೋ. ಯಾಕಂದ್ರೆ ಚೈನಾ ಈಗ ಫುಲ್ ಅಂಟಾರ್ಟಿಕಾ ವಿಚಾರವಾಗಿ ರೊಚ್ಚಿದ್ದಿದೆ. ಹಾಗಾಗಿ ನನ್ನನ್ನೇನಾದ್ರೂ ದೂರ ಇಡೋದಕ್ಕೆ ಇವರು ಇವಾಗ ಈ ತರ ಟ್ರೀಟಿಗಳು ಮಾಡ್ಕೊಂತಿದ್ದೀರಾ ಅಂತ ಅಂದ್ಬಿಟ್ಟು ಪ್ರಶ್ನೆ ಇದೆ. ಹಾಗಾಗಿ ಚೈನಾ ನಾವು ಸ್ವಲ್ಪ ರಿಪೋರ್ಟ್ ಎಲ್ಲ ಅನಲೈಸ್ ಮಾಡಿ ಆಮೇಲೆ ಇದಕ್ಕೆ ನಾವು ಹೂ ಅಂತ ಅಂತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಎಲ್ಲದನ್ನು ಅಡ್ಗಾಲ್ ಹಾಕುವಂತ ಬುದ್ಧಿ ಚೈನಾ ಬಿಡದೇ ಇಲ್ಲ. ಇದು ನಮಗೆ ಎಂಪರರ್ ಪೆಂಗ್ವಿನ್ ಇಂದ ಇಶ್ಯೂ ಮತ್ತೆ ಅಂಟಾರ್ಟಿಕಾ ಟ್ರೀಟಿದು ಇಶ್ಯೂ. ಈ ಆರ್ಟಿಕಲ್ ನ ದ ಹಿಂದೂ 5th June ಎಕನಾಮಿ ಅಂಡರ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂಡರ್ ಈ ಆರ್ಟಿಕಲ್ ನ ಹಾಕಿದೀವಿ. ಈಗ ನಮಗೆ ಫಾರಿನ್ ಇಂದ ಇನ್ವೆಸ್ಟ್ಮೆಂಟ್ ಅನ್ನ ಎರಡು ತರ ಹೇಳ್ಬೋದು. ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಇನ್ನೊಂದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಒಂದು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಒಂದು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ, ಈಗ ಉದಾಹರಣೆಗೆ ನಾನು ಏನಾದ್ರೂ ಕಾಪರೇಜ್ ಹೊಸ ಬಿಲ್ಡಿಂಗ್ ಕಟ್ತಿದ್ದೀನಿ ಅಂತಂದ್ರೆ ನನ್ನ ಬಿಲ್ಡಿಂಗಿಗೆ ಡೈರೆಕ್ಟ್ಲಿ ದುಡ್ಡು ತಂದು ಹಾಕುವಂಥದ್ದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇಲ್ಲಿಗೆ ಇರುವಂತ ಕಟ್ಟಿಗೆ, ಬೆಂಚು, ಡಸ್ಕು, ಸ್ಮಾರ್ಟ್ ಟಿವಿ ಇದೆಲ್ಲದ್ರಲ್ಲೂ ತಂದು ಡೈರೆಕ್ಟ್ ದುಡ್ಡು ಹಾಕಿದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಈ ತರ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇವರು ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಎಷ್ಟೋ ದಿನ ಇವ್ರು ಲಾಕ್ ಇನ್ ಇರಬೇಕಾಗುತ್ತೆ. ಇವ್ರು ಇವತ್ತು ಹಾಕ್ಬಿಟ್ಟು ಎಲ್ಲ ಇಟ್ಟಿಗೆ ಹಾಕ್ಬಿಟ್ಟು ಒಂದು ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ನಾಳೆ ನನಗೆಲ್ಲ ಗೊತ್ತಿಲ್ಲಪ್ಪ ನಾನು ಇನ್ವೆಸ್ಟ್ ಮಾಡಿದ್ದೆ 500 ಇಟ್ಟಿಗೆ ನಂದು ವಾಪಸ್ ಕೊಡು ಅಂತ ಅಂದ್ಬಿಟ್ಟು ಅನ್ನಕ್ ಬರಲ್ಲ. ಕೆಲವು ಲಾಕ್ ಇನ್ ಪೀರಿಯಡ್ ಇರುತ್ತೆ. ಹಾಗಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಲ್ವೇಸ್ ಒಂದು ದೇಶಕ್ಕೆ ಒಳ್ಳೇದು. ಯಾಕಂದ್ರೆ ಅವು ಬಂದು ಇಲ್ಲಿ ಲಾಕ್ ಆಗಿ ಸರ್ಟನ್ ಪೀರಿಯಡ್ ವರೆಗೂ ಕುತ್ಕೊಂತವೆ, ಸಡನ್ ಆಗಿ ದುಡ್ಡು ವಾಪಸ್ ಹೋಗಲ್ಲ. ಹಾಗಾದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಯಾಕೆ ಡೇಂಜರ್ ಅಂತಾರೆ? ಹಂಗಂದ್ರೆ ಏನು? ಈಗ ಇಂಡಿಯಾದಿಂದ ಇವು ಕಾಲ್ ಕಿಚ್ತಾ ಇರುವಂತದಕ್ಕೆ ಏನ್ ಕಾರಣ ಅಂತ ನಾವು ನೋಡೋದಾದ್ರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್, ಫಾರಿನ್ ಅಂದ್ರೆ ಆಬ್ವಿಯಸ್ಲಿ ಗೊತ್ತು. ಈಗ ಉದಾಹರಣೆಗೆ ಇವ್ರು ಯಾರೋ US ಅವರು ಇರುವಂತವ್ರು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಫಾರಿನ್ ಕಂಟ್ರಿನಲ್ಲಿ ಇನ್ವೆಸ್ಟ್ ಮಾಡ್ತಿದ್ರಿಂದ ಹೆಸರು ಫಾರಿನ್. ಪೋರ್ಟ್ಫೋಲಿಯೋ ಅಂದ್ರೆ ನೋಡ್ರಿ, ಇವ್ರು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಲ್ಲ. ನಾನು ಕಾಪರೇಜ್ ಇಂದು ಶೇರ್ಸ್ ಬಿಟ್ಟಿದ್ರೆ, ಕಾಪರೇಜ್ ಇಂದು ಬಾಂಡ್ಸ್ ಇದ್ರೆ, ಅಥವಾ ನನ್ನ ಶೇರ್ ಅನ್ನ ತಗೊಂಡು ಯಾರಾದ್ರೂ ಮ್ಯೂಚುವಲ್ ಫಂಡ್ ಮಾಡಿದ್ರೆ, ಆ ತರ ಶೇರ್ಸ್, ಈಕ್ವಿಟೀಸ್ ಅಂದ್ರೆ ಶೇರ್ಸ್, ಬಾಂಡ್ಸ್ ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಹಾಕೋರೆ ಹೊರತು ಇವರು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋರಲ್ಲ. ಹಾಗಾಗಿ ದೇ ಆರ್ ನಾಟ್ ಆಕ್ಟಿವ್ ಶೇರ್ ಹೋಲ್ಡರ್ಸ್. ಹಾಗಾಗಿ ಇವ್ರು ದಿನ ಕಂಪ್ನಿನಲ್ಲಿ ಲೈಟ್ ಬಂತ, ಲೈಟ್ ಹೋತಾ, ಇದು ಕ್ಲೀನ್ ಮಾಡಿದ್ರ, ನೋಟ್ಸ್ ಆತ, ಇವೆಲ್ಲ ತಲೆ ಕೆಡಿಸ್ಕೊಳಲ್ಲ ಅವರು. ಅರ್ಥ ಆಗ್ತಿದ್ಯಾ? ಸೊ ದೇ ಡಿ ನಾಟ್ ಎಕ್ಸರ್ಟ್ ಎನಿ ಕಂಟ್ರೋಲ್. ಹಾಗಾಗಿ ಡೈರೆಕ್ಟ್ ಆಗಿ ಅವ್ರು ಕಂಟ್ರೋಲ್ ಹಾಕೋದೇ ಇಲ್ಲ. ಈ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ, ಈ ಒಂದು ಪ್ಯಾಸಿವ್ ನೇಚರ್ ಇರೋದ್ರಿಂದನೇ ಅವ್ರು ಈಸಿಯಾಗಿ ಇನ್ವೆಸ್ಟ್ಮೆಂಟ್ ನ ಈ ಈಕ್ವಿಟೀಸ್ ಶೇರ್ಗಳಲ್ಲಿ ಮಾಡಬಹುದು. ಬೇಡ ಅಂತಂದ್ರೆ ಅವರು ಈಸಿಯಾಗಿ ಅದನ್ನ ವಾಪಸ್ ಎತ್ಕೊಂಡು ಹೋಗ್ಬೋದು. ಆ ಕಾರಣದಿಂದ ಈಸಿಯಾಗಿ ಇಂಡಿಯಾಗೆ ಬರ್ಬೋದು, ಈಸಿಯಾಗಿ ವಾಪಸ್ ಹೋಗ್ಬೋದು ಅನ್ನೋ ಕಾರಣದಿಂದನೇ ಇದನ್ನ ವೆರಿ ಹಾಟ್ ಮನಿ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಇದು ಡೇಂಜರಸ್. ಇದು ಆಯ್ತಾ? ಬಂದ್ರೆ ಒಳ್ಳೇದು, ಸಡನ್ ಆಗಿ ಕಿತ್ಕೊಂಡು ಹೋಗ್ಬಿಟ್ರೆ ಈಗ ಆತರ ಕಿತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಯಾಕೆ FPI ಅಂದ್ರೆ ಹೆಂಗ್ ಯೂಶಲಿ ಒಂದು ದೇಶದಿಂದ ಒಂದು ದೇಶಕ್ಕೆ ಹೆಂಗ್ ಮೂವ್ ಆಗುತ್ತೆ? ಈಗ ದೇಶ ಚೆನ್ನಾಗಿ ಎಕನಾಮಿಕ್ ಗ್ರೋತ್ ಆಗ್ತಿದೆ ಅಂತಂದ್ರೆ, ಒಂದು ದೇಶದ GDP ಚೆನ್ನಾಗಿದೆ ಅಂತಂದ್ರೆ ಆಬ್ವಿಯಸ್ಲಿ ಫಾರಿನ್ ಇಂದ ಎಲ್ಲ ಫಂಡ್ ಇಲ್ಲಿಗೆ ಬರುತ್ತೆ. ಯಾಕಂದ್ರೆ ನಾವು ಇಲ್ಲಿ ಹೂಡಿಕೆ ಮಾಡೋಣ, ಇಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಿದೆ, ದುಡ್ಡು ಡಬಲ್ ಆಗುತ್ತೆ, ಬಡ್ಡಿ ದುಡ್ಡು ಚೆನ್ನಾಗಿ ಬರುತ್ತೆ, ಹಾಗಾಗಿ ಇಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ. ಹಿಂಗ್ ಇರೋದ್ರಿಂದನೇ ನಮಗೆ ಇಂಡಿಯಾದಲ್ಲಿ ಏನು 2010 ಟೈಮಲ್ಲಿ ಚೆನ್ನಾಗಿ ಇಂಡಿಯನ್ ಎಕನಾಮಿ ಗ್ರೋ ಆಗ್ತಿತ್ತಲ್ಲ, 2 lakh crore ಅವಾಗ ಇನ್ವೆಸ್ಟ್ಮೆಂಟ್ ಆಯ್ತು. ಅದೇ ರಿಸೆಷನ್ ಬಂದಾಗ ನೋಡ್ರಿ, ಒಂದ್ ಸ್ವಲ್ಪ ರಿಸೆಷನ್ ಅಂದ ತಕ್ಷಣ ಮತ್ತೆಲ್ಲ ದುಡ್ಡು ವಾಪಸ್ ಹೋಯ್ತು. ಇವಾಗ ಕೋವಿಡ್ ಬಂದಾಗ ನೋಡ್ರಿ ಎಲ್ಲ ದುಡ್ಡು ವಾಪಸ್ ಹೋಯ್ತು. ಆ ಕಾರಣದಿಂದ ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇದಾರಲ್ಲ, ಇವ್ರೇನ್ ಮಾಡ್ತಾರೆ, ಆಕ್ಚುಲಿ ಯಾವ ದೇಶದಲ್ಲಿ ಚೆನ್ನಾಗಿ ಅದ್ರ GDP ಗ್ರೋತ್ ಆಗ್ತಿದೆ
ಹಾಗಾಗಿ ಯಾವ ದೇಶದಲ್ಲಿ ಅವರಿಗೆ ಚೆನ್ನಾಗಿ ರಿಟರ್ನ್ ಸಿಗುತ್ತೆ ಅಂತ ಅಬ್ಸರ್ವ್ ಮಾಡ್ತಿರ್ತಾರೆ. ಯಾವ ದೇಶ ಚೆನ್ನಾಗಿರುತ್ತೋ ಆ ದೇಶಕ್ಕೆ ಅವ್ರು ಏನ್ ಮಾಡ್ಬಿಡ್ತಾರೆ, ಹಾರ್ಕೊಂಡು ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಇವ್ರಿಗೆ ಎಲ್ಲದಕ್ಕೂ ಕಾಮನ್ ಆಗಿ ಸರ್ಚ್ ಮಾಡುವಂತ ಬೆಂಚ್ ಮಾರ್ಕ್ ಯಾವುದು ಅಂದ್ರೆ US. ಬಿಕಾಸ್ USA ಲಾರ್ಜೆಸ್ಟ್ ಎಕನಾಮಿನ USA ಕಂಪೇರ್ ಮಾಡ್ತಾರೆ. ಅರೆ USA ಕಿಂತ ಇಂಡಿಯಾದಲ್ಲಿ ಚೆನ್ನಾಗಿ ಇವಾಗ ಗ್ರೋತ್ ಆಗ್ತಿದೆಯಲ್ಲ ಅಂತಂದ್ರೆ ಎಲ್ಲ ದುಡ್ಡು ಅಂತಂದು ಇಂಡಿಯಾದಲ್ಲಿ ಹಾಕ್ತಾರೆ. ಅರೆ USA ಕಿಂತ ಚೆನ್ನಾಗಿ ಚೈನಾದಲ್ಲಿದೆ ಅಂತಂದ್ರೆ ಚೈನಾದಲ್ಲಿ ಹಾಕ್ಬಿಡ್ತಾರೆ. ಸೊ ಆ ತರ ಲೆಕ್ಕ ಮಾಡ್ತಾರೆ. US ಅಲ್ಲಿ 2008 ಸಬ್ಪ್ರೈಮ್ ಕ್ರೈಸಿಸ್ ಆದಾಗ ಇವರೆಲ್ಲಾ ಜಾಸ್ತಿ ದುಡ್ಡನ್ನು ತಂದ್ಬಿಟ್ಟು ಇಂಡಿಯಾ ಮತ್ತೆ ಚೈನಾದಲ್ಲಿ ಹಾಕಿದ್ರು. ಯಾಕಂದ್ರೆ USA ಕಿಂತ ಚೆನ್ನಾಗಿ ಇಂಡಿಯಾ ಮತ್ತೆ ಚೈನಾ ಗ್ರೋತ್ ಆಗ್ತಿತ್ತು. ಹಾಗಾದ್ರೆ ಈಗ ನೀವು ವಾಪಸ್ ಕಾಲ್ ಕಿತ್ತಿರುವಂತದ್ದು ಯಾಕೆ? ಇಂಡಿಯಾದಲ್ಲಿ ಸಪ್ಲೈ ಸೈಡ್ ಶಾರ್ಟೇಜ್ ಆಗಿದೆ. ಅಂದ್ರೆ ವಿಪರೀತ ಬಿಸಿಲು ಬಂದು ಈ ಕಡೆ ವೀಟ್ ಪ್ರೊಡಕ್ಷನ್ ಇರ್ಬೋದು, ಅಥವಾ ಈ ಕಡೆ ರಷ್ಯಾ ಉಕ್ರೇನ್ ವಾರ್ ಆಗ್ಬಿಟ್ಟು ಈ ಕಡೆ ಆಯಿಲ್ ಬರ್ದೇ ಇರೋದಿರ್ಬೋದು. ಇದೆಲ್ಲಾ ಕಾರಣದಿಂದ ಸಪ್ಲೈ ಸೈಡ್ ನಮಗೆ ಪ್ರಾಬ್ಲಮ್ ಆಗ್ತಿದೆ. ಜೊತೆಗೆ ಇನ್ಫ್ಲೇಷನ್, ಹಣದುಬ್ಬರ ಇದೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂದ್ರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕಮ್ಮಿ ಇದೆ. ಜನಗಳು ಎಕ್ಸ್ಪೆಂಡಿಚರ್ ಮಾಡ್ಬಿಟ್ಟು ಕನ್ಸಂಪ್ಷನ್ ಮಾಡೋದು ಕಮ್ಮಿ ಇದೆ. ಈ ಎಲ್ಲಾ ಕಾರಣದಿಂದ ಇಲ್ಲಿ ಏನಾಗ್ತಿದೆ, ಇವರು ಇಂಡಿಯಾದಿಂದ ಹೊರಗಡೆ ಹೋಗ್ತಿದ್ದಾರೆ. ಜೊತೆಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಹೇಳಿದ್ನಲ್ಲ, ಇವ್ರು ಏನ್ ಮಾಡ್ತಾರೆ, ಎಲ್ಲದನ್ನು USA ಕಂಪೇರ್ ಮಾಡ್ತಾರೆ. ಆಕ್ಚುಲಿ 2008 ಅಲ್ಲಿ USA ನಲ್ಲಿ ಸಬ್ಪ್ರೈಮ್ ಕ್ರೈಸಿಸ್ ಆದಾಗ ಅವರೆಲ್ಲ ಇಂಡಿಯಾಗೆ ಯಾಕೆ ದುಡ್ಡು ಬಂದು ಹೂಡಿಕೆ ಮಾಡಿದ್ರು ಅಂದ್ರೆ, US ಮಾರ್ಕೆಟ್ ಸರಿ ಇಲ್ಲ, US ಅಲ್ಲಿ ಬಡ್ಡಿ ದುಡ್ಡು ಕಮ್ಮಿ ಬರ್ತಿದೆ, ಹಾಗಾಗಿ ಆ ದುಡ್ಡನ್ನ ಇಲ್ಲಿ US ಅಲ್ಲಿ ಇಡೋದಕ್ಕಿಂತ ತಂದ್ಬಿಟ್ಟು ನಾವ್ ಏನ್ ಮಾಡೋಣ, ಇಂಡಿಯಾದಲ್ಲಿ ಹಾಕೋಣ ಅಂದ್ರು. ಈಗ ಆಫ್ಟರ್ 14 years US ಚೇತರಿಸ್ಕೊಂಡಿದೆ. US ಅಲ್ಲೂ ಕೂಡ ಏನ್ ಮಾಡಿದೆ, US ಇನ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಬಡ್ಡಿ ದರನ ಜಾಸ್ತಿ ಮಾಡಿದೆ. ಹಂಗಾಗಿ US ಅಲ್ಲೇ ಜಾಸ್ತಿ ದುಡ್ಡು ಸಿಗ್ಬೇಕಾದ್ರೆ ನಾವ್ ಯಾಕೆ ಇಲ್ಲಿ ಇಂಡಿಯಾದಲ್ಲಿ ಮತ್ತೆ ಚೈನಾದಲ್ಲೆಲ್ಲ ಇಡ್ಬೇಕಂತ ಈಗ ಇವರು ವಾಪಸ್ ಕಾಲ್ಗಿತ್ತಿದ್ದಾರೆ. ಹಾಗಾಗಿ US ಫೆಡರಲ್ ರಿಸರ್ವ್ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಮಾಡಿರೋದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ರೀಸನ್ಸ್. ಆಯ್ತಾ, ಅರ್ಥ ಆಗ್ತಿದ್ಯಾ? ದೆನ್ ಅದಾದ್ಮೇಲೆ ಇನ್ನೂ ಎರಡು ವಿಚಾರ, ಇವರಿಗೆ ಎರಡು ವಿಚಾರ ಗಮನ ಹರಿಸಿರ್ತಾರೆ FPI. ನಾನು ಯಾಕೆ ಇಷ್ಟು ಡೆಪ್ತಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ನೋಡ್ರಿ 2022 UPSC ಪ್ರಿಲಿಮ್ಸ್ ಅಲ್ಲಿ ಎಕನಾಮಿಕ್ ಕ್ವಶನ್ಸ್ ಲಾಜಿಕಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಅಂತಂದ್ರೆ, ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ಸ್, ಅರ್ಥ ಆಗ್ತಿದ್ಯಾ? ದೆನ್ ಅದಾದ್ಮೇಲೆ ಏನಾದ್ರು ಇನ್ಫ್ಲೇಷನ್ ಇತ್ತು ಅಂದ್ರೆ RBI ದುಡ್ಡು ಎತ್ತುತ್ತಾ ಕಿತ್ತುತ್ತಾ, ಇದು ಎಷ್ಟೆಷ್ಟು ಟಾಪಿಕ್ಸ್ಗಳು ಎಲ್ಲ ಅನಾಲಿಸಿಸ್ ಮೇಲೆ, ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ನಿಮಗೆ ಅನಾಲಿಸಿಸ್. ದೆನ್ ಇಲ್ಲಿ FPI ಇನ್ನೊಂದು ವಿಚಾರ, ರುಪಿ ವೀಕ್ ಆಯ್ತು ಅಂತಂದ್ರೆ, ಈಗ ನೋಡ್ರಿ ಅನ್ಕೊಳ್ಳಿ, ಈಗ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇರ್ತಾರೆ. ಒಂದು 5 ಜನ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ತಗೊಂಡೋಗ್ಬಿಡ್ತಾರೆ ದುಡ್ಡನ್ನ. ವಾಪಸ್ ತಗೊಂಡೋಗ್ತಾರೆ ಅಂದ್ರೆ ಅರ್ಥ ಏನು, ಇಂಡಿಯಾದಲ್ಲಿ ಅವ್ರು ರುಪಿನಲ್ಲಿ ಹಾಕಿರ್ತಾರ, ಈಗ ಅವ್ರು ವಾಪಸ್ ತಗೊಂಡೋಗ್ಬೇಕಂದ್ರೆ ಅದನ್ನ ಡಾಲರಿಗೆ ಕನ್ವರ್ಟ್ ಮಾಡ್ಬೇಕಾ? ಇವರೆಲ್ಲ ಹೋಗ್ಬಿಟ್ಟು ನಂಗೆ ಡಾಲರ್ ಬೇಕು ರುಪಿ ಕೊಡ್ತೀನಿ ಅಂತಂದ್ರೆ ಡಾಲರ್ ಇಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತಾ? ಡಾಲರ್ ಇಂದ ಡಿಮ್ಯಾಂಡ್ ಜಾಸ್ತಿ ಇದ್ರೆ ರುಪಿ ವ್ಯಾಲ್ಯೂ ಕಮ್ಮಿ ಆಗುತ್ತಾ? ಅಂದ್ರೆ $1 is equal to 50 rupees ಇತ್ತು ಅಂತಂದ್ರೆ ಈಗ $1 is equal to 70 rupees ಆಗುತ್ತಾ? ಅಲ್ಲಿಗೆ ರುಪಿದ ವ್ಯಾಲ್ಯೂ ಬಿದ್ದೋಗುತ್ತಾ? ಸೊ ರುಪಿ ವ್ಯಾಲ್ಯೂ ಬಿದ್ದೋಗುತ್ತೆ ಅಂತಂದ್ರೆ ಅರ್ಥ, ಇನ್ ಬೇರೆ ಉಳಿದಿರೋ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಉಳಿದಿರೋ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳು ಅವರು ಎಷ್ಟು ರೂಪಾಯಿ ಹಾಕಿದ್ರೆ ಅವ್ರಿಗೆ ಈಗ $1 ಸಿಗುತ್ತೆ ಅಂದ್ರೆ ಅವ್ರು ವಾಪಸ್ ಇತ್ಕೊಂಡು ಅವ್ರ ದೇಶಕ್ಕೆ ಹೋಗ್ಬೇಕಂದ್ರೆ, ಮುಂಚೆ $50 ಕೊಟ್ಟಿರೋ $1 ಸಿಗ್ತಿತ್ತಾ? ಈಗ ಅವ್ರು $70 ಕೊಡಬೇಕು. ಅಂದ್ರೆ ನೋಡ್ರಿ, ಎಕ್ಸ್ಚೇಂಜ್ ರೇಟ್ ಇಂದ ಅವ್ರದ್ದು ಏನು ವ್ಯಾಲ್ಯೂ ಇತ್ತಲ್ಲ, ಇಂಡಿಯಾದಲ್ಲಿ ಹಾಕಿದ್ರಲ್ಲ ದುಡ್ಡು, ಆ ದುಡ್ಡಿನ ವ್ಯಾಲ್ಯೂ ಕೂಡ ಕಮ್ಮಿ ಹೋಗ್ಬಿಡ್ತು. ಹಾಗಾಗಿ ಯಾವಾಗಾದ್ರೂ ಆಗ್ಲಿ ಡಾಲರಿಗೆ ಕಂಪೇರ್ ಮಾಡಿ ರುಪಿ ಏನಾದ್ರೂ ವೀಕ್ ಆಯ್ತು ಅಂತಂದ್ರೆ ದೆನ್ ತಕ್ಷಣ FPIಗಳು ಕಾಲ್ ಕಿತ್ತು ಬಿಡ್ತವೆ. ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಇನ್ನೊಂದು ಕ್ರೈಟೀರಿಯಾ ಇನ್ಫ್ಲೇಷನ್. ಇನ್ಫ್ಲೇಷನ್ ಅಂದ್ರೆ ಏನು? ಹಣದುಬ್ಬರ ಅಂದ್ರೆ ಈಗ ಅನ್ಕೊಳ್ರಿ, ಯಾರೋ ಫಾರಿನರ್ $100 ಹಾಕ್ಬಿಟ್ಟು ಆತ ಇಲ್ಲೊಂದು ಆರೆಂಜ್ ಮರದೊಂದು ಫ್ಯಾಕ್ಟರಿ ಇರುತ್ತೆ, ಆ ಆರೆಂಜ್ ಮರದ ಫ್ಯಾಕ್ಟರಿಗೆ ಇನ್ವೆಸ್ಟ್ ಮಾಡಿರ್ತಾನೆ. ಸೊ ಅಂದ್ರೆ ಇವಾಗ ಒಂದು ಆರೆಂಜಿಗೆ ಎಷ್ಟು? ಒಂದು ಆರೆಂಜಿಗೆ $100. ಈಗ ಹಣದುಬ್ಬರ ಆಗ್ಬಿಟ್ಟು 1 orange is equal to 150 rupees ಆಗುತ್ತೆ. ಈತ ಇಲ್ಲಪ್ಪ ನಾನು ಇನ್ವೆಸ್ಟ್ಮೆಂಟ್ ವಾಪಸ್ ಕೊಡ್ರಿ ಅಂದ್ರೆ ಅವ್ನಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಸಿಗುತ್ತೆ ವಾಪಸ್ಸು? ಅವ್ನು ಹಾಕಿದ್ $100, ಅವ್ನಿಗೆ ವಾಪಸ್ $100 ಸಿಗುತ್ತಾ? ಈಗ $100 ಅವ್ನು ಆರೆಂಜ್ ಬೈ ಮಾಡಕ್ ಹೋಗ್ತೀನಿ ಅಂತಂದ್ರೆ ಅವ್ನಿಗೆ ಒಂದು ಫುಲ್ ಆರೆಂಜ್ ಸಿಗಲ್ಲ. ಯಾಕೆ? ಆರೆಂಜ್ ಏನಾಗಿದೆ, ರೂಪೀಸ್ 150 ಆಗ್ಬಿಟ್ಟಿದೆ. ಸೊ ಯಾವ್ದಾರ ದೇಶದಲ್ಲಿ ಹಣದುಬ್ಬರ ಆಯ್ತು ಅಂದ್ರೂ ಕೂಡ ಅವ್ನು ಹಾಕಿದ ಇನ್ವೆಸ್ಟ್ಮೆಂಟ್ ಏನಾಗ್ತಾ ಹೋಗುತ್ತೆ, ಅದ್ರ ವ್ಯಾಲ್ಯೂ ಕಳ್ಕೊಂತಾ ಹೋಗುತ್ತೆ. ಹಾಗಾಗಿ ಇನ್ಫ್ಲೇಷನ್ ಆಯ್ತು ಅಂದ್ರೂ ಕೂಡ ಈ FPI ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ಗಳು ಹೆದರ್ಬಿಟ್ಟು ತಮ್ಮ ಹೂಡಿಕೆನ ವಾಪಸ್ ಕಿತ್ಕೊಂಡು ಹೋಗ್ತಾರೆ. ಅಂತದ್ರಲ್ಲಿ ಇಂಡಿಯಾದಲ್ಲಿ ರುಪಿನೂ ವೀಕನ್ ಆಗ್ತಿದೆ, ಈ ಕಡೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ, ಈ ಕಡೆ USA ಫೆಡರಲ್ ರಿಸರ್ವ್ ಅವ್ರ ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಈ ಎಲ್ಲಾ ಕ್ರೈಟೀರಿಯಾ ಇರಬೇಕಾದ್ರೆ ನಿಮಗೆ ಅನ್ಸುತ್ತಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಇನ್ನೂ ಕೂಡ ಇಂಡಿಯಾದಲ್ಲೇ ಕುತ್ಕೊಂತಾರೆ ಅಂತ ಅನ್ಬಿಟ್ಟು? ಸೊ ಹಂಗಾಗಿ ಕಾಲ್ ಕಿತ್ಬಿಟ್ರು, ಆರಾಮಾಗಿ ಎಲ್ಲ ಕಾಲ್ ಕಿತ್ಕೊಂಡು ಹೋಗ್ತಿದ್ದಾರೆ. ಆ ಕಾಲ್ ಕಿತ್ತದ್ರಿಂದ ರುಪಿ ಇನ್ನೂ ವೀಕನ್ ಆಗ್ತಿದೆ. ಅದು ನೋಡಿ ಇನ್ನೂ ಅಳದುಳಿದವರು ಅವರು ಕೂಡ ಕಾಲ್ ಕಿತ್ಕೊಂಡು ಹೋಗ್ತಿದ್ದಾರೆ. ಹಂಗಾಗಿ ದಿಸ್ ಇಸ್ ಒನ್ ಆಫ್ ದಿ ಸೀರಿಯಸ್ ವಿಚಾರಗಳು. ಹಾಗಾಗಿ ಇದಕ್ಕೆ ಮತ್ತೆ ದೇರ್ ಆರ್ ಸೋ ಮೆನಿ ಸೊಲ್ಯೂಷನ್ಸ್. ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ ನೀವು ಸೊಲ್ಯೂಷನ್ಸ್ ಅನ್ನ, ಮತ್ತೆ ನಾನು ಫರ್ದರ್ ಆರ್ಟಿಕಲ್ಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಆರ್ಟಿಕಲ್ ನ ದ ಹಿಂದೂ 5th June ಇಂಟರ್ನ್ಯಾಷನಲ್ ರಿಲೇಷನ್ಸ್ OPEC ಇದರಂಡರ್ ನಾವು ತಗೊಂಡಿದೀವಿ. ಈಗ ಇಲ್ಲಿ ವಿಚಾರ ಏನಂತಂದ್ರೆ, ರಷ್ಯಾ ಮೇಲಂತೂ ಸ್ಯಾಂಕ್ಷನ್ಸ್ ಹಾಕಿದಾರ.
ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹಾಕಿರೋದ್ರಿಂದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಆಯಿಲ್ ಇಂದ ಕ್ವಾಂಟಿಟಿ ಕಮ್ಮಿ ಆಗಿದೆ. ಯಾವ್ದಾರ ಕ್ವಾಂಟಿಟಿ ಕಮ್ಮಿ ಆಯಿತು ಅಂತಂದ್ರೆ ಅದ್ರ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಡಿಮ್ಯಾಂಡ್ ಜಾಸ್ತಿ ಅಂದ್ರೆ ಅದ್ರ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಆಯಿಲ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆ ಎಲ್ಲಾ ದೇಶಗಳಲ್ಲೂ ಹಣದುಬ್ಬರ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಓಪೆಕ್ ಕಂಟ್ರೀಸ್ ಅಂದ್ರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ, ಈ ಓಪೆಕ್ ಕಂಟ್ರೀಸ್ಗಳಿಗೆ ದಯವಿಟ್ಟು ನೀವು ಪ್ರೊಡಕ್ಷನ್ ಜಾಸ್ತಿ ಮಾಡ್ರಿಪ್ಪ. ಯಾಕಂದ್ರೆ ಹೆಚ್ಚು ಕಮ್ಮಿ ಒಂದು ಬ್ಯಾರಲ್ಲು $70 ಇದ್ದಂಥದ್ದು 70-80 ಇದ್ದಂಥದ್ದು ಈ ಕರೆಂಟ್ಲಿ ಒಂದು ಬ್ಯಾರಲ್ ಆಫ್ ಕ್ರೂಡ್ ಆಯಿಲ್ $120 ಆಗಿದೆ. ನೀವು ಪ್ರೊಡಕ್ಷನ್ ಜಾಸ್ತಿ ಮಾಡ್ರಿ. ರಷ್ಯಾ ಏನ್ ಪ್ರೊಡಕ್ಷನ್ ಮಾಡ್ತಿರೋದೆಲ್ಲ ಸ್ಟಾಪ್ ಆಗಿದಾವಲ್ಲ ಅದನ್ನ ನೀವು ಜಾಸ್ತಿ ಮಾಡಿ, ಅಲ್ಲಿಗೆ ಇಂಟರ್ನ್ಯಾಷನಲ್ ಬೆಲೆ ಇದಾಗುತ್ತೆ ಅಂತ. ಯಾಕಂದ್ರೆ ರಷ್ಯಾ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ಆಯಿಲ್. ಹಾಗಾದ್ರೆ ಹಿಂಗಂದ್ರೆ ಏನು, ಓಪೆಕ್ ಅಂದ್ರೆ ಏನು, ಓಪೆಕ್ ಪ್ಲಸ್ ಕಂಟ್ರೀಸ್ ಅಂತ ಬಂದ್ವು, ಹಂಗಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡೀಟೇಲ್ಡ್ ಅನಾಲಿಸಿಸ್ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ನೋಡೋಣ. ಆಕ್ಚುಲಿ World War II ಆದಮೇಲೆ ಇವೇನು World War II ಅಂತಂತಾರೆ, ನಿಮಗೆ ಅದು ಗೊತ್ತಿದೆ. ವರ್ಲ್ಡ್ ಅಲ್ಲಿರುವಂತ ಎಲ್ಲಾ ಭಾಗಗಳನ್ನು ಇವರು ಡೆವಲಪ್ಡ್ ಕಂಟ್ರೀಸ್ಗಳು ಆ ಟೈಮಲ್ಲಿ ಹಂಚ್ಕೊಂಡ್ಬಿಟ್ಟಿರ್ತಾರೆ. ಹಂಗಾಗಿ ಒಂದೊಂದೇ ಇಂಡಿಪೆಂಡೆನ್ಸ್ ಆಗ್ತಾ ಹೋಗುತ್ತೆ. ಸೊ ಎಲ್ಲ ಇಂಡಿಪೆಂಡೆನ್ಸ್ ಆಗ್ತಾ ಹೋದ್ರೂ ಇಂಪಾರ್ಟೆಂಟ್ ಏರಿಯಾಗಳನ್ನ ಇನ್ನ ಈ ಡೆವಲಪ್ಡ್ ಕಂಟ್ರೀಸ್ UK, USA ಇವೇ ಕಂಟ್ರೋಲ್ ಇಟ್ಕೊಂಡಿರ್ತವೆ. ಹಾಗಾಗಿ World War II ಆದ್ಮೇಲೆ ಗ್ಲೋಬಲ್ ಎನರ್ಜಿ ಮಾರ್ಕೆಟ್, ಈ ಆಯಿಲ್ ಕ್ರೂಡ್ ಆಯಿಲ್ ಇದೆಯಲ್ಲ, ಇವೆಲ್ಲವೂ ಕೂಡ ದೇ ಆರ್ ಡಾಮಿನೇಟೆಡ್ ಬೈ ವೆಸ್ಟ್ ಮಲ್ಟಿನ್ಯಾಷನಲ್ ಕಂಪನೀಸ್. ವೆಸ್ಟ್ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂದ್ರೆ ಈಗ ಹೆಂಗ್ ಈಸ್ಟ್ ಇಂಡಿಯಾ ಕಂಪನಿ ಆಗಿನ ಕಾಲದಲ್ಲಿ ಇತ್ತಲ್ಲ ಆ ತರ ಕಂಪ್ನಿಗಳಿರ್ತವೆ. ಆ ಕಂಪ್ನಿಗಳು ಏನ್ ಮಾಡ್ತವೆ ಅಂತಂದ್ರೆ, ಆ ಕಂಪ್ನಿಗಳು ಇಲ್ಲಿ ಈ ಲಿಬಿಯಾ ಅಂತ ದೇಶದಲ್ಲೆಲ್ಲ ಆಯಿಲ್ ಅನ್ನ ತಗೊಂಡ್ಬಿಟ್ಟು ಅವು ಮಾರ್ಕೆಟಿಂಗ್ ಮಾಡ್ತಿರ್ತವೆ. ಅಂತವು ಒಂದು 7 ಇಂಪಾರ್ಟೆಂಟ್ ಮಲ್ಟಿನ್ಯಾಷನಲ್ ಕಂಪನೀಸ್ ಇರುತ್ತೆ. ಇವೇ ಕ್ರೂಡ್ ಆಯಿಲ್ ಇಂದೆಲ್ಲ ಮಾರ್ಕೆಟಿಂಗ್ ಮಾಡ್ತಿರುತ್ತೆ. ಅವನ್ನ 7 ಸಿಸ್ಟರ್ಸ್ ಅಂತ ಕರೀತಾರೆ. ಸೊ ಎಲ್ಲ ಇವರೇ ಲಾಭ ತಿಂತಿರೋ ಸಂದರ್ಭದಲ್ಲಿ ಒಂದ್ ಟೈಮಲ್ಲಿ ಏನಾಗ್ಬಿಡುತ್ತೆ, ಈ ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ಸ್ ಇರ್ತಾವಲ್ಲ ಇವಕ್ಕೆ ಕಮ್ಮಿ ಡಾಲರ್ ಬರ್ತಾ ಇರುತ್ತೆ, ಕಮ್ಮಿ ದುಡ್ಡು ಬರ್ತಾ ಇರುತ್ತೆ. ಹಾಗಾಗಿ ಇವರು ಕೇಳ್ತಾರೆ 7 ಸಿಸ್ಟರ್ಸ್ಗೆ, ಯಾಕೆ ಗುರು ನಮಗೆ ಕಮ್ಮಿ ಬರ್ತಿದೆ, ನೀವು ಯಾಕೆ ಇಷ್ಟು ಕಮ್ಮಿ ಅಷ್ಟೇ ಆಯಿಲ್ ಪ್ರೊಡ್ಯೂಸ್ ಮಾಡ್ತಿದ್ದೀರಾ, ನಮ್ಮಲ್ಲಿ ಆಯಿಲ್ ತುಂಬಾ ಜಾಸ್ತಿ ಇದೆ, ವಿಪರೀತ ನೀವು ಪ್ರೊಡಕ್ಷನ್ ಮಾಡ್ರಿ, ಪ್ರೊಡಕ್ಷನ್ ಮಾಡ್ಬಿಟ್ಟು ನಮಗೆ ಜಾಸ್ತಿ ಡಾಲರ್ನ ತಂದ್ಕೊಡ್ರಿ ಅಂತ ಅಂದ್ಬಿಟ್ಟು ಇವ್ರು ಆಸೆ ಪಟ್ಟು ಕೇಳ್ತಾರೆ. ಅವಾಗ 7 ಸಿಸ್ಟರ್ಸ್ ಹೇಳ್ತಾರೆ, ರಾಜಾ ನೀನ್ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡಿದೆ ಅಂತಂದ್ರೆ ಅದ್ರದ್ದು ವ್ಯಾಲ್ಯೂ ಕಮ್ಮಿ ಆಗುತ್ತೆ, ದುಡ್ಡು ಅದ್ರದ್ದು ಏನ್ ದುಡ್ಡು ವ್ಯಾಲ್ಯೂ ಇದೆಯಲ್ಲ, ಪೆಟ್ರೋಲ್ ತುಂಬಾ ಜಾಸ್ತಿ ಸಿಕ್ತು ಅಂದ್ರೆ $30 ಮಾರಾಟ ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಹಂಗ್ ಬೇಡ, ಕಮ್ಮಿನೇ ಪ್ರೊಡ್ಯೂಸ್ ಮಾಡೋಣ, ಇದು ತುಂಬಾ ಶಾರ್ಟೇಜ್ ಇದೆ ಅಂತ ಅಂದ್ಬಿಟ್ಟೆ ಜನಕ್ಕೆ ನಾವು ತೋರ್ಸೋಣ. ಆ ಕಾರಣದಿಂದ 1 ಲೀಟರ್ ಪೆಟ್ರೋಲ್ $100 ಅಂತ ತಗೊಂಡೋಗ್ಬೋದು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಇವರು ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ಸ್ಗಳು ಅನ್ಕೊಂತಾರೆ, ಅಲಾ ನನ್ನ ಮಗನೇ, ನೀವು ಈ ತರ ಆಟ ಆಡ್ತಿದ್ದೀರಾ, ನಮ್ಮ ಹತ್ರ ಪ್ರೊಡಕ್ಷನ್ ನಮಗೆ ಮಾಡ್ತಿಲ್ಲ, ಕೊಡ್ತಿರೋದು ನಮಗೆ ಕಮ್ಮಿ ದುಡ್ಡು, ಲಾಭ ಎಲ್ಲ ನೀವು ಮಾಡ್ಕೊಂತಿದ್ದೀರಾ, ಹಂಗಂದ್ರೆ ತಾಳು ನಾವೇ ಡಿಸೈಡ್ ಮಾಡ್ತೀವಿ, ನಾವೇ ಏನ್ ಮಾಡ್ತೀವಿ, ಆಯಿಲ್ ಪ್ರೊಡಕ್ಷನ್ನ ಆಯಿಲ್ ಪ್ರೈಸ್ ನಾವೇ ಇದನ್ನ ಕಂಟ್ರೋಲ್ ಮಾಡ್ತೀವಿ, ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವರೆಲ್ಲ ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ಸ್ಗಳು ಬಂದ್ಬಿಟ್ಟು ಅವರೇ ಒಂದು ಗ್ರೂಪ್ ಮಾಡ್ಕೊಂತಾರೆ, ಅಥವಾ ಅದನ್ನ ಕಾರ್ಟಲ್ ಅಂತ ಮಾಡ್ಕೊಂತಾರೆ. ಆ ಕಾರ್ಟಲ್ಲೇ ಓಪೆಕ್, ದಟ್ ಈಸ್ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಇವ್ರು ಇಲ್ಲಿ ಸೈನ್ ಮಾಡೋದು ಬಾಗ್ದಾದ್ ಕಾನ್ಫರೆನ್ಸ್. ಈ ಬಾಗ್ದಾದ್ ಕಾನ್ಫರೆನ್ಸ್ ಅಲ್ಲಿ ಇರಾನು, ಇರಾಕು, ಸೌದಿ, ಕುವೈತ್, ವೆನೆಜುಲಾ ಸೇರ್ಕೊಂಡ್ಬಿಟ್ಟು ಹೆಡ್ ಕ್ವಾರ್ಟರ್ಸ್ ವಿಯೆನಾದಲ್ಲಿ ಇಟ್ಬಿಟ್ಟು ಯಾರ್ಯಾರು ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ಸ್ ಇದಾರೋ, ಸಬ್ಸ್ಟೆನ್ಷಿಯಲ್ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಿರೋ, ನೀವು ಯಾರು ಬೇಕಾದ್ರೂ ನಮಗೆ ಮೆಂಬರ್ ಆಗ್ಬೋದು ಅಂತಂದು ಮೆಂಬರ್ಶಿಪ್ ನ ಫುಲ್ ಜಾಸ್ತಿ ಮಾಡ್ತಾರೆ. ಇವತ್ತು ಹೆಚ್ಚು ಕಮ್ಮಿ 13 ಕಂಟ್ರಿಗಳಿದಾವೆ. ಯಾವ್ಯಾವ ಕಂಟ್ರಿ ಅಂದ್ರೆ ಇಲ್ಲಿ ಮ್ಯಾಪ್ ಅಲ್ಲಿ ಇದೆ ನೋಡ್ರಿ, ಇವೆಲ್ಲಾ ಕಂಟ್ರಿಗಳು ದೇರ್ ಆಲ್ ದಿ ಮೆಂಬರ್ಸ್ ಆಫ್ ಓಪೆಕ್. ಈ ಓಪೆಕ್ ಕಂಟ್ರೀಸ್ ಅಲ್ಲಿ ಈಕ್ವೆಡರ್ ಓಪೆಕ್ ಇಂದ ಹೊರಗ್ ಬಂತು, ಕೊತಾರ್ ಓಪೆಕ್ ಇಂದ ಇದು ಕೂಡ ಹೊರಗ್ ಬಂತು, ಗೆಬಾನ್ ಓಪೆಕ್ ಇಂದ ಹೊರಗ್ ಬಂದಿತ್ತು, ಮತ್ತೆ ವಾಪಸ್ ಬಂದು ಸೇರ್ಕೊಂತು. ಯಾರು ಬೇಕಾದ್ರೂ ಸೇರ್ಕೊಬಹುದು, ಯಾರು ಬೇಕಾದ್ರೂ ಹೋಗ್ಬೋದು, ಬಟ್ ಅವ್ರ ಆಯಿಲ್ ಎಕ್ಸ್ಪೋರ್ಟಿಂಗ್ ನೇಷನ್ಸ್ ಇರಬೇಕು. ಅರ್ಥ ಆಗ್ತಿದ್ಯಾ? ಸೊ ಕರೆಂಟ್ಲಿ ಎಷ್ಟಿದಾವೆ? 13 ಇದಾವೆ. ಸೊ ಈ 13 ಓಪೆಕ್ ಮಾಡ್ಕೊಂಡ್ಮೇಲೆ ಈಗ ಇವ್ರು ಡಿಸೈಡ್ ಮಾಡ್ತಾರೆ ಆಯಿಲ್ ಅನ್ನ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಎಷ್ಟು ಪ್ರೊಡ್ಯೂಸ್ ಮಾಡಬಾರ್ದು, ಇಡೀ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಆಯಿಲ್ಗೆ ಎಷ್ಟು ಡಾಲರ್ ಒಂದು ಬ್ಯಾರಲ್ ಇರ್ಬೇಕಂತ ಅಂದ್ಬಿಟ್ಟು ಇವ್ರು ಡಿಸಿಷನ್ ಮಾಡ್ತಾರೆ. ಹಂಗಾಗಿ ಈ 7 ಸಿಸ್ಟರ್ಸ್ಗಳು ಪೂರ್ತಿ ಹೋಗ್ಬಿಟ್ಟು, ಅರ್ಥ ಆಗ್ತಿದ್ಯಾ? ಇವೆಲ್ಲ ಒಂದು ಗ್ರೂಪಿಂಗ್ ಮಾಡ್ಕೊಂಡು ಚೆನ್ನಾಗಿ ರೆಡಿ ಆದವು. ಈಗ ಇವರೆಲ್ಲ ಗ್ರೂಪಿಂಗ್ ಮಾಡ್ಕೊಂಡು ಓಪೆಕ್ ಕಂಟ್ರಿ ಇದಾವಲ್ಲ, ಇವ್ರನ್ನ ಹೆಂಗಾದ್ರೂ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ US ಈ ಕಡೆ ಸೈಡೇ ಯಾವಾಗ್ಲೂ ಬರ್ತಿತ್ತು. US ನೋಡ್ರಿ, ಬೇರೆ ವರ್ಲ್ಡ್ ಅಲ್ಲಿ ಎಲ್ಲಾರ ಪ್ರಾಬ್ಲಮ್ ಆದ್ರೆ ತಲೆ ಕೆಡಿಸ್ಕೊಳಲ್ಲ. ಅದೇ ಇರಾನು, ಇರಾಕು, ಕುವೈತ್ ಇಲ್ಲಿ ಪ್ರಾಬ್ಲಮ್ ಆದ್ರೆ US ತಲೆ ಕೆಡಿಸ್ಕೊಳೋದು. ಯಾಕಂದ್ರೆ USA ಏನ್ ಬೇಕು? ಈ ಆಯಿಲ್ ಬೇಕು ಕಮ್ಮಿ ದುಡ್ಡಿಗೆ. ಅಂಡ್ ಮುಂಚೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಹೆಂಗ್ ಕಂಟ್ರೋಲ್ ಮಾಡ್ತಿದ್ವಲ್ಲ ಈ ಆಯಿಲ್ ದೇಶಗಳನ್ನ, USA ತಾನು ಕಂಟ್ರೋಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿತ್ತು. ಆ ಕಾರಣದಿಂದ ಇವೆಲ್ಲ ಏರಿಯಾ ಮೇಲೆ USA ಕಾನ್ಸಂಟ್ರೇಟ್ ಮಾಡ್ತಿತ್ತು. ಸಡನ್ಲಿ ಏನಾಗ್ಬಿಡ್ತು, USAಗೆ 2005 to 2010 ಅರೌಂಡ್ USA ತನ್ನ ಒಂದು ಇತ್ಲು ಬ್ಯಾಕ್ ಯಾರ್ಡ್ ಅಲ್ಲೇ ಅವರಿಗೆ ಶೇಲ್ ಗ್ಯಾಸ್ ಇದೆ ಅಂತ ಗೊತ್ತಾಯ್ತು. ಆ ಶೇಲ್ ಗ್ಯಾಸ್ಗೆ ಟೆಕ್ನಾಲಜಿ ಇವೆಲ್ಲ ಡೆವಲಪ್ ಮಾಡ್ಬಿಟ್ಟು ಅವರೇ ಈಗ ಗ್ಯಾಸ್ ಅನ್ನ ತಮ್ಮ US ನಲ್ಲೇ ಪ್ರೊಡ್ಯೂಸ್ ಮಾಡ್ಕೊಂತಿದ್ದಾರೆ, ಶೇಲ್ ಗ್ಯಾಸ್.
ಸೊ ತಮ್ಮ ಯು ಎಸ್ ಅಲ್ಲೇ ಅವ್ರು ಶೇಲ್ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಇವಾಗ ಈ ಆಯಿಲ್ ಆಗ್ಲಿ ಇದಾಗ್ಲಿ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ಆ ಕಾರಣದಿಂದನೇ ನೋಡ್ರಿ ಇರಾಕಿಂದನೂ ವಾಪಸ್ ಹೋದ್ರು, ಇರಾನಿಂದನೂ ಹೋದ್ರು, ಈಗ ಅಫ್ಘಾನಿಸ್ತಾನದಿಂದನೂ ಹೋದ್ರು. ಈಗ ಅವ್ರಿಗೆ ಏನು ಮತಲಬೇ ಇಲ್ಲ, ಇದನ್ನ ಇವ್ರೇನ್ ಮಾಡ್ಬಿಟ್ಟಿದ್ದಾರೆ, ವಾಪಸ್ ಹೋಗ್ಬಿಟ್ಟಿದ್ದಾರೆ. ಸೊ ಇವ್ರು ಶೇಲ್ ಗ್ಯಾಸ್ ಅನ್ನ ಎಲ್ಲಾ ಜನಕ್ಕೂ ತುಂಬಾ ಚೀಪಾಗಿ ಮಾರೋದಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಗ್ಯಾಸ್ ಇಂದು ವ್ಯಾಲ್ಯೂವೇ ಇಂಟರ್ನ್ಯಾಷನಲ್ ಚೆನ್ನಾಗಿ ಓಡ್ತಿದೆ, ಈ ಆಯಿಲ್ ಕಮ್ಮಿ ಆಗೋಗ್ಬಿಡ್ತು. ಸೊ ನಮ್ಮ ಆಯಿಲ್ಗೆ ವ್ಯಾಲ್ಯೂವೇ ಇಲ್ಲ, ಎಲ್ಲರೂ ಗ್ಯಾಸ್ ಕಡೆ ಹೋಗ್ತಿದ್ದಾರೆ. ನಾವು ಆಯಿಲ್ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ನಾವು ಕಂಟ್ರೋಲ್ ತಗೊಬೇಕು ಅಂತ ಪ್ಲಾನ್ ಮಾಡಿಕೊಂಡು ಇವೇನು ಓಪೆಕ್ ಕಂಟ್ರೀಸ್ ಇದವಲ್ಲ, ಓಪೆಕ್ ಕಂಟ್ರೀಸು ನಾವು ಬಿಟ್ಬಿಟ್ಟು ಇನ್ನೂ ಒಂದಿಷ್ಟು ಕಂಟ್ರಿಗಳಿದಾವೆ, ಅವು ಕೂಡ ಆಯಿಲ್ ಪ್ರೊಡ್ಯೂಸ್ ಮಾಡ್ತವೆ. ಆ ಕಂಟ್ರಿಗಳನ್ನು ಎಲ್ಲ ಸೇರ್ಕೊಂಡ್ಬಿಟ್ಟು ನಾವು ಓಪೆಕ್ ಪ್ಲಸ್ ಅಂತ ಅಂದ್ಬಿಟ್ಟು ಒಂದು ಮಾಡ್ಕೊಳೋಣ. ಓಪೆಕ್ ಪ್ಲಸ್ ಅಂತ ನಾವು ಮಾಡ್ಕೊಂಡ್ರೆ ನಮಗೆ ಅಡ್ವಾಂಟೇಜಸ್ ಏನು ಅಂತಂದ್ರೆ, ನಾವು ಟೋಟಲ್ ಆಯಿಲ್ ವಿಚಾರವಾಗಿ ಕಂಟ್ರೋಲ್ ಹಿಡ್ಕೊಬಹುದು. ಈ ಯು ಎಸ್ ಎದ ಶೇಲ್ ಗ್ಯಾಸ್ ಇದೆಯಲ್ಲ ಅದಕ್ಕೆ ಶೆಡ್ ಹೊಡೆದು ನಿಂತ್ಕೊಬಹುದು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಓಪೆಕ್ ಕಂಟ್ರೀಸ್ ಏನು 13 ಇದಾವೆ ಅದಕ್ಕೆ ಪ್ಲಸ್ ಈ 10 ದೇಶಗಳನ್ನ ಸೇರಿಸ್ಕೊಂಡ್ಬಿಟ್ಟು ಓಪೆಕ್ ಪ್ಲಸ್ ಅಂತ ಮಾಡ್ಕೊಂಡು, ಈಗ ಓಪೆಕ್ ಕಂಟ್ರೀಸ್ ಅಲ್ಲಿ ಸೌದಿ ಅರೇಬಿಯಾ ಲಾರ್ಜೆಸ್ಟ್ ಪ್ರೊಡ್ಯೂಸರು, ಆ ಪ್ಲಸ್ ಕಂಟ್ರೀಸ್ ಎಕ್ಸ್ಟ್ರಾ 10 ಇದಾವಲ್ಲ ಅದರಲ್ಲಿ ರಷ್ಯಾ ಲಾರ್ಜೆಸ್ಟ್ ಪ್ರೊಡ್ಯೂಸರು. ಓವರ್ ಆಲ್ ಓಪೆಕ್ ಪ್ಲಸ್ ಎಲ್ಲ ತಗೊಂಡು 23 ಕಂಟ್ರಿ ನೀವು ತಗೊಂಡ್ರೆ ಅದರಲ್ಲಿ ಹೈಯೆಸ್ಟ್ ಪ್ರೊಡ್ಯೂಸರ್ ಯಾವುದು, ರಷ್ಯಾನೇ. ಅರ್ಥ ಆಗ್ತಿದ್ಯಾ? ಈಗ ರಷ್ಯಾ ಮೇಲೆ ಇವರೆಲ್ಲ ಸ್ಯಾಂಕ್ಷನ್ಸ್ ಹಾಕಿರೋದ್ರಿಂದ ಅಯ್ಯೋ ರಷ್ಯಾದಿಂದ ಆಯಿಲೇ ಬರ್ತಿಲ್ಲ, ಆಯಿಲಿಂದ ಬೆಲೆ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಬೆಲೆ, ನಾವ್ ಯಾಕೆ ಸುಮ್ಮನೆ ಯು ಎಸ್ ಎಯಿಂದ ಶೇಲ್ ಗ್ಯಾಸ್ ಪರ್ಚೇಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಬೇರೆ ದೇಶಗಳು ಯೋಚನೆ ಮಾಡಿ ಯು ಎಸ್ ಎ ಕಡೆ ಹೋಗೋಷ್ಟೊತ್ತಿಗೆ ಈ ಓಪೆಕ್ ಕಂಟ್ರಿಗಳಿಂದವಲ್ಲ, ಇಲ್ಲ ನಾವೇ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೀವಿ, ರಷ್ಯಾದ ಆಯಿಲ್ ಅಂತೂ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದಾವೆ, ನಾವೇ ಇನ್ನ ವಿಪರೀತ ಪ್ರೊಡಕ್ಷನ್ ಮಾಡ್ತೀವಿ. ಸೊ ದಟ್ ಇವಾಗ ಏನು 120 ಬ್ಯಾರಲ್ ಇದೆಯಾ, ಇದೆಷ್ಟಾಗಬೇಕು ನಿಮಗೆ, $70 ಪರ್ ಬ್ಯಾರಲ್ ಆಗಬೇಕಾ, ಸರಿ ನಾವು ಅಷ್ಟೇ ಜಾಸ್ತಿ ಪ್ರೊಡಕ್ಷನ್ ಮಾಡ್ಬಿಟ್ಟು $70 ಪರ್ ಬ್ಯಾರಲ್ ಆಗತ್ರ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವಿಗೆ ಪಣ ತೊಟ್ಟಿದ್ದಾವೆ. ಸೊ ದಟ್ ಇವು ಓಪೆಕ್ ಪ್ಲಸ್ ಮಾಡ್ಕೊಂಡಿರೋದೇ ಯು ಎಸ್ ವಾಪಸ್ ಮಾಡೋದಕ್ಕೋಸ್ಕರ. ಇದು ನಿಮಗೆ ಇಷ್ಟು ವಿಚಾರಗಳು ಗೊತ್ತಿರಬೇಕು, ಯಾಕೆ ಇವ್ರು ಜಾಸ್ತಿ ಮಾಡ್ತಿದ್ದಾರೆ, ದೆನ್ ಓಪೆಕ್ ಅಂದ್ರೆ ಯಾವ ಕಂಟ್ರಿ, ಓಪೆಕ್ ಪ್ಲಸ್ ಅಂದ್ರೆ ಯಾವ ಕಂಟ್ರಿ, ಇದೆಲ್ಲ ವಿಚಾರಗಳು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಗೊತ್ತಿರಬೇಕು.